ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಕಳೆದ ಹಲವಾರು ದಶಕಗಳಿಂದ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಗಳ ಆಗರವಾಗಿಯೇ ಇಲ್ಲಿಯ ಜನರನ್ನು ಕಾಡ್ತಾ ಇದೆ. ತಮಗೆ ತಿಳಿದಿರುವಂತೆ NH-17 ಇರುವಾಗ ಈ ಅದಿರು ಲಾರಿಗಳ ಅಬ್ಬರ, ಅಸಮರ್ಪಕ ರಸ್ತೆಯ ನಿರ್ಮಾಣ ಮತ್ತು ನಿರಂತರ ಅವಘಡಗಳು, ಅಪಘಾತಗಳು ಸಂಭವಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಅವ್ಯವಸ್ಥೆಯನ್ನು, ಅಸಮರ್ಪಕತೆಯನ್ನು ಮನಗಂಡು ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಆವಾಗಲೇ ಒಂದು ಹೋರಾಟ, ಪ್ರತಿಭಟನೆ, ಮನವಿ, ಪ್ರಸ್ತಾವನೆಗಳ ಮೂಲಕ ಇದಕ್ಕೊಂದು ಮುಕ್ತಿ ನೀಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿತ್ತು. ಆ ಪ್ರಯತ್ನದ ಭಾಗವಾಗಿ, ಫಲವಾಗಿ NH-66 ಚತುಷ್ಪಥ ಯೋಜನೆ ಕಾರ್ಯಗತಗೊಂಡಿತು. ಆ ನಂತರದ ದಿನಗಳಲ್ಲಿ ಒಂದಷ್ಟು ನಿಟ್ಟುಸಿರು ಬಿಡುವಂತಾಯಿತು. ಈ ಚತುಷ್ಪಥ ಹೆದ್ದಾರಿ NH-66 ಇಲ್ಲಿಯ ಜನರಿಗೆ ಯಾವುದೇ ಇದರಿಂದ ಸಮಸ್ಯೆಗಳು ಆಗೋದು ಅನ್ನುವಂಥ ಒಂದು ಆಶಯ, ಕಲ್ಪನೆ ಮತ್ತು ನಿರೀಕ್ಷೆಗಳು ಇತ್ತು. PPP ಮಾದರಿಯಲ್ಲಿ ಚತುಷ್ಪಥ ಹೆದ್ದಾರಿಯು ನಿರ್ಮಾಣಗೊಂಡಿತು. ಆದರೆ ಮೂಲ ವಿನ್ಯಾಸಗಳನ್ನು, ಮೂಲ ಸ್ವರೂಪಗಳನ್ನು ನಿರಂತರವಾಗಿ ಬದಲಾಯಿಸ್ತಾ ಹೋಗಿ ಅಸಮರ್ಪಕ ರಾಷ್ಟ್ರೀಯ ಹೆದ್ದಾರಿ NH-66 ಅನ್ನು ನಿರ್ಮಿಸಲಾಯಿತು. ಆ ನಂತರದ ದಿನಗಳಲ್ಲಿ ಬಾಕಿ ಉಳಿದ, ಅಂದರೆ ಸಂಚಾರಕ್ಕೆ ಯೋಗ್ಯವನ್ನಾಗಿ ಮಾಡದೆ ಬಾಕಿ ಉಳಿದ ಕಾಮಗಾರಿಗಳನ್ನು ನಿರ್ವಹಿಸುವಲ್ಲಿ ಹೆದ್ದಾರಿ ಪ್ರಾಧಿಕಾರ ನಿರಂತರವಾಗಿ ನಿರ್ಲಕ್ಷ್ಯವನ್ನು ಕೂಡ ಮಾಡಿತು. ಈ ಸಮಯಗಳಲ್ಲಿ ಹೋರಾಟ ಸಮಿತಿ ಮಾಡಿತು, ಪ್ರಸ್ತಾವನೆಗಳನ್ನು ಸಲ್ಲಿಸು. 2013ರಿಂದಲೂ ಕೂಡ ಕೆಲವೊಂದು ವಿನ್ಯಾಸಗಳ ಬದಲಾವಣೆಯ ಬಗ್ಗೆ ಮತ್ತು ಕೆಲವೊಂದು ಸರ್ವಿಸ್ ರೋಡ್ಗಳ ಬಗ್ಗೆಯೂ ಕೂಡ ಆವಾಗ ಪ್ರಸ್ತಾವನೆಯನ್ನು ಸಲ್ಲಿಸಿತು. ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳೊಂದಿಗೆ ಇದನ್ನು ಸರಿಪಡಿಸುವ ಸಲುವಾಗಿ ನಿರಂತರವಾದಂಥ ಸಂಪರ್ಕವನ್ನು ಇಟ್ಟುಕೊಂಡರೂ ಕೂಡ ಇಂದಿಗೂ ಈ ರಾಷ್ಟ್ರೀಯ ಹೆದ್ದಾರಿ 66 ಒಂದು ನಿಯಮಿತವಾದಂಥ ಸಂಚಾರಕ್ಕೆ ಮತ್ತು ಯೋಗ್ಯ ಸಂಚಾರಕ್ಕೆ ಇನ್ನೂ ಕೂಡ ಅನುಕೂಲಕರವಾಗಿ ಮಾರ್ಪಾಟಾಗಿಲ್ಲ. ಕಾರಣ, ಹೆಚ್ಚಿನ ಕಡೆ ಸರ್ವಿಸ್ ರಸ್ತೆಗಳಿಲ್ಲ, ಬೀದಿ ದೀಪಗಳ ನಿರ್ವಹಣೆಯಲ್ಲಿಯೂ ತೊಡಕು ಮತ್ತು ರಸ್ತೆಗಳ ನಿರ್ಮಾಣದಲ್ಲಿಯೂ ಕೂಡ ಒಂದು ವೈಜ್ಞಾನಿಕ ವಿಧಾನವನ್ನು ಪಾಲಿಸದೇ ಇರುವುದು ಕೂಡ ಒಂದು ಸಮಸ್ಯೆಯಾಗಿ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಈ ಬ್ರಹ್ಮಾವರ ವಲಯದಲ್ಲಿ ಬಹಳಷ್ಟು ಅವೈಜ್ಞಾನಿಕವಾಗಿ, ಯಾಕಂದರೆ ಬ್ರಹ್ಮಾವರ ಒಂದು ಬಹಳ ಶೀಘ್ರವಾಗಿ ಬೆಳೆಯುವಂತಹ ನಗರಗಳ ಪಟ್ಟಿಗೆ ಸೇರುವುದರಿಂದ ಇಲ್ಲಿ ಬಹಳ ಒಂದು ಅಸಮರ್ಪಕತೆಯಿಂದ ಕೂಡಿದಂಥ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಬಹಳಷ್ಟು ಪ್ರಸ್ತಾಪಗಳನ್ನು ಸಲ್ಲಿಸಿದ್ರು, ಕೆಲವೊಂದು ಕೊಂಚ ಬದಲಾವಣೆಗಳನ್ನು ಮಾಡಿ ಅದನ್ನು ಉಳಿಸಿಕೊಂಡ್ರು. ಆದರೆ ಈಗ ಮತ್ತಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ರಾಷ್ಟ್ರೀಯ ಹೆದ್ದಾರಿ 66 ಹೋರಾಟ ಸಮಿತಿ ಈಗ ಅಣಿಯಾಗಿದೆ. ಹೆಚ್ಚುತ್ತಿರುವಂಥ ಅಪಘಾತಗಳು, ಅಸಮರ್ಪಕ ಸಂಚಾರಗಳು, ಇದರ ಬಗ್ಗೆ ಒಂದಷ್ಟು ಮುತುವರ್ಜಿ ವಹಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ, ಹೋರಾಟವನ್ನು ಹಮ್ಮಿಕೊಳ್ಳುವಂಥ ನಿಟ್ಟಿನಲ್ಲಿ. ಬನ್ನಿ, ರಾಷ್ಟ್ರೀಯ ಹೆದ್ದಾರಿ 66 ಯಾವ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಸಿದ್ಧವಾಗಿದೆ, ಇದರಿಂದ ಮುಂದೆ ಆಗುವಂಥ ಸಮಸ್ಯೆಗಳು, ಯಾಕಂದರೆ ನಮ್ಮಲ್ಲಿ ದೂರದೃಷ್ಟಿಯ ಯೋಜನೆಗಳಿರಬೇಕು. ಮುಂದಿನ ಹಂತದಲ್ಲಿ ಇದು ಬಹಳಷ್ಟು ಗಂಭೀರವಾಗುವಂಥ ಸಾಧ್ಯತೆಗಳು ಎಷ್ಟು ಮತ್ತು ಏನೇನು ತೊಡಕುಗಳಾಗಿದೆ, ಏನೇನು ಕೊರತೆಗಳಿದೆ, ಯಾವ ರೀತಿಯಲ್ಲಿ ನಿರ್ಮಾಣ ಆಗಬೇಕು, ಇದನ್ನು ಸರಿಪಡಿಸುವ ಸಲುವಾಗಿ ಕೇಂದ್ರ ಮತ್ತು ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದೊಂದಿಗೆ ಹೋರಾಟ ಸಮಿತಿ ಯಾವ ರೀತಿಯಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡಿದೆ, ಎಲ್ಲ ವಿಚಾರಗಳ ಬಗ್ಗೆ ಮುಕ್ತ ಚರ್ಚೆಯನ್ನು ನಡೆಸಲಿಕ್ಕೆ ಮತ್ತು ಮಾಹಿತಿಯನ್ನು ನೀಡುವ ಸಲುವಾಗಿ ನಮ್ಮೊಂದಿಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ 66 ಉಳಿಸಿ ಸಮಿತಿಯ ಸಂಚಾಲಕರಾದಂಥ ಬಿ ಗೋವಿಂದರಾಜ್ ಹೆಗ್ಡೆ ಬ್ರಹ್ಮಾವರ. ಇವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ. ಮೊದಲಾಗಿ NH-66 ಮೂಲ ವಿನ್ಯಾಸ, ಅಂದರೆ DPR ಏನಿದೆ ಅಲ್ಲಿಯ ಮೂಲ ವಿನ್ಯಾಸ ಮತ್ತು ಆನಂತರದ ಆದಂತಹ ಬದಲಾವಣೆಗಳು, ಇಲ್ಲಿರುವಂತಹ ಕೊರತೆಗಳು ಮತ್ತು ಬ್ರಹ್ಮಾವರವನ್ನೇ ನಾವು ಕೇಂದ್ರೀಕೃತವಾಗಿ ಕೇಳಿಕೊಂಡ್ರೆ, ಈಗ ನಾವು ಹೆಚ್ಚಾಗಿ ಬ್ರಹ್ಮಾವರ ಬಹಳಷ್ಟು ಸಮಸ್ಯೆ, ಬ್ರಹ್ಮಾವರ, ಕಟಪಾಡಿ, ಹಲವಾರು ಕಡೆ ಭಾಳಷ್ಟು, ಈಗ ಪಡುಬಿದ್ರಿಯ ಸಮಸ್ಯೆ ಒಂದಷ್ಟು ಹೋಯಿತು, ಅಂಬಲಪಾಡಿ ಸಮಸ್ಯೆಯು ಕೂಡ ಒಂದಷ್ಟು ನೀಗಿತ್ತು, ಕಟಪಾಡಿಯ ಸಮಸ್ಯೆ ಮತ್ತು ಬ್ರಹ್ಮಾವರದ ಸಮಸ್ಯೆ ಇನ್ನೂ ಕೂಡ ಉಳಿದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬ್ರಹ್ಮಾವರನ್ನೇ ಕೇಂದ್ರಿತ ಆದರೆ ಏನು ಸಮಸ್ಯೆಗಳಿದೆ? ಸರಿಗ ನಿಮಗೆ ಮೂಲಭೂತವಾಗಿ ನಾನು ಹೇಳೋದಿದ್ರೆ 2007 ಮತ್ತು 10ರಲ್ಲಿ ನಾವು ಈ ಹೆದ್ದಾರಿ ಅಗಲೀಕರಣ ಆಗಬೇಕು, ದುರಸ್ತಿ ಆಗಬೇಕು ಅನ್ನೋ ಒಂದು ಭಾಳ ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಅದು ಇತಿಹಾಸ. ಇವಾಗ ಹೆಜಮಾಡಿಯಿಂದ ಶಿರೂರು ತನಕ ಎಲ್ಲಿವರೆಗೆ ಅಂತ ಹೇಳಿದರೆ ಮಾರ್ನಿಂಗ್ 6 to ಈವ್ನಿಂಗ್ 6 ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟಿಸಿದ್ದೆವು. ಅದು ನ್ಯಾಷನಲ್ ರೆಕಾರ್ಡ್. ಅದು ಈಗ ಅಷ್ಟು ಬಂದ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡೋದಿಲ್ಲ. ಬಟ್ 2 ವರ್ಷವೂ ನಾವು ಅದನ್ನು ಮಾಡಿದ್ದೇವೆ.
2010ರಲ್ಲಿ ಇದು ಇದಾಯಿತು, ಯಾವುದು ನಿಮ್ಮ DPR ಆಯಿತು. ಸೊ ಅದರ ಮೇಲೆ ಈಗ 2010ರಲ್ಲಿ ಕಾಮಗಾರಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ನಾನು ನಿಮಗೆ ಹೇಳೋದೇನಂತ ಹೇಳಿದರೆ, ಈ ನಮ್ಮ ಈ ಹೆದ್ದಾರಿ ಏನಿತ್ತು ಮೊದಲು 17 ಇತ್ತು, ಈಗ 66 ಆಗಿದೆ. ಇದು ಏನಿದೆ, ಇದು ಬೇರೆ ಕಡೆಯ ಹೆದ್ದಾರಿಗಳಂತಲ್ಲ. ಇದು ಈ ಹೆದ್ದಾರಿ ಯಾವುದು ನಿಮ್ಮ ಹಾಸನದಿಂದ ಸಕಲೇಶ್ಪುರವರೆಗೆ ಬರುವಂಥ ಹೆದ್ದಾರಿ ಇರ್ಬೋದು, ಅಥವಾ ಬೇರೆ ಹೆದ್ದಾರಿಗಳಿರ್ಬೋದು, ಆ ಹೆದ್ದಾರಿಗಳಂತಲ್ಲ ಇದು. ಈ ಹೆದ್ದಾರಿ ಇದು ಕೋಸ್ಟಲ್ ಬೆಲ್ಟ್ನಲ್ಲಿರುವಂಥ ಹೆದ್ದಾರಿ. ಇದು ಈ ಹೆದ್ದಾರಿ ಅಕ್ಕಪಕ್ಕದಲ್ಲೂ ನೀವು ದಾರಿ ಉದ್ದಕ್ಕೂ ಗಮನಿಸಿ, ಶಾಲೆಗಳಿವೆ, ಕಾಲೇಜುಗಳಿವೆ, ಹಾಸ್ಪಿಟಲ್ಗಳಿವೆ, ದೇವಸ್ಥಾನಗಳಿವೆ. ಇದು ಪ್ರವಾಸೋದ್ಯಮಕ್ಕೆ ಯೋಗ್ಯವಾದ ಜಿಲ್ಲೆ. ಇದಕ್ಕೆ ನಿಮ್ಮ ಬೇರೆ ಕಡೆಗಳಲ್ಲಿ ರಚಿಸಿದ ಹಾಗೆ ಹೆದ್ದಾರಿಗಳನ್ನು ರಚಿಸಲಿಕ್ಕೆ ಆಗೋದಿಲ್ಲ. ಸರಿ, ಇದು ವಿನ್ಯಾಸ ಮಾಡುವಾಗಲೇ ಇವರು ತಪ್ಪಿ ಬಿದ್ದಿದ್ದಾರೆ. ಮೂಲ ವಿನ್ಯಾಸದಲ್ಲಿ ತಪ್ಪಿ ಬಿದ್ದಿದ್ದಾರೆ. ಈಗ ನೋಡಿ, ಮೂಲ ವಿನ್ಯಾಸದಲ್ಲಿ ತಪ್ಪಿ ಬಿದ್ದಾರೆ ಅಂತ ಹೇಳಿದ್ರೆ, ಇವರು ಬ್ರಹ್ಮಾವರದಲ್ಲಿ ಫ್ಲೈಓವರ್ ಅನ್ನು ಆರಂಭಿಕವಾಗಿ ಕೊಟ್ಟಿದ್ರು. ಯಾರು ಅದನ್ನು ಹೇಳ್ತಾ ಇಲ್ಲ ಇವತ್ತು. ಟೆಂಡರ್ ಕಾಸ್ಟ್ ಜಾಸ್ತಿ ಆಯ್ತು, ಯಾರು ಅದಕ್ಕೆ ಬಿಡ್ಡಿಂಗ್ ಮಾಡಿರ್ಲಿಲ್ಲ. ಪ್ರೀ ಕ್ವಾಲಿಫಿಕೇಶನ್ ಇದ್ದವನು ಆ ರೇಟಿಗೆ ಯಾರು ಇರಲಿಲ್ಲ. ಈ ಬ್ರಹ್ಮಾವರದ ನಿಮ್ಮ ಫ್ಲೈಓವರ್ ಅನ್ನು ತೆಗೆದ ಮೇಲೆ ಆ ರೇಟಿಗೆ ಬಂದದ್ದು ಇವ ಒಬ್ಬನೇ, ನವಯುಗ ಒಬ್ಬನೇ. ಪ್ರೀ ಕ್ವಾಲಿಫಿಕೇಶನ್ ಇದ್ದಂಥ ವ್ಯಕ್ತಿ ಅವನು ಒಬ್ಬನೇ, ಅವನಿಗೆ ಕೊಡಬೇಕಾಯ್ತು. ಬೇರೆ ಯಾರು ಭಾಗವಹಿಸಲಿಲ್ಲ ಆ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ. ನವಯುಗದಲ್ಲಿ ಕೊಟ್ಟರು. ಬಟ್ ನವಯುಗದವರದ್ದು ವರ್ಕ್ ಸ್ಲೋ ಆಗಿದೆ ಬಿಟ್ಟರೆ ಕ್ವಾಲಿಟಿಯಲ್ಲಿ ನಂದೇನು ಆಕ್ಷೇಪಗಳಿಲ್ಲ. ಬಟ್ ರಸ್ತೆ ಗುಂಡಿ ಬೀಳ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೌದು, ಬಟ್ 10ರಿಂದ 25ರವರೆಗೆ ಸುಮಾರು ವರ್ಷಗಳಾಯ್ತಲ್ಲ. ಬಟ್ ಅದೇನಾಗಿದೆ, ಇವರು ಒಂದು ನೋಡಿ, ಈಗ ಕುಂದಾಪುರದಲ್ಲಿ ಒಂದು ಬಸವೂರು ಮೂರ್ಕೈಯಲ್ಲಿ ಒಂದು ಅಂಡರ್ ಪಾಸ್ ಅನ್ನ ಕೊಟ್ಟರು. ಹೌದು, ಬ್ರಹ್ಮಾವರಕ್ಕೆ ಒಂದು ಅಂಡರ್ ಪಾಸ್ ಅನ್ನ ಇಟ್ಟರು. ಕೆಟಲ್ ಪಾಸ್ ಅಲ್ಲ, ಅದು ಮತ್ತೆ ಹೇಳ್ತೇನೆ. ಅದರ ಮೇಲೆ ಕಾಪುವಲ್ಲಿ ಒಂದು ಅಂಡರ್ ಪಾಸ್ ಅನ್ನ ಇಟ್ಟರು, ಎಲ್ಲ ಇಟ್ಟರು. ಆದರೆ ಬ್ರಹ್ಮಾವರದ ಅಂಡರ್ ಪಾಸು ಅದು ಬದಲಾವಣೆಯಾಗಿ ಕ್ಯಾಟಲ್ ಪಾಸ್ ಆಯ್ತು. ಅಲ್ಲಿ ಫ್ಲೈಓವರ್ ಅನ್ನು ಬೇಕಂತ ಕೇಳಿದ್ರು ಕೂಡ ಅದು ಕ್ಯಾಟಲ್ ಪಾಸ್ ಆಯ್ತು. ಈಗ ಕುಂದಾಪುರದಲ್ಲಿ ನೋಡಿ, ನಿಮ್ಮ ಇದೆಯಲ್ಲ, ಯಾವುದು ನಿಮ್ಮ ಅಂಡರ್ ಪಾಸ್ ಇದೆಯಲ್ಲ, ಅದು ದಾಟಿದ ತಕ್ಷಣ ಫ್ಲೈಓವರ್ ಇನ್ನೊಂದಾಯ್ತು. ಈಗ ಇಲ್ಲಿ ಕರಾವಳಿ ಬೈಪಾಸ್ನಲ್ಲಿ ಅಂಡರ್ ಪಾಸ್ ಅನ್ನು ದಾಟಿ ಹೋದ ನಂತರ ಈಗ ಇನ್ನೊಂದು ಅಂಡರ್ ಪಾಸ್ ನಿರ್ಮಾಣ ಆಗ್ತಾ ಇದೆ. ಇದು ಎಂಥ ವಿನ್ಯಾಸ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ ಕೋಸ್ಟಲ್ ಇದಕ್ಕೆ ಸರಿಯಾದ ಒಂದು ವಿನ್ಯಾಸ ಕೂಡ ಅದರಲ್ಲಿ ಮಾಡುವುದರಲ್ಲಿ ಅವರು ಸಂಪೂರ್ಣವಾಗಿ NHAIನವರು ಎಡವಿದ್ದಾರೆ. ಅವರು ಸರಿ, ಆರಂಭಿಕವಾಗಿ ಇವರು ವಿನ್ಯಾಸವನ್ನು ಮಾಡುವಾಗ ಯಾವುದೇ ಜನಪ್ರತಿನಿಧಿಗಳ ಮಾತನ್ನು ಕೂಡ ಇವರು ಕೇಳಿರ್ಲಿಕ್ಕಿಲ್ಲ, ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿರ್ಲಿಕ್ಕಿಲ್ಲ. ನಾನು ಖಡಾಖಂಡಿತವಾಗಿ ಹೇಳಿದ್ದೀನಿ. ಹೋರಾಟ ಸಮಿತಿಯನ್ನಾದರೂ ತೆಗೆದುಕೊಂಡಿದ್ದಾರಾ? ಇಲ್ಲ, ಬಿಲ್ಕುಲ್ ಇಲ್ಲ. ಯಾವ ಸಂದರ್ಭದಲ್ಲೂ ಆವಾಗ ಈಗಾಗ ಅಲ್ಲಲ್ಲಿ ಟೋಲ್ ಸಮಿತಿಗಳೆಲ್ಲ ಇವೆ, ಬಟ್ ಆವಾಗ ಇದ್ದಿದ್ದದು ಇದು ಒಂದೇ. ಬಟ್ ತಾವು ಮಾಹಿತಿ ಹಕ್ಕಿನ ಪ್ರಕಾರ ಕೇಳಲಿಲ್ವೇ ವಿನ್ಯಾಸದ ಬಗ್ಗೆ ನಾವು ಕೇಳಲಿಲ್ಲ. ಬ್ರಹ್ಮಾವರದ ವಿನ್ಯಾಸವನ್ನು ನಾನು ತೆಗೆದುಕೊಂಡಿದ್ದೆ. ಸರಿ, ಅಂಡರ್ ಪಾಸ್ ಇತ್ತು. ಜಿಲ್ಲೆಯ ಬಗ್ಗೆ ನಾನು ಕೇಳಲಿಲ್ಲ. ಮತ್ತೆ ಎಷ್ಟು ಅವನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಸರ್ಕಾರದ ಅಲೋಕೇಶನ್ಸ್ಗಳೇನು, ಅದೆಲ್ಲವನ್ನ ತಗೊಂಡಿದ್ದೇನೆ ನಾನು. ಸರಿ, ಕಲವರ್ಟ್ಗಳು ಎಷ್ಟು ಬರ್ತವೆ, ಬಸ್ ಸ್ಟ್ಯಾಂಡ್ಗಳು ಎಷ್ಟು ಬರ್ತವೆ, ಇದೆಲ್ಲವನ್ನ ಮಾಹಿತಿಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಬಟ್ ಈ ವಿನ್ಯಾಸ ಮಾಡುವುದರಲ್ಲೇ ಇವರು ಆರಂಭಿಕವಾಗಿ ಸಂಪೂರ್ಣ ಎಡವಿದ್ದಾರೆ ಅವರು. ಈಗ ಇದರಲ್ಲಿ ಇರುವಂತ ಸಮಸ್ಯೆ ಒಂದೇ ಅಲ್ವಾ ಸರ್, ನೀವು ಅದನ್ನು ಗಮನಿಸಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ರೋಡ್ ಕ್ರಾಸಿಂಗ್ ನಲ್ಲಿ ಆಗುವಂತ ಆಕ್ಸಿಡೆಂಟ್ಗಳದ್ದೇ ಒಂದು ದೊಡ್ಡ ಸಮಸ್ಯೆ. ರೋಡ್ ಕ್ರಾಸಿಂಗ್ ನಲ್ಲಿ ಏನು ಆಕ್ಸಿಡೆಂಟ್ಸ್ಗಳಾಗ್ತವೆ ಅದೇ ಒಂದು ದೊಡ್ಡ ಸಮಸ್ಯೆ. ಸರಿ, ಅದಕ್ಕೋಸ್ಕರ ಇವರು ಈ ವಿನ್ಯಾಸವನ್ನ ಈ ರೀತಿ ಬದಲಾವಣೆಗಳನ್ನು ಮಾಡ್ಕೊಂಡು ಹೋದ್ರೆ ನ್ಯಾಷನಲ್ ಹೈವೇಲಿ ಸಿಗ್ನಲ್ಸ್ಗಳನ್ನು ಹಾಕ್ಲಿಕ್ಕಿಲ್ಲ ಅಂತೇಳಿ ಹೇಳ್ತಾರೆ, ಕಾನೂನು ಇದೆ ಅಂತೇಳಿ ಹೇಳ್ತಾರೆ. ಈ ನಿಮ್ಮ ಸಿಗ್ನಲ್ಸ್ಗಳನ್ನ ಹಾಕಿ ಪಾದಚಾರಿಗಳನ್ನ ಅಲ್ಲಿ ದಾಟ್ಲಿಕ್ಕೆ ಬಿಟ್ರೆ ಈ ತರದ ಪರಿಸ್ಥಿತಿ ಉದ್ಭವಿಸ್ತದ? ಸೊ ಈಗ ಸಿಗ್ನಲ್ಸ್ ಅನ್ನು ಹಾಕ್ಲಿಕ್ಕಿಲ್ಲ ಅಂತ ಹೇಳುವುದು ಯಾರು? ಸರ್ಕಾರ. ಅದು ಕೋರ್ಟ್ ಆರ್ಡರ್ ಅಂತೇಳಿ ಹೇಳ್ತಾರೆ. ಹೈವೇಗಳನ್ನು ನಿರ್ಮಾಣ ಮಾಡೋದು ಯಾರು? ಸರ್ಕಾರ ಅಲ್ವಾ? ಸೊ ಈ ಸರ್ಕಾರದ ಅದರ ಬಗ್ಗೆ ಯಾಕೆ ಚಿಂತನೆ ಮಾಡುವುದಿಲ್ಲ ಅನ್ನೋದು ನನಗೆ ಅರ್ಥವಾಗುವುದಿಲ್ಲ. ಇನ್ನೂ ಒಂದಿಷ್ಟು ಅಂಡರ್ ಪಾಸ್ಗಳು ನಮ್ಮ ಈ ಹೈವೇಯಲ್ಲಿ ಉದ್ಭವ ಆದರೂ ಮೇಲ್ಹತ್ತು ಕೆಳಗಿಳಿ ಇನ್ನಷ್ಟು ಬೇಡಿಕೆ ಇತ್ತಲ್ಲ ಸರ್ ಕೆಲವೊಂದು ಕಡೆ. ಯಾವ್ದು? ಈಗ ಅಮಲಪಾಡಿಯಲ್ಲಿಯೂ ಕೂಡ ಒತ್ತಾಯ ಇತ್ತು,
ಸರ್ ಈಗ ನಾನು ಹೇಳ್ತಾ ಇರೋದು ಜನರಲ್ ಬೇಡಿಕೆ ಇದೆ. ಈಗ ನಮ್ಮಲ್ಲೂ ಫ್ಲೈಓವರ್ ಕೊಡಬೇಕಂತ ಹೇಳ್ತೇವೆ, ಕಾಪುನಲ್ಲೂ ಕೂಡ ಕಟ್ಪಾಡಿಯಲ್ಲೂ ಕೂಡ ಆ ಬೇಡಿಕೆಗಳಿವೆ. ಸ್ಥಳೀಯರನ್ನು ಕೂರಿಸ್ಕೊಂಡು ಜನಪ್ರತಿನಿಧಿಗಳ ಕೂರಿಸ್ಕೊಂಡು ವೈಜ್ಞಾನಿಕವಾದ ವಿಚಾರಗಳು ಏನು ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಅದನ್ನು ಬಿಟ್ಕೊಂಡು ಇದೆಷ್ಟು ಈಗ ಒಂದು 10 ಇಳಿ ಇದೆಂಥ ಡಿಸೈನ್ ಇದು ಎಲ್ಲವೂ ಅವೈಜ್ಞಾನಿಕ. 100% ಅವೈಜ್ಞಾನಿಕ ಇದು. ಸಂತೆಕಟ್ಟೆ ಕಲ್ಯಾಣಪುರ ಯಾವುದು ಸಂತೆಕಟ್ಟೆ ಅಂಡರ್ ಪಾಸ್ ಹೌದು, ಮಳೆಗಾಲದವರೆಗೆ ವೆಯ್ಟ್ ಮಾಡಿ ಅಷ್ಟೇ, ಸಮಸ್ಯೆ ಆಗ್ತದೆ ಖಂಡಿತ. ಇದು ಜನರ ಬೇಡಿಕೆಗಾಗಿ ಅವರು ಮತ್ತೆ ಮಾಡಿದ್ದು. ಹೌದು, ಅದಕ್ಕೆ ನಾನು ಹೇಳೋದು ಆ ಡೆಲ್ಲಿಯಲ್ಲಿ ಕೂತ್ಕೊಂಡವರು ಡೆಲ್ಲಿಯಲ್ಲಿ ಕೂತ್ಕೊಳ್ಳೋದು, ಇಲ್ಲಿದ್ದವರು ಏನೋ ಒಂದು ಪ್ಲಾನ್ ಮಾಡಿ ಅವರು ಕಳಿಸ್ತಾರೆ. ಸರಿ. ಸೊ ಇದು ಅಂಡರ್ ಪಾಸ ಇದು ಅಥವಾ ಈ ಸಂತೆಕಟ್ಟೆಯಲ್ಲಿ ರಚಿಸಿದ ಹಾಗೆ ಇನ್ನೊಂದು ರೀತಿಯ ಅಂಡರ್ ಪಾಸ, ಇದು ಫ್ಲೈಓವರ್ ಮಾಡಬೇಕಾ ಅಥವಾ ಇದಕ್ಕೆ ಸಿಗ್ನಲ್ಸ್ ಹಾಕಿ ಜನಗಳ ಸಮಸ್ಯೆಯನ್ನು ನಾವು ಬಗೆಹರಿಸಬೇಕಾ? ಇದೆಲ್ಲವೂ ಸರ್ಕಾರದ ಮಟ್ಟದಲ್ಲಿ ಆಗಬೇಕು. ಬಟ್ ಬ್ರಹ್ಮಾವರದಲ್ಲಿ ಫ್ಲೈಓವರ್ ನಿರ್ಮಾಣ ಅತಿ ಅಗತ್ಯ ಅಂತ ಯಾವ ರೀತಿಯಲ್ಲಿ ಮನವರಿಕೆ ಮಾಡ್ತೀರಾ ಸ್ವಾಮಿ? ಅದು ಎಲ್ಲಿಂದ ಎಲ್ಲಿವರೆಗೆ? 2000 ಮೀಡಿಯಾ ಮೈನಿಂಗ್ ಎಲ್ಲ ಕೊಡ್ತಾರೆ. ತಮ್ಮ ಪ್ರಕಾರ ಹೇಗಿರಬೇಕು ಅಲ್ಲಿ? 2011ರಲ್ಲಿ ಇವರು ನಮಗೆ ಎಂಬ್ಯಾಕ್ಮೆಂಟು ಅಂದರೆ ಅಂಡರ್ ಪಾಸನ್ನು ಕೊಟ್ಟರು. ವರ್ಕ್ ಸ್ಟಾರ್ಟ್ ಆಯಿತು, ಪಿಲ್ಲರ್ಗಳು ಸ್ಟಾರ್ಟ್ ಆಯಿತು, ರಾಡ್ಗಳು ಮೇಲಕ್ಕೆದ್ದು ಏಕಾಏಕಿ ಅದು ಬದಲಾವಣೆ ಆಯಿತು. ಅದಕ್ಕೆ ಅಲ್ಲಿ ಅಂಡರ್ ಪಾಸ್ ಬೇಡ ಅಂತೇಳಿ ಒಂದು ಸ್ವಲ್ಪ ಜನಗಳು ಒಂದು ಮನವಿಯನ್ನು ಕೊಟ್ಟರು. ಆ ಮನವಿಗೆ ಆ ಮನವಿಯ ಆಧಾರದಲ್ಲಿ ಜನಪ್ರತಿನಿಧಿಗಳು ಇಲ್ಲಿ ಅಂಡರ್ ಪಾಸ್ ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಪಾಸ್ ಕೊಡಿ ಅಂತ ಕೇಳಿದ್ರು. ಹೌದೌದು, ಅದನ್ನ ನಾನು ಯಾರು ಲೆಟರ್ ಕೊಟ್ಟರು ಅಥವಾ ಯಾರು ವಿಚಾರ ಬದಲಾವಣೆ ಮಾಡಿದ್ರು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ನನಗದು ಅವಶ್ಯಕತೆ ಇಲ್ಲ. ಯಾರದ್ದಾದ್ರೂ ಹೆಸರು ಹಾಳು ಮಾಡುವುದು ನನಗೆ ಅವಶ್ಯಕತೆ ಇಲ್ಲ. ಆದರೆ ಆ ಕಾರಣದಿಂದ ಆಯಿತು. ಬಟ್ 2013ರಿಂದ ನಾವು ಅಂಡರ್ ಪಾಸ್ ಬೇಕಂತ ಗಲಾಟೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಸರ್ವಿಸ್ ರೋಡ್ಗಳನ್ನು ಕೊಡಿ ಅಂತ ಸ್ಟಾರ್ಟ್ ಮಾಡಿದ್ವಿ. 2013ರಲ್ಲಿ ಜಯಪ್ರಕಾಶ್ ಹೆಗಡೆ ಅವರು MP, ವಿನಯ್ ಕುಮಾರ್ ಸೊರಕೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಪ್ರಮೋದ್ ಮಧ್ವರಾಜ್ ಅವರು ಶಾಸಕರು, ಇವರು 3 ಜನರಿಗೆ ಮನವಿ ಕೊಟ್ಟಿತ್ತು ನೋಡಿ. 3 ಜನ ಸರ್ಕಾರಕ್ಕೆ ಆಗಿನ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಇದಕ್ಕೆ ಹೆದ್ದಾರಿ ಸಚಿವರಿಗೆ ಬರೆದಿದ್ದಾರೆ. ಬಟ್ ರಾಜ್ಯ ಸರ್ಕಾರದ ಪಾತ್ರ ಇಲ್ಲ ಅಂತ. ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರಕ್ಕೆ ಬರೆದದ್ದು. ಕೇಂದ್ರ ಸರ್ಕಾರದ ಹೆದ್ದಾರಿ ಸಚಿವರಿಗೆ ಬರೆದದ್ದು. ಸರಿ. ಯಾವಾಗ? ಜುಲೈ ತಿಂಗಳಲ್ಲಿ, ಇನ್ ದ ಮಂತ್ ಆಫ್ ಜುಲೈ 2013 7 ಪಿಲ್ಲರ್ನ ಫ್ಲೈಓವರನ್ನು ಕೊಡಿ ಅಂತ. ಇಲ್ಲ, ಕೊಡಲಿಲ್ಲ. ತದನಂತರ ನಾವು ಒಂದು ದೊಡ್ಡ ಹೋರಾಟವನ್ನು ಮಾಡ್ತು. ಯಾವಾಗ? 19/9/2019ಕ್ಕೆ ಇಡೀ ಬ್ರಹ್ಮಾವರ ಬಂದ್ ಮಾಡ್ತು. ಬೆಳಿಗ್ಗೆಯಿಂದ ಸಂಜೆ ತನಕ ಬಂದ್ ಮಾಡ್ತು. ಆದರೂ ಕೂಡ ಇಲ್ಲ. ಅದರ ಮೇಲೆ ಏನಾಯಿತು, ಅಲ್ಲಿ ಒಂದು RV ಅಸೋಸಿಯೇಟ್ಸ್ ಅಂತ ಒಂದು ಸಂಸ್ಥೆ ಇದೆ, ಅವರದ್ದು ಇಂಜಿನಿಯರಿಂಗ್ ಡಿವಿಷನ್. ಈ RV ಅಸೋಸಿಯೇಟ್ಸ್ನವರು ಅವರಿಗೆ ಒಂದು ಇದನ್ನು ಕೊಟ್ಟರು. ಈಗ ನಾವು ಫ್ಲೈಓವರ್ಗಳನ್ನು ಚೇಂಜ್ ಮಾಡಿದರೆ ಅದು ತೊಂದರೆ ಆಗ್ತದೆ, ಫ್ಲೈಓವರ್ ಅಂತ ಮಾಡಿದರೆ ತೊಂದರೆ ಆಗ್ತದೆ, ಬೇರೆ ಕಡೆಗಳಲ್ಲಿ ಅಂತ ಬೇಡಿಕೆಗಳು ಬರಬಹುದು. ಆದರೂ ಕೂಡ ಈ ಸಮಿತಿಯ ಬೇಡಿಕೆಯನ್ನು ನೀವು ಪರಿಶೀಲಿಸುವ ಅಗತ್ಯ ಇದೆ ಅಂತೇಳಿ ಹೇಳಿದರು RV ಅಸೋಸಿಯೇಟ್ಸ್. ಅದರ ನಂತರ ಇವರು ಇದು ಮಾಡಿದರು, ಯಾವುದನ್ನು ಆವಾಗ ಸಚಿವರಾಗಿದ್ದ ಆಸ್ಕರ್ ಫರ್ನಾಂಡಿಸ್ ಅವರು ಉಡುಪಿಯಲ್ಲಿ ಒಂದು ಸಭೆಯನ್ನು ಮಾಡಿ ಖಾಲಿ ನಮ್ಮ ಬ್ರಹ್ಮಾವರದ ಹಿಂದಿನ IB, ಈಗ ತಾಲೂಕು ಆಫೀಸ್ ಇದೆಯಲ್ಲ, ಆ ಪ್ರದೇಶದಿಂದ ಬೈಪಾಸ್ವರೆಗಿನ ಎತ್ತರವನ್ನು ತಗ್ಗಿಸಲಿಕ್ಕೆ ಒಂದು ಆದೇಶವನ್ನು ಮಾಡಿದರು. ಅದರ ನಂತರ ಇಲ್ದಿದ್ರೆ ಆ ಎತ್ತರವನ್ನು ತಗ್ಗಿಸದೇ ಇದ್ದಿದ್ರೆ ಬಾರ್ಕೂರ್ನಲ್ಲಿ ಹೋಗುವಾಗ ಅಲ್ಲಿ ಒಂದು ಕಮಾನ್ ಇದೆ, ಅಲ್ಲಿ ಲಾರಿಗಳು ಪೂರ ಸಿಕ್ಕಿ ಬೀಳುದು. ಪ್ರತಿನಿತ್ಯ ನಮಗೆ ಆ ಲಾರಿಗಳನ್ನು ತಪ್ಪಿಸಿ ಬಿಡುವುದೇ ಕೆಲಸ ಆಗಿತ್ತು. ಸೊ ಅದೊಂದು ಸ್ವಲ್ಪ ಪರಿಣಾಮಕಾರಿ ಆಯಿತು. ಒಂದು 4 ಕೋಟಿ ಚಿಲ್ಲರೆ ನಮಗೆ ಲಾಸ್ ಆಗಿದೆ ಅಂತ ಅವರು ಹೇಳ್ತಾರೆ. ಅದೊಂದು ಸ್ವಲ್ಪ ಆ ಘಟನೆಯಿಂದ, ಆ ಹೋರಾಟದಿಂದ ಆದದ್ದಷ್ಟೇ, ಮತ್ತೇನು ಪ್ರಯೋಜನ ಆಗಲಿಲ್ಲ. ತದನಂತರ ನಾವು GR ರೈ ಅಂತ ರಿಟೈರ್ಡ್ ಪ್ರೊಫೆಸರ್ ಅವರು ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿದ್ದರು, KREC ಅಲ್ಲ KREC, ಅವರನ್ನು ಕರ್ಕೊಂಡು ಬಂದು ಇಡೀ ಬ್ರಹ್ಮಾವರ ಪ್ರದೇಶವನ್ನು ಸರ್ವೆ ಮಾಡಿಸಿ, ಯಾವುದು ಸಮಿತಿಯ ವತಿಯಿಂದಲೇ ನಾವು ಅದನ್ನು ಇದು ಮಾಡಿದೆವು. ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಒಂದು ಸರ್ವೆ ಮಾಡಿಸಿ ಇಲ್ಲಿಗೆ ಯಾವುದು ಸೂಕ್ತ ಅನ್ನುವ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿದ್ದೇವೆ ನೋಡಿ. ಅವ್ರು ಏನು ಹೇಳಿದರು? ಅವರು ಒಂದು ಫ್ಲೈಓವರು ಇಲ್ಲ ಗ್ರೌಂಡ್ ಲೆವೆಲ್. ಅಲ್ಲಿ ಸಮಸ್ಯೆ ಏನು ಗೊತ್ತಾ ಸ್ವಾಮಿ? ಗ್ರೌಂಡ್ ಲೆವೆಲ್ ಸಮಸ್ಯೆ ಆಗೋದಿಲ್ಲ ಸರ್, ಅಲ್ಲಿ ಈ ವಿಲೇಜ್ ಅನ್ನೆಲ್ಲ ಇದಾಗುತ್ತೆ ಸಂಪರ್ಕ. ಅಲ್ಲಿ ಎರಡೇ ಕಡೆ ನಮಗೆ ಮೀಡಿಯನ್ ಓಪನ್ ಬೇಕಾಗಿರೋದು. ಎಲ್ಲಿ
ಒಂದು ಬಸ್ ಸ್ಟ್ಯಾಂಡಿಗೆ ಹೋಗುವಂಥದ್ದು. ಧೂಪದ ಕಟ್ಟೆ ಅಲ್ಲ, ಬಸ್ ಸ್ಟ್ಯಾಂಡ್ನಲ್ಲಿ, ಅದು ಲೋಕಲ್. ಓಕೆ. ಮೇಜರ್ ಆಗಿ ನಿಮಗೆ ಬೇಕಾಗಿರುವಂಥದ್ದು ಅಲ್ಲಿ ಒಂದು, ಬಾರ್ಕೂರಿಗೆ ಹೋಗೋ ರೋಡ್ ಒಂದು, ಇದು ಎರಡೂ ಕಡೆ ಬೇಕಾಗಿರೋದು ಅಷ್ಟೇ. ಅದನ್ನ ಅಲ್ಲಿ ಎಂತ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಯಾಕೆ ಬೇಕು ಅಂತ ಹೇಳಿದ್ರೆ ಪೇತ್ರಿ ಕಡೆಗೆ ಹೋಗಬೇಕು. ಇದು ಅದು ಡಿಸ್ಟ್ರಿಕ್ಟ್ ಮೇಜರ್ ರೋಡ್ ಆಗಿರೋದು ಈಗ ಸ್ಟೇಟ್ ಹೈವೇ ಆಗಿಬಿಟ್ಟಿದೆ. ಬಾರ್ಕೂರಿಗೂ ಕೂಡ ಅದು ಡಿಸ್ಟ್ರಿಕ್ಟ್ ರೋಡು ಈಗ ಸ್ಟೇಟ್ ಹೈವೇ. ತುಂಬ ಹೆವಿ ವೆಹಿಕಲ್ಸ್ಗಳು ಅಲ್ಲಿ ಮೂವ್ಮೆಂಟ್ ಜಾಸ್ತಿ ಇರ್ತದೆ. ಮತ್ತೆ ನಾವು ಇದನ್ನು ವಿನ್ಯಾಸವನ್ನು ಮಾಡುವಾಗ ಸ್ಥಳೀಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ರಿಕ್ಷಾ ಟ್ಯಾಕ್ಸಿ ಅವರದ್ದು ಒಂದು ಅವರ ಹೊಟ್ಟೆಪಾಡನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಈಗ ಬಸ್ ಸ್ಟ್ಯಾಂಡಲ್ಲಿ ಬಂದು ಬ್ಯಾಂಗ್ಳೂರು ಬಾಂಬೆ ಬಸ್, ಹುಬ್ಳಿ ಬಸ್ಸುಗಳು ನಿಲ್ತವೆ. ಬೈಪಾಸಿನಲ್ಲಿ ಬಂದು ಬ್ಯಾಂಗ್ಳೂರು ಬಾಂಬೆ ಹುಬ್ಳಿ ಬಸ್ಸುಗಳು ನಿಲ್ತವೆ. ರಿಕ್ಷಾ ಸ್ಟ್ಯಾಂಡ್ ಎಲ್ಲಿ ಮಾಡಲಿ ಪಾಪ ಅವರು, ಟ್ಯಾಕ್ಸಿ ಸ್ಟ್ಯಾಂಡ್ ಎಲ್ಲಿ ಮಾಡಲಿ, ಅದರಿಂದ ಅವರು ಜೀವನ ಸಾಗಿಸುವವರಲ್ಲ. ಆ ಎಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ. ಯಾವುದನ್ನು ಗಮನಿಸಲಿಲ್ಲ ಅವರು. ಅವರ ಪಾಡು ಈಗ ಒಂಥರ ಪಾಪ ಬಹಳ ಕ್ಲಿಷ್ಟಕರ ಅವರ ಪಾಡುಗಳೆಲ್ಲ. ಯಾಕೆಂತ ಹೇಳಿದ್ರೆ ಬಸ್ಸುಗಳು ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅವರು, ಎಲ್ಲೆಲ್ಲಿ ನಿಲ್ಲಿಸ್ತಾರೆ. ಸೊ ಹಾಗಾಗಿ ಇದನ್ನು ಕೂಡ ಇವರು ಗಣನೆ ತಗೊಳ್ಳಿಲ್ಲ, ಯಾವುದನ್ನ ತೆಗೆದುಕೊಳ್ಳಿಲ್ಲ. GR ಇದು ಕೂಡ ಇವರು ತಗೊಳ್ಳಿಲ್ಲ. ಅದರ ಮೇಲೆ NHAN ಅವರು ಕೆಲವು ಸಂದರ್ಭಗಳಲ್ಲಿ ಏನು ಹೇಳ್ತಾರೆ, ಇದನ್ನ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಕೆಲವು ಕಾರಣ ಕೊಡೋದಿಲ್ಲ, ಕಾಸ್ಟ್ ಅಲ್ಲ, ಕಾರಣ ಏನು ಕೊಡೋದಿಲ್ಲ ಅವರು. ಈಗ ಕೆಲವು ಹಿಂಬರಹಗಳಿವೆ. ಈಗ ನಾನು DC ಗೆ, SP ಗೆ, ಸಚಿವರುಗಳಿಗೆ, ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಎಲ್ಲರಿಗೂ ಪತ್ರಗಳನ್ನು ಬರಿತೇವೆ. ಸೊ ಆದರೆ ನಮಗೆ ಬರುವಂಥದ್ದೇನು, ಅವರು ಒಬ್ಬರಿಗೆ ಫಾರ್ವರ್ಡ್ ಮಾಡ್ತಾರೆ, ಅಂತಿಮವಾಗಿ ಅದು ಯಾರಿಗೆ ಹೋಗ್ತದೆ, NHAN ಅವರಿಗೆ ಹೋಗ್ತದೆ. ಇದು ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಕೆಲವು ಸಮಯ ಅವರು ಮಾಡಬಹುದು ಅಂತೇಳಿ ಹೇಳ್ತಾರೆ. ಗೊತ್ತಾಯ್ತು ನಿಮಗೆ? ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾರೆ, ಬಟ್ ತೀರ್ಮಾನ ಏನಂತ ಅನ್ನೋದನ್ನು ಕ್ಲಾರಿಟಿ ಕೊಡೋದಿಲ್ಲ. ಸಣ್ಣ 12 ವರ್ಷ ಆಯ್ತಲ್ಲ ಸ್ವಾಮಿ ಈ ಹೋರಾಟಕ್ಕೆ. ಸೊ ಅದರ ಮೇಲೆ ಎಂತ ಮಾಡ್ತು ನಾವು, 2022ರಲ್ಲಿ ಪುನಃ ಒಂದು ಹೋರಾಟವನ್ನು ನೋಡಿ, ಸೆಂಟ್ರಲ್ ಮಿನಿಸ್ಟ್ರಿಗೂ ಇವರಿಗೆ ಬರೆದಿದ್ದೇನೆ, ನಿತಿನ್ ಗಡ್ಕರಿ ಅವರಿಗೂ 2016ರಲ್ಲಿ ಬರೆದಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ, ಡಿಟೇಲ್ ಆಗಿ ಬರೆದಿದ್ದೇನೆ. ಅದಕ್ಕೆ ಅವರು ಇಲ್ಲಿಗೆ ಕಳಿಸ್ಕೊಟ್ರು ಒಂದು ಲೆಟರನ್ನು. ನನಗೆಂತ ಗೊತ್ತುಂಟು ಇದೆಲ್ಲ ಮಾಮೂಲಿ ಅಂತ. ನಾವು ಕೊಟ್ಟ ಮನವಿಗೆ ಒಂದು ಹಿಂಬರ ಕೊಟ್ಟು ಕೈ ತೊಳೆದುಕೊಳ್ಳೋದು ಮಾಮೂಲಿ ಅಂತ ನನಗೆಂತ ಗೊತ್ತುಂಟು. ಅಲ್ಲಿಂದ ಒಂದು ಲೆಟರ್ ಬಂತು, ಏನಾದರೂ ಆಗ್ಬೋದಂತ ನಮ್ಮ ನಿರೀಕ್ಷೆ ಎಂದು ನಮ್ಮದು ಇದಾಗಲಿಲ್ಲ, ಅದು ಫೇಲಿಯರ್ ಆಗ್ತಾನೇ ಬಂತು. ಅದರ ಮೇಲೆ 22ರಲ್ಲಿ ನಾವು ಪುನಃ ಹೋರಾಟವನ್ನು ಪ್ರಾರಂಭ ಮಾಡ್ತು. ಆಕ್ಸಿಡೆಂಟ್ಗಳೆಲ್ಲ ಆದಾಗ ಭಾಳ ದೊಡ್ಡ ಪ್ರತಿಭಟನೆ ಮಾಡಿದ್ದೇವೆ, ಭಾಳಷ್ಟು ಜನ ಸೇರಿದ್ದಾರೆ. ರಿಕ್ಷಾ ಟ್ಯಾಕ್ಸಿಯವರೆಲ್ಲ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. NHAN ಬರಲೇ ಇಲ್ಲ ಒಂದು ದಿವಸ ಮೀಟಿಂಗಿಗೆ. ಅದರ ನಂತರ ಇವರು ತಹಸೀಲ್ದಾರರು ನೋಟಿಸ್ ಮಾಡಿ ಕರೆಸಿದ್ರು ಅವನನ್ನು. DC ಗೆ DO ಲೆಟರ್ ಹಾಕಿದ್ರು ಅವರು. ಬಂದ ಅವನು ಬಂದ ಸ್ಟೈಲನ್ನು ನೋಡಿದರೆ ಬಂದಿದ್ರೆ ನಮಗೆ ನಗು ಬರ್ತಾಯಿತ್ತು. ಏನೋ ನಾವೆಲ್ಲ ಈ ಹೋರಾಟಗಾರರು ಹೋಗಿ ಅವನಿಗೆ ಅಟ್ಯಾಕ್ ಮಾಡ್ತೀವಿ ಅಥವಾ ಏನೋ ತೊಂದರೆ ಕೊಡ್ತೀವಿ ಅನ್ನೋ ಥರ ಸುತ್ತ ಜನ ಇಟ್ಕೊಂಡು, ಈ ನಿಮ್ಮ ಇವರ ಬಾಡಿಗಾರ್ಡ್ ಏನದು ಸೆಕ್ಯೂರಿಟಿ ಆ ಥರ ಇಟ್ಕೊಂಡು ಬರ್ತಾ ಇದ್ದ. ಅವರು ಏನು ಕೆಲಸಗಳನ್ನು ಮಾಡಲಿಲ್ಲ, ಆಗೋದಿಲ್ಲ ಅಂತೇಳಿ ಹೇಳಿ ಹೋದರು. ಅದರ ಮೇಲೆ ಏನಾಯಿತು ಅಂತ ಹೇಳಿದರೆ, ಲಾಸ್ಟ್ ಇಯರು ಇದರಲ್ಲಿ ಫಸ್ಟ್ ಯಾವಾಗ ಅಂತ ಹೇಳಿದರೆ 24/7/24 ಅದರಲ್ಲಿ ಒಂದು DC ಅವರು ಒಂದು ಮೀಟಿಂಗನ್ನು ಕರೆದಿದ್ರು. 4/7/24, 27/11/24 ಮತ್ತು 12/12/24 ಈ ಮೂರೂ ಮೀಟಿಂಗ್ನಲ್ಲೂ ಕೂಡ ನಾವು ಅಲ್ಲಿ ಫ್ಲೈಓವರ್ ಆಗಬೇಕು, ಸರ್ವಿಸ್ ರೋಡ್ಗಳನ್ನು ಇಮ್ಮಿಡಿಯೇಟ್ ನಿರ್ಮಾಣ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಪ್ರತಿಪಾದನೆಯನ್ನು ಮಾಡಿದ್ದೇನೆ. ಅದರದ್ದು ಇದಿದೆ ನೋಡಿ, ಪ್ರೊಸೀಡಿಂಗ್ಸ್ ಇದೆ. ಅದು ಫಲ ನೀಡಲಿಲ್ಲ, ಪ್ರೊಸೀಡಿಂಗ್ಸ್ ಇದೆ. ಇಲ್ಲ, 12/12 ಮೀಟಿಂಗ್ನಲ್ಲಿ DC ಅವರು ನಾವೇನು ಹೇಳಿದ್ದೀವಿ, ನಿಮಗೆ ಒಂದು ವೇಳೆ ರಸ್ತೆ ನಿರ್ಮಾಣಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದರೆ ನೀವೊಂದು ಕೆಲಸ ಮಾಡಿ, ಮ್ಯಾನ್ ಪವರ್ ಮತ್ತು ಮಣ್ಣು ನಮ್ಮದು. ಅದನ್ನು ಹೇಳಿದ್ರಿ? ಹೌದಪ್ಪ, ಓಪನ್ ಮೀಟಿಂಗಲ್ಲಿ SP ಅವರು ಇದ್ರಲ್ಲ. ಮ್ಯಾನ್ ಪವರ್ ಮತ್ತು ಮಣ್ಣು ನಮ್ಮದು, ಊರಿನ ಜನಗಳನ್ನು ಒಗ್ಗೂಡಿಸಿ ನಾವು ಅದನ್ನು ಶ್ರಮದಾನ ಮಾಡ್ತೀವಿ, ಮಣ್ಣು ನಾವು ಫ್ರೀ ಕೊಡ್ತೀವಿ, ಕನ್ಸ್ಟ್ರಕ್ಷನ್ ರೆಸ್ಪಾನ್ಸಿಬಲ್ ನೀವು ತಗೊಂಡ್ರೆ ಒಂದು ಟಿಪ್ಪರ್ಗಳು ಮತ್ತು ಇದನ್ನು JCBಗಳನ್ನು ಕೊಡಿ ನಮಗೆ. ಅಷ್ಟು ಉದಾರಿಗಳಾಗಿದ್ದೀರಿ. ಅದನ್ನು DC ಎದುರಿಗೆ ಹೇಳಿದ್ದು, ಅದರಲ್ಲೇನು ಇದಿಲ್ಲ, ಮುಚ್ಚಿಮರ ಇಲ್ಲ. ಅದಕ್ಕೆ DC ಅವರು ಏನು ಹೇಳಿದರು ನೋಡಿ, ಇಷ್ಟು ಅವರು ಆಗ್ರಹ ಪಡಿಸಬೇಕಾದ್ರೆ ಅಲ್ಲಿ ಸಮಸ್ಯೆ ತುಂಬ ಇದೆ, ರೋಸಿ ಹೋಗಿದ್ದಾರೆ. ನೀವು ಇಮ್ಮಿಡಿಯೇಟ್ ಆಗಿ ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳದಿದ್ರೆ ಮುಂದೆ ಏನಾದರೂ ತೊಂದರೆ ಆದರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಸೇಮ್ ವರ್ಡನ್ನು ಹೇಳಿದ್ದಾರೆ.
ಇದರಲ್ಲಿ ಆ ಪ್ರೊಸೀಡಿಂಗ್ಸಲ್ಲಿ ಬಂದಿದೆ ನೋಡಿ, ನಾನು ಅದು ಆ ಶಬ್ದ ಬರಲಿಲ್ಲ, ಬಟ್ ನಾನು ಇದನ್ನು ಎಲ್ಲದರಲ್ಲಿ ಅವ್ರು ಏನು ಹೇಳ್ತಾರೆ, ನವೆಂಬರ್ನಲ್ಲಿ ಆದ ಮೀಟಿಂಗ್ನಲ್ಲಿ ಏನು ಹೇಳ್ತಾರೆ, ಡಿಸೆಂಬರ್ನಲ್ಲಿ ಆದ ಮೀಟಿಂಗ್ನಲ್ಲಿ ಏನು ಹೇಳ್ತಾರೆ, ಇಲ್ಲ ನಾವು ಅದ್ರ ಬಗ್ಗೆ ಆಫ್ಟರ್ ದ ಫೈನಾನ್ಷಿಯಲ್ ಇಯರ್ ಕಂಪ್ಲೀಷನ್ ಆದ ಮೇಲೆ ನಾವು ಅದರ ಬಗ್ಗೆ ಕ್ರಮ ತಗೊಳ್ತೇವೆ. ಬಟ್ ಇನ್ನೂ ಏನೂ ಸುದ್ದಿ ಇಲ್ಲ. ಫೈನಾನ್ಷಿಯಲ್ ಇಯರ್ ಎಂಡ್ ಆಯ್ತಲ್ಲ ಮಾರ್ಚ್. ಸ್ವಾಮಿ, ನಾನು ನಿಮಗೆ ಒಂದೇ ಹೇಳ್ತೇನೆ, ಅವರು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ಹೇಳಿದರೆ ಫ್ಲೈಓವರ್ನ ಕಾಸ್ಟ್ ಜಾಸ್ತಿ ಆಗ್ತದೆ ಅವರಿಗೆ. ಇದು ಮೊನ್ನೆ ಎಲ್ಲ ಒಂದು DC ಆಫೀಸ್ನಲ್ಲಿ ಎಲ್ಲ ಒಂದು ಮೀಟಿಂಗ್ ಎಲ್ಲ ಮಾಡಿದರು. ಸರ್ಕಾರ ಮಟ್ಟದಲ್ಲಿ ಎಲ್ಲ ವಿಚಾರಗಳನ್ನು ನಾನು ನೋಡ್ಕೊಂಡೇ ಬಂದವನು, ಹೋರಾಟಗಳನ್ನು ಮಾಡಿಕೊಂಡೇ ಬಂದವನು. ಒಂದು ಇದಿರ್ಬೋದು, ಬೇರೆ ಲಿಕ್ಕರ್ ಇರ್ಬೋದು, ಯಾವುದೇ ಇರೋದು ಹೋರಾಟಗಳನ್ನು ಮಾಡಿಕೊಂಡೇ ಬಂದ. ಬಟ್ ರಾಷ್ಟ್ರದಾದ್ಯಂತ ಹೆದ್ದಾರಿಗಳ ಆಧುನೀಕರಣಕ್ಕೆ ಹೆಚ್ಚು ಒತ್ತನ್ನು ಪ್ರಾಶಸ್ತ್ಯವನ್ನು ನೀಡಲಾಗ್ತಾ ಇದೆಯಲ್ಲ. ಕಿಲೋಮೀಟರ್ ತಮ್ಮ ಗಮನಕ್ಕೆ ಬಂದಿಲ್ವಾ? ನನಗೆ ಮೊನ್ನೆ ನಾ ಪ್ರೆಸ್ ಮೀಟ್ ಮಾಡೋ ಮುಂಚಿನ ದಿವಸ ನಮ್ಮ ಸ್ನೇಹಿತರೊಬ್ಬರು, ಸೀನಿಯರ್ ಪ್ರೆಸ್ ರಿಪೋರ್ಟ್ರೊಬ್ಬರು ಫೋನ್ ಮಾಡಿ ಹೇಳಿದರು ನನಗೆ, ಬ್ರಹ್ಮಾವರಕ್ಕೆ ಇನ್ನು ಉಡುಪಿ ನೋ ಮೋರ್ ಪ್ರಾಜೆಕ್ಟ್ಸ್, ನೋ ಮೋರ್ ಫ್ಲೈಓವರ್ಸ್. ಓಕೆ, ಕುಂದಾಪುರಕ್ಕೊಂದು ಕೊಟ್ಟಿದ್ದೇವೆ, ನೋ ಮೋರ್ ಫ್ಲೈಓವರ್ಸ್ ಅಂತ ಹೇಳಿದ್ಯಾರು? ಸನ್ಮಾನ್ಯ ನಿತಿನ್ ಗಡ್ಕರಿ ಸಾಹೇಬ್. ಸೊ ಹಂಗಾಗಿ ಎಲ್ಲಿ ಕೊಡ್ತಾರೆ? ಬಟ್ ಪರಿಹಾರ ಏನು ಸರ್? ಪರಿಹಾರ ಐ ಡೋಂಟ್ ನೋ, ಬಟ್ ನಮ್ಮದಂತೂ ಹೋರಾಟ ನಾವು ಖಂಡಿತ ನಿಲ್ಲಿಸುವುದಿಲ್ಲ. ಬಟ್ ಸರ್ವಿಸ್ ರಸ್ತೆಗಳ ಬಗ್ಗೆಯೂ ಕೂಡ ಯಾವುದೇ ರೀತಿ ಸರ್ವಿಸ್ ರೋಡ್ಗಳನ್ನು ಇವರು ಮಾಡಿದರೆ ಬ್ರದರ್, ಒಂದು 30 to 40% ಸಮಸ್ಯೆ ಬಗೆಹರಿದು ಹೋಗ್ತದೆ. ಅದನ್ನಾದ್ರೂ ಮಾಡಬಹುದಲ್ಲ, ಮಾಡೋದಿಲ್ಲ. ಅದರ ಬಗ್ಗೆಯೂ ಪ್ರಸ್ತಾಪ ಮಾಡಿ ಇಲ್ಲ ಪ್ರಸ್ತಾಪ ಇಲ್ಲ. ಅಲ್ಲ, ಸರ್ವಿಸ್ ರೋಡ್ಗಳು ಕೇವಲ ಬ್ರಹ್ಮಾವರದಲ್ಲಂತ ಎಲ್ಲ ಕಡೆಗಳಲ್ಲೂ ಅವಶ್ಯಕತೆ. ಈಗ ಫಸ್ಟ್ ಆರಂಭದಲ್ಲಿ 43.8 ಕಿಲೋಮೀಟರ್ಸ್ ಅಂತ ಇತ್ತು, ಅದು ಕಂಪ್ಲೀಷನ್ ಆಗಿ ಜಾಸ್ತಿ ಆಗಿದೆ. ಅಂದರೆ ಜಾಸ್ತಿ ಮಾಡಬಹುದಲ್ವಾ ಇವರು ಮಾಡಿರೋದ್ರ ಅರ್ಥ. ಇನ್ನು ಸರ್ವಿಸ್ ರೋಡ್ಗಳನ್ನು ಕೊಟ್ಟರೆ ಈ ಕೋಸ್ಟಲ್ ಬೆಲ್ಟಿಗೆ ಥ್ರೂಔಟ್ ಹೈವೇ ಸರ್ವಿಸ್ ರೋಡ್ಗಳು ಬೇಕೇ. ಹೌದು, ಸರ್ವಿಸ್ ರೋಡ್ಗಳಿಂದಲೇ ಸಮಸ್ಯೆ ಆಗಿದ್ದು ಅಂತ RTO ಕೂಡ ಒಂದಷ್ಟು ಸಮೀಕ್ಷೆಯನ್ನು ನಡೆಸ್ತೀವಿ. ಮೂಳೂರು, ಪಾಂಗಾಳ ಇಂತಹ ಪ್ರದೇಶಗಳಲ್ಲಿ ಇದನ್ನು ನಿರ್ವಹಿಸಲೇಬೇಕಿತ್ತಲ್ಲ, ಮೂಲ ವಿನ್ಯಾಸದಲ್ಲಿ ಇದೆಯಲ್ಲ ಅದು. ಇದು ಅಲ್ಲ, ಮೂಲ ವಿನ್ಯಾಸದಲ್ಲಿ ಆರಂಭದಲ್ಲಿದ್ದದ್ದು 43.8 ಕಿಲೋಮೀಟರ್, ಅದು ಕಂಪ್ಲೀಷನ್ ಆಗಿದೆ. ಅದಾಗಿ ಎಕ್ಸೀಡ್ ಆಗಿದೆ ಈಗ. ಓಕೆ, ಅಂದರೆ ಜನಪ್ರತಿನಿಧಿಗಳ ಇವರ ಕೋರಿಕೆ ಮೇಲೆಗೆ ಕೆಲವು ಕಡೆಗಳಲ್ಲಿ ಜಾಸ್ತಿ ಮಾಡಿದ್ದಾರೆ. ನಾನು ಹೇಳೋದು ಈ 90 ಪಾಯಿಂಟ್ ಸಮಥಿಂಗ್ ಕಿಲೋಮೀಟರ್ ನಮ್ಮ ಸ್ಟ್ರೆಚ್ ಇದೆಯಲ್ಲ, ಪೂರ್ತಿ ಮಾಡಲೇಬೇಕು. ಯಾವುದು ಸರ್ವಿಸ್ ರೋಡ್ಗಳನ್ನು ಪೂರ್ತಿ ನಮ್ಮ ಜಿಲ್ಲೆಯಲ್ಲಿರುವುದು 90 ಪಾಯಿಂಟ್ ಸಮಥಿಂಗ್ ಸ್ಟ್ರೆಚ್. ಅದು 90 ಪಾಯಿಂಟ್ ಎಷ್ಟು ಬರುತ್ತದೆ ಅದು ಕಿಲೋಮೀಟರ್ಗಳು, 90.8 ಕಿಲೋಮೀಟರ್. ಅದಕ್ಕೆ ಪೂರ್ತಿ ಸರ್ವಿಸ್ ರೋಡ್ಗಳನ್ನು ಮಾಡಿದರೆ, ಬಿಕಾಸ್ ಇದು ಕೋಸ್ಟಲ್ ಬೆಲ್ಟ್ ಆದುದರಿಂದ ನಮ್ಮ ಸಮಸ್ಯೆಗಳು ಇಲ್ಲಿ ನೋಡಿ ಸ್ವಾಮಿ. ಡಿಸ್ಟ್ರಿಕ್ಟ್ ಮೇಜರ್ ರೋಡ್ಗಳು ಟಚ್ ಆಗುವುದು ಹೈವೇಗೆ, ಸ್ಟೇಟ್ ಹೈವೇಗಳು ಟಚ್ ಆಗುವುದು ಹೈವೇಗೆ, ಎಲ್ಲ ZP ರೋಡ್ಗಳು ಟಚ್ ಆಗುವುದು ಹೈವೇಗೆ. ಈಗ ನಮ್ಮಲ್ಲಿ ತಗೊಳ್ಳಿ ನೀವು, ಇಲ್ಲಿ ಬ್ರಹ್ಮಾವರ ಉಪ್ಪಿನಕೋಟೆ ಹತ್ತಿರ ಒಂದು ಇದನ್ನು ಮಾಡಿದ್ದಾರೆ. ಅವರು ಏನನ್ನು ಮಾಡಿದ್ದಾರೆ, ಅನ್ಆಥರೈಸ್ಡ್ ಮೀಡಿಯನ್ ಓಪನ್ ಇತ್ತು, ಅದನ್ನು ಕ್ಲೋಸ್ ಮಾಡಿದ್ರು. ಈಗ ಅವನು ಏನು ಮಾಡಬೇಕು, ಬಸ್ಸಿನವನು ಸೀದಾ ಹೋಗಿ ಬ್ರಿಡ್ಜ್ ಹತ್ರ ಹೋಗಿ ಟರ್ನ್ ಹೊಡೆದು ಬಿಡಬೇಕು, ಇಲ್ಲ ರಾಂಗ್ ಸೈಡ್ನಲ್ಲಿ ಹೋಗಬೇಕು. ಟರ್ನ್ಗಳೆಲ್ಲ ಸಮರ್ಪಕ ಆಗಿದೆಯಾ? ಟರ್ನ್ಗಳಿವೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ. ಸಿಟಿ ಲಿಮಿಟಿಗೆ ಡಿಸ್ಟೆನ್ಸ್ಗಳನ್ನು ಕಡಿಮೆ ಮಾಡ್ಲಿಕ್ಕೆ ಬರ್ತದೆ. ಡಾಕ್ಟರ್ ವಿಶಾಲ್ ಇಲ್ಲಲ್ವ DC ಅವರು, ಬ್ರಹ್ಮಾವರ ಬಸ್ ಸ್ಟ್ಯಾಂಡಿಗೆ ಮತ್ತು ಬೈಪಾಸಿಗೆ ಎಂಟ್ರಿ ಬೇಕು ಸರ್ ಅಂತ ಕೇಳಿದ್ದೀವಿ ನಾವು. ಅವ್ರು ಏನು ಮಾಡಿದ್ರು, ಒಂದು ಸಭೆಯನ್ನು ಮಾಡಿದ್ರು ಅವರು. ಇವತ್ತು ನನ್ನ ಹತ್ರ ರೆಸೊಲ್ಯೂಷನ್ ಕಾಪಿ ಇದೆ ನನ್ನ ಹತ್ರ. ಆಕಾಶವಾಣಿ ಹತ್ರ ಎಲ್ಲಿತ್ತು ಗೊತ್ತಾ ನಿಮ್ಗೆ? ಅದು ಕೆನರಾ ಬ್ಯಾಂಕ್ ಹತ್ರ ಇತ್ತು. ಅದನ್ನು ಅಲ್ಲಿ ಮಾಡಬೇಡಿ ಸರ್, ಇಲ್ಲೇ ಮಾಡಬೇಕಂತೇಳಿ ಇನ್ಸ್ಪೆಕ್ಷನ್ ಮಾಡಿಸಿದ್ರು. ನಾವೆಲ್ಲ ಸಹಿ ಮಾಡಿದ್ದೀವಿ ಅದಕ್ಕೆ, ಜಾಯಿಂಟ್ ಇನ್ಸ್ಪೆಕ್ಷನ್. ಅದು ಡಿಸಿಷನ್ ತಗೊಳ್ಳಿಲ್ಲ ಅವರು, ತಗೊಳ್ಳಿಕ್ಕೆ ಸಾಧ್ಯ ಇದೆ ಅಲ್ಲ. ಅದೇ ಒಂದು ಉದಾಹರಣೆ ಅಲ್ವಾ, ಅದೇ ಒಂದು ಉದಾಹರಣೆ ಅಲ್ವಾ. ಬಟ್ ತಮ್ಮ ಈಗ ನಿರೀಕ್ಷೆಗಳೇನು? ಯಾಕಂದ್ರೆ ಹೆದ್ದಾರಿ ಸಚಿವರೇ ಹೇಳಿದ್ದಾರೆ ನೋ ಮೋರ್ ಫ್ಲೈಓವರ್ಸ್ ಅಂತ. ಈ ಸಂದರ್ಭದಲ್ಲಿ ಏನು ಅಸಹಾಯಕರಾಗಿ ಕೂರಬೇಕಾ ಅಥವಾ ಏನು? ಇಲ್ಲ, ನಾವಂತೂ ಈ ಸಮಿತಿಯಂತೂ, ನನಗೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದ ಮೇಲೆ ಭಾಳಷ್ಟು ಜನರದ್ದು ಸಂಪರ್ಕ ಬಂದಿದ್ದಾರೆ. ನಾವು ಯಾವ ಕಾರಣ ನನಗೆ ಮೊದಲಿಂದಲೂ ಹೇಳ್ತಾ ಇದ್ದಾರೆ, ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಮತ್ತೆ ನೀವು ಪದೇ ಈಗ ನೋಡಿ 12/12 ಆದದ್ದು ಲಾಸ್ಟ್ ಮೀಟಿಂಗ್ ಡಿಸೆಂಬರ್ 3 ತಿಂಗಳು ಚಿಲ್ಲರೆ ಆಯ್ತಷ್ಟೇ. ನಾನು ಒಂದು ಇದನ್ನು ಗಲಾಟೆಗಳನ್ನು ಮಾಡ್ತಾ ಕೂತ್ಕೊಂಡ್ರೆ ಅದು ಏನು ಅನ್ನಿಸ್ತದೆ ಅದು. ಸೊ ಯಾರಿಗಾದ್ರೂ ಒಂದು ಬ್ರೀದಿಂಗ್ ಟೈಮನ್ನು ನಾವು ಕೊಡಲೇಬೇಕಲ್ಲ ಯಾವುದಾದ್ರು ಒಂದು ವಿಚಾರಕ್ಕೆ. ಆ ಕಾರಣಕ್ಕಾಗಿ ನಾವು ಫಾಲೋಅಪ್ ಅಲ್ಲಿ ಇದ್ದೇವೆ ಬಿಟ್ರೆ ನಾವು ಬೇರೆ ಏನು ರೀಸನ್ಸ್ ಇಲ್ಲ. ಬಟ್ ಬ್ರಹ್ಮಾವರಕ್ಕೆ
ಒಂದು ಪರಿಹಾರ ಬೇಕೇ ಆಗ್ತದೆ. ಅಂದರೆ ಫ್ಲೈಓವರ್ ನಿರ್ಮಾಣದಿಂದಲೇ ಪರಿಹಾರ. ಎಸ್ ಎಸ್ ಎಸ್. ಫ್ಲೈಓವರ್ ನಿರ್ಮಾಣ ಆದರೆ ಹೇಗೆ ಇರಬೇಕು ಅಂತ? ಫ್ಲೈಓವರ್ ನಿರ್ಮಾಣ ಆದರೆ ಒಂದು ಬಸ್ ಸ್ಟ್ಯಾಂಡು ಮತ್ತು ಪೇತ್ರಿ ಕಡೆ ಹೋಗೋದಕ್ಕೆ ಒಂದು ಕೊಡಬೇಕಲ್ಲಿ, ಅದರ ಮೇಲೆ ನಿಮ್ಮ ಬಾರ್ಕುರಿ ಸೈಡಿಗೂ ಕೊಡಬೇಕಾಗ್ತದೆ. ಎರಡು ಕೊಡಬೇಕಾಗ್ತದೆ. ಮೀಡಿಯಾ ಓಪನಿಂಗ್ ಅಲ್ಲ, ಅದು ನಿಮ್ಮ ಯೂಟರ್ನ್ಗಳು. ಹೌದು, ಟರ್ನ್ಗಳು ಮಾಮೂಲಿಯಾಗಿ ಹೆದ್ದಾರಿಯಲ್ಲಿ ಇದರಲ್ಲಿ ಸಿಗ್ನಲ್ ಪಾಯಿಂಟ್ಸ್ ಇಡ್ತಾರಲ್ಲ. ಮತ್ತು ನನಗೆ ಒಂದು ಗೊತ್ತಾಗೋದಿಲ್ಲ, ಹೈವೇಯಲ್ಲಿ ಸಿಗ್ನಲ್ಸನ್ನು ಯಾಕೆ ಹಾಕಬಾರದು, ಇದು ನನಗೆ ಅರ್ಥವೇ ಆಗುವುದಿಲ್ಲ. ಅಲ್ಲ, ಅದು ಸುಪ್ರೀಂ ಕೋರ್ಟ್ ನಿಷೇಧ ಮಾಡಿದೆ ಅಂತ ಹೇಳಿದ್ರೆ, ಈಗ ಹಂಪ್ಸ್ಗಳನ್ನು ಕೂಡ ನಿಷೇಧ ಮಾಡಿದೆ. ಎಲ್ಲಿ ಸರ್ ಹಂಪ್ಸ್ಗಳನ್ನು ಎಲ್ಲಿ ತೆಗೆದಿದ್ದಾರೆ ಸರ್? ಅದು ತೆಗೀರಿಲ್ಲ, ಬಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಿಷೇಧ ಇದೆ ಹಂಪ್ಸ್ಗಳು. ನೆಲಮಂಗಲ ಟು ಬ್ಯಾಂಗ್ಳೂರು ಸಿಗ್ನಲ್ಸ್ ಇಲ್ವಾ ಸರ್? ಅದು ನೆಲಮಂಗಲ ಟು ಬ್ಯಾಂಗ್ಳೂರು ಸಿಗ್ನಲ್ಸ್ ಇಲ್ವಾ? ಇಲ್ಲಿ ಸಿಗ್ನಲ್ ಅಳವಡಿಕೆ ಬಗ್ಗೆ ಒತ್ತಾಯಿಸಲಿಲ್ವಾ ತಾವು? ನಾವು ಒತ್ತಾಯಿಸಲಿಲ್ಲ. ಏನು ಸಬೂಬು ಏನಾದರೂ ಕೊಟ್ಟಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ನಾನು ಕೇಳಿದ ಮಾತಿದೆ ಅಷ್ಟೇ, ನಾನೇನು ಕೇಳಲಿಲ್ಲ. ಸಿಗ್ನಲ್ಸ್ ಅಳವಡಿಸ್ಲಿಕ್ಕೆ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದರೆ, ಸುಪ್ರೀಂ ಕೋರ್ಟ್ ಹೇಳಿದರೆ ಒಂದು SLP ಹಾಕಿ ಅಥವಾ ರಿವ್ಯೂ ಪಿಟಿಷನ್ ಹಾಕಿ ಕೇಳೋದು. ಅಫಿಡವಿಟ್. ಹೌದು, ಈಗ ಅಮಲ್ಪಾಡಿ ಜಂಕ್ಷನ್ ತಗೊಳ್ಳಿ, ಪಾದಾಚಾರಿಗಳಿಗೆ ಹೋಗ್ಲಿಕ್ಕೆ ಒಂದು ಅವಕಾಶಗಳನ್ನು ಕೊಟ್ಟರೆ ಆಟೋಮೆಟಿಕಲಿ ಇದಾಗ್ತದಲ್ಲ. ಈ ಸಿಟೀಸ್ಗಳಲ್ಲಿ, ಬ್ಯಾಂಗ್ಳೂರು ಸಿಟಿ ಒಳಗಡೆ ಆಕ್ಸಿಡೆಂಟ್ಗಳು ಕಡಿಮೆ ಹೇಗಾಗಿವೆ? ವಾಹನದ ಸಾಂದ್ರತೆ ಅಲ್ಲೇನು ಕಡಿಮೆ ಇದೆಯಾ? ತುಂಬ ಇದೆ ವಾಹನದ ಸಾಂದ್ರತೆ. ಬಿಕಾಸ್ ಆಫ್ ಸಿಗ್ನಲ್ಸ್ ಓನ್ಲಿ ಅದು ಇದಾಗ್ತದೆ ಅಲ್ವಾ? ಸಿಗ್ನಲ್ ಜಂಪ್ ಆದರೆ ಮನೆಗೆ ಬರ್ತದೆ ನೋಟಿಸು. ಸೊ ಆ ಥರ ಪ್ರಿಕಾಷನರಿ ಮೆಜರ್ಸ್ಗಳನ್ನು ಇವರು ತಗೊಳ್ಬೇಕಾದ್ರೆ, ಸುಮ್ಮನೆ ಕೂತ್ಕೊಂಡು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಇಟ್ ಇಸ್ ಆಫ್ ನೋ ಯೂಸ್. ನಮ್ಮ ಪ್ರಯತ್ನ ಸಾಗ್ತದೆ, ಅದು ಪ್ರಯತ್ನ ಹೇಗಂತ ನಾನೀಗ ಅದನ್ನು ಡಿಸ್ಕ್ಲೋಸ್ ಮಾಡುವುದಿಲ್ಲ. ಬಟ್ ಈ ಹೈವೇ ಯಾಕೆ ಇಷ್ಟೊಂದು ಕಳಪೆ ಆಯಿತು ಅನ್ನೋದೇ ಒಂದು ರೀತಿಯ, ಅದಕ್ಕೆ ತಾವು ಹೇಳಿದ್ರೆ ಕ್ವಾಲಿಟಿಯಲ್ಲಿ ಅಷ್ಟು ಕಾಂಪ್ರಮೈಸ್ ಮಾಡಲಿಲ್ಲ. ಕ್ವಾಲಿಟಿಯಲ್ಲಿ ನನಗೆ ಸ್ಟಿಲ್ ಈ ಕಾರಿಡಾರ್, ಈ ಮೈಸೂರು ಕಾರಿಡಾರ್ ಇಲ್ಲ, ಹೈವೇ ಕಾರಿಡಾರ್, ಆ ನೆಲೆಯಲ್ಲಿ ಇದು ಸಿದ್ಧ ಆಗಲಿಲ್ಲ, ನಿರ್ಮಾಣಗೊಳ್ಳಿಲ್ಲ ಅನ್ನುವಂಥ ಮಾತು ಕೂಡ ಇದೆಯಲ್ಲ. ಅಲ್ಲ, ಬಿಕಾಸ್ ಆಫ್ ಕೋಸ್ಟಲ್ ಅದು. ನಮ್ಮಲ್ಲಿ ಈಗ ಶಿರೂರಿನಿಂದ ಹಿಡಿದು ಹೆಜಮಾಡಿ ತನಕ ಹೈವೇ ಬದಿಯಲ್ಲಿ ಬ್ಲ್ಯಾಂಕ್ ಪ್ಲೇಸಸ್ ತೋರಿಸಿ, ನೀವು ನನಗೆ ಖಾಲಿ ಜಾಗಗಳನ್ನು ತೋರಿಸಿ. ಎಲ್ಲಿಯೂ ಇಲ್ಲ. ಒಂದಾ ಕಮರ್ಷಿಯಲ್ ಚಟುವಟಿಕೆ ಇದೆ, ಒಂದಾ ವಿದ್ಯಾಸಂಸ್ಥೆಗಳಿದೆ, ಒಂದಾ ಬಸ್ ಸ್ಟ್ಯಾಂಡ್ಗಳಿವೆ, ಒಂದಾ ಹಾಸ್ಪಿಟಲ್ಗಳಿವೆ. ಹೈವೇ ಎರಡೂ ಸೈಡ್ನಲ್ಲೂ ಅದು ಫುಲ್ ಆಗಿದೆ. ಖಾಲಿ ಜಾಗ ಎಲ್ಲಿದೆ ತೋರಿಸಿ. ಏನೋ ಒಂದು ಇದ್ದರೆ ಒಂದು 5% 10% ಇರ್ಬೋದೇನೋ ಅಷ್ಟೇ. ಅದು ಬೇರೆ ಹೈವೇಗಳಲ್ಲಿ ಬರುವುದಿಲ್ಲ. ಈಗ ಹಾಸನ, ದೇವಿಹಳ್ಳಿ, ನಿಮ್ಮ ಸಕಲೇಶ್ವರ, ಆ ರೋಡ್ನಲ್ಲಿ ಆ ಥರ ಬರುವುದಿಲ್ಲ. ಎಷ್ಟೋ ಜಾಗ ಖಾಲಿ ಬಿದ್ದುಕೊಂಡಿದೆ. ನಾವೀಗ ಚಿತ್ರದುರ್ಗ ಟು ಬ್ಯಾಂಗ್ಳೂರು ಹೋಗ್ತೀವಲ್ಲ, ಅಲ್ಲಿ ಕೂಡ ಮಧ್ಯದಲ್ಲಿ ಎಷ್ಟೋ ಜಾಗಗಳು ಖಾಲಿ ಇದೆ. ನಮ್ಮ ಹಾಗೆ ಫಿಲ್ ಆಗಿಲ್ಲ. ನಮ್ಮದು ಸಣ್ಣ ಜಿಲ್ಲೆ ಅಲ್ವ ಸ್ವಾಮಿ ಇದು. ನಮ್ಮಲ್ಲಿ 90.8 ಕಿಲೋಮೀಟರ್ ಮಾತ್ರ ಹೈವೇ ಅಂತ ಹೇಳಿದರೆ ಅದು ಎಷ್ಟು ದೊಡ್ಡ ಜಿಲ್ಲೆ ನೀವು ಆಲೋಚನೆ ಮಾಡಿ. ವೆಹಿಕಲ್ ಡೆನ್ಸಿಟಿ ಜಾಸ್ತಿ ಇದೆಯಲ್ಲ, ತುಂಬ ಜಾಸ್ತಿ ಇದೆ. ಹೌದು. ಪ್ರವಾಸೋದ್ಯಮ ಮತ್ತು ಈ ವೀಕೆಂಡ್ಗಳಲ್ಲಿ ಬೇರೆ ಸ್ಥಳದವರು ಇಲ್ಲಿಗೆ ಬರ್ತಾವುದು. ಬಿಕಾಸ್ ಆಫ್ ಟೆಂಪಲ್ಸ್, ಇಲ್ಲಿ ಸಿಗುವಂಥ ಆತಿಥ್ಯ. ನಾ ತಮಾಷೆಗೆ ಹೇಳುದಿದೆ, ದುಡ್ಡೊಂದಿದ್ರೆ ನಮ್ಮದು ಮಿನಿ ದುಬೈ ಅಂತ. ಯಾವುದು ನಮ್ಮ ಕೋಸ್ಟಲ್ ಬೆಲ್ಟ್ ಇದೆಯಲ್ಲ, ಇದು ಮಿನಿ ದುಬೈ. ದುಡ್ಡೊಂದಿದ್ರೆ ದುಬೈಗೆ ಹೋಗೋದು ಬೇಡ ನೀವು. ಹಾಗೆ ವಾಣಿಜ್ಯ ಚಟುವಟಿಕೆಗಳು ಬೆಳ್ಕೊಂಡು ಬರ್ತವೆ. ಮಣಿಪಾಲ, ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಈಗ ನಾವೇ ನೋಡ್ತೀವಲ್ಲ, ತಿಂಗಳಿಗೆ ಒಂದು 4-5 ಜನ ಫ್ರೆಂಡ್ಸು ನಮ್ಮವರು ಕೊಲ್ಲೂರು ಆ ಕಡೆ ಈ ಕಡೆ ಎಲ್ಲ ಬರ್ತಾ ಇರ್ತಾರೆ, ಸಂಪರ್ಕ ಮಾಡ್ತಾರೆ ಅವರು ನಮ್ಮ. ಹಾಗೆ ಇದರ ಬಗ್ಗೆ ಒಂದು ಗಂಭೀರ ಚಿಂತನೆಯನ್ನು ಜನಪ್ರತಿನಿಧಿಗಳು ಮಾಡಬೇಕು, ಜಿಲ್ಲಾಡಳಿತವು ಮಾಡಬೇಕು. ಅದಕ್ಕೆ ಸರಿಯಾಗಿ NHAನವರು ವರ್ಕೌಟ್ ಮಾಡಬೇಕು. ಬಟ್ ಇದು ಷಡ್ಪಥಕ್ಕೆ ಈಗಾಗಲೇ ಅಕ್ವೈರ್ ಆಗಿದೆ. ಷಡ್ಪಥವನ್ನು ನಿರ್ಮಿಸುವುದು ಇದು ಸುಟೇಬಲ್ ಟೈಮ್. ಹೌದು, ದಿಸ್ ಇಸ್ ದ ಪರ್ಟಿಕ್ಯುಲರ್ ಟೈಮ್. 12 ಮೀಟಿಂಗ್ನಲ್ಲೇ ನಾನು ಹೇಳಿದ್ದೇನೆ. ಅದನ್ನು ಹೇಳಿದ್ದೀನಿ. ಇದು ವೆಹಿಕಲ್ ಇದು ಜಾಸ್ತಿ ಆಗಿದೆ, ಸಾಂದ್ರತೆ ಜಾಸ್ತಿ ಆಗಿದೆ, ಇದು ಷಡ್ಪಥಕ್ಕೆ ಎಲಿಜಿಬಲ್. ವೆನ್ ಇಟ್ ಈಸ್ ಅಕ್ವೈರ್ಡ್ ಫಾರ್ 6 lanes, ಅದನ್ನು ಯಾಕೆ ಮಾಡುವುದಿಲ್ಲ? MP ಮೂಲಕ ಆಗ್ರಹಿಸಬಹುದಿತ್ತಲ್ಲ. ಅಲ್ಲ, ಆ ಮೀಟಿಂಗಿಗೆ ಅವರು ಬಂದಿಲ್ಲ. ಅಲ್ಲ, ಇನ್ನು ಮುಂದೆ ಮಾಡಬಹುದು, ಖಂಡಿತವಾಗಿ ಮಾಡಬಹುದು. ಆವಾಗ ಯಾವ ರೀತಿಯಲ್ಲಿ ನಿರ್ಮಾಣ ಆಗಬೇಕು ಅಂತೀರಾ? ಈಗ ಷಡ್ಪಥ ನಿರ್ಮಾಣ ಆಗಬೇಕಿದ್ರೆ ಆ ವಿನ್ಯಾಸಗಳನ್ನು ಹೋರಾಟ ಸಮಿತಿಯವರೊಂದಿಗೋ ಅಥವಾ ಗ್ರಾಮಸ್ಥರೊಂದಿಗೋ ಒಂದಷ್ಟು ಎಲ್ಲ ಅದರ ವಿನ್ಯಾಸಗಳನ್ನು ಮಂಡಿಸಿ ಆ ಮೂಲಕವಾಗಿ ಒಪ್ಪಿಗೆಯನ್ನು ಪಡೆದು ಆ ರೀತಿಯಾಗಿ ನಿರ್ಮಾಣ ಮಾಡಬೇಕಾ, ಹೇಗೆ ಮಾಡಬೇಕು? ಸರ್, ಈಗ ನಾನು ಒಂದು ಹೇಳ್ತೀನಿ ಕೇಳಿ. ಇಂಥ ಪ್ಲೇಸಿಗೆ ಇಂಥ ವ್ಯವಸ್ಥೆ ಸೂಟೇಬಲ್. ಅದಕ್ಕೆ ಯಾರ ಸಲಹೆಯೂ ಅಗತ್ಯ ಇಲ್ಲ. ಸರಿ, ಅವರು AC ರೂಮ್ ಒಳಗೆ ಕೂತ್ಕೊಂಡು ಮಾಡೋದಲ್ಲ, ಹೊರಗಡೆ ಬರಬೇಕು, ಫೀಲ್ಡಲ್ಲಿ ಮಾಡಬೇಕು, ವಾಚ್ ಮಾಡಬೇಕು. ವಾಚ್ ಮಾಡಿಕೊಂಡು ಅದಕ್ಕೆ DPR ತಯಾರಿಸಬೇಕು. ಡಿಟೇಲ್ ಪ್ರಾಜೆಕ್ಟ್ ರೂಕನ್ನು ನಾನು ಗೂಗಲಲ್ಲಿ ನೋಡಿಕೊಂಡು ಮಾಡ್ತೀನಿ ಅಂತ ಹೇಳಿದರೆ ಅದು
ಆಗುವುದಿಲ್ಲ ಅದು. ಬಟ್ ಈ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ಕೂಡ ಅಷ್ಟೊಂದು ಕೋಆಪರೇಟ್ ಮಾಡುವುದಿಲ್ಲ. ಈಗ ಸಂತೆಕಟ್ಟೆದು ಅಂಡರ್ ಪಾಸ್ಗೆ ಯೋಗ್ಯ ಅಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೌದು, ಅಲ್ಲ ಅದು ನನಗೆ ಇಲಾಖೆಯವರೇ ಮತ್ತಷ್ಟು ರಾದ್ಧಾಂತಗಳು ಸಂಭವಿಸಬಹುದು ಇಲಾಖೆಯವರೇ ಹೇಳ್ತಾ ಇದ್ದಾರೆ. ಈಗ ಅವರು ಕಂಪ್ಲೀಷನ್ ಕೂಡ ಆಗಲಿಲ್ಲ, ಇನ್ನೂ ಕೂಡ ಈಗ ಒಂದು ಸೈಡ್ ಕಾಂಕ್ರೀಟ್ ಆಗ್ತಾ ಇದ್ದಾರೆ, ಬಹುಶಃ ಈ ಸೈಡಿಗೂ ಕಾಂಕ್ರೀಟ್ ಹಾಕ್ತಾರೆ. ಟೆಂಪರರಿಯಾಗಿ ಅದು ಡಾಮರ್ ಹಾಕಿ ಈಗ ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದು ಬಿಫೋರ್ ರೈನಿ ಸೀಸನ್ ಕಂಪ್ಲೀಷನ್ ಆಗುವ ನನಗೆ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಎರಡನೇದಾಗಿ ಅಷ್ಟು ಅಂಡರ್ ಪಾಸನ್ನು ಆ ರೀತಿಯಲ್ಲಿ ಮಾಡಿದರೆ ಮಳೆಗಾಲದಲ್ಲಿ ನಮ್ಮ ಜಿಲ್ಲೆಯ ಮಳೆಯಲ್ಲಿ ಪರಿಸ್ಥಿತಿಯಲ್ಲಿ ಏನಾದೀತು ನೀವು ಆಲೋಚನೆ ಮಾಡಿ. ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಿದ್ವಿ. ಪಂಪ್ಗಳನ್ನು ಒಂದು 50 ಪಂಪ್ ರೆಡಿ ಮಾಡ್ಕೊಳ್ಬೇಕು ನೀರನ್ನು ಕಳಿಸ್ಲಿಕ್ಕೆ. ಎಲ್ಲಿ ಹೋಗ್ತದೆ ಸರ್ ಅದು ನೀರು? ಬೇಕಲ್ಲ ಡ್ರೈನೇಜ್ ಮಾಡಿ. ಗ್ರೌಂಡ್ ಲೆವೆಲ್ ಇತ್ತಲ್ಲ ಅವಾಗ, ಅದರಲ್ಲಿ ಅಷ್ಟೊಂದು ಪ್ರಾಬ್ಲಮ್ಗಳು ಇರಲಿಲ್ವಲ್ಲ. ಎಂತ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ನಾನು ಅದನ್ನು ಇದು ಮಾಡಲೂ ಇಲ್ಲ. ಅಥವಾ ಅಲ್ಲಿ ಹೋರಾಟಗಳನ್ನೆಲ್ಲ ಮಾಡಿದ್ದಾರೆ ಸಮಿತಿಯವರೆಲ್ಲ, ಬಟ್ ಅವರದ್ದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಗ್ರೌಂಡ್ ಲೆವೆಲ್ ಇರುವಾಗ ಇಷ್ಟು ಪ್ರಾಬ್ಲಮ್ ಇರಲಿಲ್ಲ ಅಲ್ಲ, ಅನ್ನಿಸ್ತೇವೆ. ನಾವು ಕೂಡ ಹೋಗ್ತಾ ಇದ್ದೀವಲ್ಲ, ನಮ್ಮದು ಉಡುಪಿ ಹೊರಬೇಕಾದ್ರೆ ನಾವು ಸಂತೆಕಟ್ಟೆ ಕ್ರಾಸ್ ಆಗಿ ಹೋಗಬೇಕಲ್ಲ. ಈಗ ಪ್ರಾಬ್ಲಮ್ ಎಂತ ಗೊತ್ತುಂಟೆ ಸರ್, ಕುಂದಾಪುರ, ಅದರ ಮೇಲೆ ಕೋಟೇಶ್ವರ, ಅದರ ಮೇಲೆ ನಿಮ್ಮ ತೆಕ್ಕಟ್ಟೆ, ಬ್ರಹ್ಮಾವರ, ಸಂತೆಕಟ್ಟೆ, ಅಂಬಲ್ಪಾಡಿ ಬೈಪಾಸು, ಕಟ್ಪಾಡಿ, ಇದೆಲ್ಲ ಆಯಾಯ ಪಡುಬಿದ್ರಿ, ಈ ಎಲ್ಲ ಆಯಾಯ ಪ್ರದೇಶದ ಜನಗಳ ಅಭಿಪ್ರಾಯವನ್ನು ತೆಗೆದುಕೊಂಡು ನಾವು ಒಂದು ನಿರ್ಧಾರಕ್ಕೆ ಬರುವುದಿದ್ದರೆ ಇಡೀ ಜಿಲ್ಲೆಯ ಜನರು ಇಡೀ ಹೈವೇಯಲ್ಲಿ ಓಡಾಡುವುದಿಲ್ವಾ? ನಾನು ನನ್ನ ಬ್ರಹ್ಮಾವರಕ್ಕೆ ತಕ್ಕುದಾದ ಆಲೋಚನೆಗಳನ್ನು ಕೊಟ್ಟರೆ, ಕಾಪುನವರು ಕಾಪುಗೆ ತಕ್ಕುದಾದ ಆಲೋಚನೆಯನ್ನು ಕೊಟ್ಟರೆ, ಅಮಲ್ಪಾಡಿಯವರು ಅಮಲ್ಪಾಡಿಗೆ ತಕ್ಕುದಾದ ಆಲೋಚನೆಯನ್ನು ಕೊಟ್ಟರೆ ಎಲ್ಲ ಪ್ರದೇಶಗಳಲ್ಲಿ ಎಲ್ಲರೂ ಓಡಾಡ್ತಾರೆ. ಓಡಾಡೋದಿಲ್ವ? ನಾನು ಬ್ರಹ್ಮಾವರದವನು ಮಂಗಳೂರಿಗೆ ಹೋಗಲ್ವಾ? ಕುಂದಾಪುರದವನು ಹೋಗಲ್ವಾ? ನಾನು ಕುಂದಾಪುರಕ್ಕೆ ಹೋಗಲ್ವಾ? ಇದಕ್ಕೆ ಒಂದು ಸಮಗ್ರ ಯೋಜನೆಯನ್ನು ರೂಪಿಸಲಿಕ್ಕೆ ಜನಪ್ರತಿನಿಧಿಗಳು ಚಿಂತನೆಯನ್ನು ಮಾಡಬೇಕು. ಎಲ್ಲ ಹೋರಾಟಗಾರರು ಒಂದಾಗಿ ಹೋಗಬೇಕು. ಹೋರಾಟಗಾರರು ಬೇಡ ಸ್ವಾಮಿ, ನಮ್ಮ ಅವಶ್ಯಕತೆ ಇಲ್ಲ. ಈಗ ಅಲ್ಲಲ್ಲಿ ಹೋರಾಟಗಳು ಆಗಿ ಹೌದು, ಆಯ್ತು, ಅವರದ್ದು 4 ರೆಪ್ರೆಸೆಂಟೇಟಿವ್ ತಗೊಳ್ಳಿ. ಸಮಗ್ರವಾದ ಒಂದು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು. ಬಿಟ್ರೆ ಇದು ಒಂದು ತೋಡು ದಾಟಲಿಕ್ಕೆ ಸಂಘ ಇಲ್ಲ ಅಂತ ಹೇಳಿದ ತಕ್ಷಣ ಊರು ತುಂಬ ಸಂಘಗಳನ್ನು ಹಾಕಿಕೊಂಡ ಪ್ರಮೇಯಗಳು ಬರ್ತವೆ. ಅಲ್ಲ, ನೀವು ಆಲೋಚನೆ ಮಾಡಿ. ನನ್ನ ಮನಸ್ಸಿನಲ್ಲಿದ್ದದ್ದು ನಾನು ಹೇಳಿದ್ದೇನೆ. ಬಟ್ ವಾಣಿಜ್ಯ ಕೇಂದ್ರವಾಗಿ ಬೆಳೆಯುತ್ತಿರುವಂತಹ ಬ್ರಹ್ಮಾವರಕ್ಕೆ ಫ್ಲೈಓವರ್ನ ಅನಿವಾರ್ಯತೆ ಮತ್ತು ಅವಶ್ಯಕತೆ ಎಷ್ಟಿದೆ? ಅಲ್ಲ, ನನ್ನ ಬ್ರಹ್ಮಾವರ ಬಹಳ ವೇಗವಾಗಿ ಬೆಳೀತಾ ಇದೆ. ಅದು ಷಟ್ಪಥವಾಗಲಿ ಅಥವಾ 4 ವೇನೇ ಇರಲಿ, ಬ್ರಹ್ಮಾವರಕ್ಕೆ ಅನಿವಾರ್ಯ. ಇದು ನಿಮ್ಮ ಫ್ಲೈಓವರ್ ಅನಿವಾರ್ಯವೇ. ಬಾರ್ಕೂರಿನ ಪ್ರದೇಶವನ್ನು ನಿರ್ಬಂಧ ಮಾಡಲಿಕ್ಕೆ ಆಗುವುದಿಲ್ಲ, ಪೇತ್ರಿಯನ್ನು ನಿರ್ಬಂಧ ಮಾಡಲಿಕ್ಕೆ ಆಗುವುದಿಲ್ಲ. ಎಸ್ಪೆಷಲಿ ನಮ್ಮ ಹಳೆಪೇಟೆಯಲ್ಲಿ ವಾಣಿಜ್ಯ ಚಟುವಟಿಕೆ ಇರೋದು ಹಳೆಪೇಟೆಯಲ್ಲಿ, ಅದನ್ನು ಕೂಡ ನಾವು ನಿರ್ಬಂಧ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲ, ಬಾರ್ಕೂರಿನಲ್ಲಿ ಕೊಟ್ಟರೆ ನೀವು ಬಾರ್ಕೂರು ಹೋಗ್ಬೋದು, ಹಳೆಪೇಟೆನೂ ಹೋಗ್ಬೋದು. ಬಸ್ ಸ್ಟ್ಯಾಂಡ್ನಲ್ಲಿ ಕೊಟ್ಟರೆ ಬಸ್ ಸ್ಟ್ಯಾಂಡು ಹೋಗ್ಬೋದು, ಹಳೆಪೇಟೆನೂ ಹೋಗ್ಬೋದು, ಪೇತ್ರಿನೂ ಹೋಗ್ಬೋದು. ಅದರ ಮೇಲೆ ನಮ್ಮ ಎಡಬಲದಲ್ಲಿ ಪೋಸ್ಟ್ ಆಫೀಸ್, ಅದಕ್ಕೆಲ್ಲ ಸರ್ವಿಸ್ ರೋಡ್ಗಳನ್ನು ಕೊಟ್ಟು ಬಿಟ್ಟರೆ ಸಬ್ಜೆಕ್ಟ್ ಇಸ್ ಕ್ಲಿಯರ್ ಆಗ್ತದೆ. ಬಟ್ ಅವೈಜ್ಞಾನಿಕ ರಸ್ತೆ ನಿರ್ಮಾಣಕ್ಕೂ ಈ ಅಪಘಾತಗಳಿಗೂ ಏನು ಸಂಬಂಧ ಸರ್? ಈಗ ಹೆಚ್ಚಾಗಿ ಜನರು ಹೇಳುತ್ತಾ ಇರೋದು ಅದೇ, ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣದಿಂದಲೇ ಅಪಘಾತಗಳು ಆಗ್ತಾ ಇವೆ ಅನ್ನೋ. ನಾನು ಮನಸ್ಸಿನಲ್ಲಿದ್ದದನ್ನು ಹೇಳ. 70% ಅವೈಜ್ಞಾನಿಕ, 30% ನಮ್ಮ ನೆಗ್ಲಿಜೆನ್ಸ್. ನೀವು ಮೊಬೈಲನ್ನು ಇಟ್ಕೊಂಡು ಈಗ ಕಿವಿಯಲ್ಲೂ ಇಟ್ಕೊಂಡು ನೀವು ಡ್ರೈವಿಂಗ್ ಮಾಡ್ತಾ ಹೋದರೆ, ಯಾವುದು 2 ವೀಲರ್ ಡ್ರೈವಿಂಗ್ಗಳನ್ನು ಮಾಡ್ತಾ ಹೋದರೆ, ಹೆದ್ದಾರಿ ಚೆನ್ನಾಗಿದೆ ಅಂತೇಳಿ 100-120ರಲ್ಲಿ ನೀವು ಬೈಕ್ಗಳನ್ನು ಬಿಟ್ಟುಕೊಂಡು ಹೋದರೆ, ರೋಡ್ಗಳನ್ನು ನೋಡದೆ ನಾವು ವಾಹನಗಳನ್ನು ನೋಡದೆ ನಾವು ಕ್ರಾಸ್ ಮಾಡಿಕೊಂಡ್ರೆ 30% ಜನಗಳದ್ದು ತಪ್ಪಿದೆ. ನನ್ನದು ಎಲ್ಲಿಯೂ ಕೂಡ ಪ್ರತಿಪಾದನೆಯನ್ನು ಮಾಡ್ತೇನೆ. 70% ಅವೈಜ್ಞಾನಿಕ. ಓಕೆ. ಈಗ ಪ್ರಗತಿಯತ್ತ ಸಾಗುತ್ತಿರುವಂತಹ ಭಾರತದಲ್ಲಿ ಈ ಹೈವೇಗಳ ನಿರ್ಮಾಣ ಇನ್ನೂ ಉತ್ತಮವಾಗಬೇಕು ಅನ್ನುವಂಥ ನೆಲೆಯಲ್ಲಿ ಒಂದಷ್ಟು ಯೋಜನೆಗಳು ರೂಪುಗೊಳ್ತಾ ಇವೆ. ನಮ್ಮ ಈ ಹೈವೇ ಮುಂದಿನ ಆಧುನಿಕತೆಗೆ ಸ್ಪಂದಿಸಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದೆಯಾ? ಯಾಕಂದರೆ ಮುಂದೆ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರಬಹುದು, ಅಥವಾ ಈ ಪರಿಸರ ಸಹ್ಯ ಇಂಜಿನ್ಸ್ಗಳಾಗಿರ್ಬೋದು, ಈ ಗ್ಯಾಸ್ ಫಿಲಪ್ ಇದಾಗಿರಬಹುದು, ಇದೆಲ್ಲ ಬರ್ತದೆ ಅನ್ನುವಂಥ ಯೋಚನೆಗಳು ಕೂಡ ಇದೆ. ಇದಕ್ಕೆ ಪೂರಕವಾಗಿ ಹೈವೇ ಹೇಗಿರಬೇಕು ತಮಗೆ? ಈ ಹೈವೇ ಹೀಗೆ ಇದ್ದು ರೈಲ್ವೆ ಟ್ರ್ಯಾಕಿಗೆ ಪ್ಯಾರಲಲ್ ಆಗಿ ಒಂದು ಎಕ್ಸ್ಪ್ರೆಸ್ ಹೈವೇಯನ್ನು ಮಾಡಿದರೆ ತುಂಬ ಉತ್ತಮ. ಅದು ಪ್ರಪೋಸಲ್ ಬಹಳ ಹಿಂದೆ ಇತ್ತಲ್ಲ ಸರ್? ಸೋಮಶೇಖರ್ ಶೆಟ್ಟರು ನಮ್ಮ ಸ್ನೇಹಿತರು ಒಂದು ಪ್ರಪೋಸಲನ್ನು ಕೊಟ್ಟಿದ್ರು. ಆವಾಗ ಇದು
ಮಂಜೂರಾತಿ ಆಗಿತ್ತು, ಓಕೆ, ಟೆಂಡರ್ ಆಗಿತ್ತು. ಅವರು ಬಹುಶಃ ಸ್ವಲ್ಪ ಲೇಟಾಗಿ ಹೇಳಿದರು ಅಂತ ಕಾಣುತ್ತೆ. ಒಳ್ಳೆ ಪ್ರಪೋಸಲ್ ಅದು. ಎಕ್ಸ್ಪ್ರೆಸ್ ಹೈವೇ ಅದನ್ನು ಮಾಡಿದರೆ ಅದು ವಾಣಿಜ್ಯ ಚಟುವಟಿಕೆಗಳಿಗೆ ನೇರವಾಗಿ ಇವನು ಬೇರೆ ಬೇರೆ ಕಡೆಯಿಂದ ಹೋಗುವಂಥ ಇದುಗಳು ಎಕ್ಸ್ಪ್ರೆಸ್ ಹೈವೇಲಿ ಹೋಗಿಬಿಡ್ತಾರೆ. ಕನಿಷ್ಠ ಒಂದು 20% 25% ವಾಹನದ ಸಾಂದ್ರತೆ ಕಡಿಮೆ ಆಗಲಿಕ್ಕಿಲ್ವ ನಮ್ಮ ಎಕ್ಸ್ಪ್ರೆಸ್ ಹೈವೇಯಲ್ಲಿ? ಅದರ ಬಗ್ಗೆ ಚಿಂತನೆಯನ್ನು ಈ ಕೋಸ್ಟಲ್ ನಮ್ಮ 2 ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಒಂದು ಎಕ್ಸ್ಪ್ರೆಸ್ ಹೈವೇಯನ್ನು ರಚಿಸಿದರೆ ಇದು ತುಂಬ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಬಟ್ ಅದು ಈ ಜನಪ್ರತಿನಿಧಿಗಳ ಮತ್ತೆ ಅಧಿಕಾರ ಸವಾಲಿನ ಕೆಲಸ. ಇನ್ನು ಅಕ್ವೈರ್ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಅಕ್ವೈರ್ ಇದೆ ಒಂದಷ್ಟು ಜಾಗಗಳು ರೈಲ್ವೆ ಇರೋದು, ಬಟ್ ಇನ್ನು ಅದು ಒಂದಷ್ಟು ಸವಾಲಿನ ಕೆಲಸ ಆಗಿದ್ದಿರಬಹುದು. ಬಟ್ ಈಗ ಇರುವಂತಹ ಮೂಲ ರಸ್ತೆಯನ್ನೇ ಆಧುನೀಕರಣಗೊಳಿಸಬೇಕಿದ್ರೆ ಷಡ್ಪಥ ಆದರೆ ಒಂದಷ್ಟು ಸಮಸ್ಯೆಗಳು, ಷಡ್ಪಥ ಆದರೆ ಒಂದಿಷ್ಟು, ಇದು ಷಡ್ಪಥ ಆದರೆ ಅಲ್ಲೊಂದು ಎಕ್ಸ್ಪ್ರೆಸ್ ಹೈವೇ ಆದರೆ 50% ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಬಟ್ ನಿರ್ವಹಣೆಯಲ್ಲಿ ಸಮಸ್ಯೆ ಇದೆಯಲ್ಲ, ಯಾವಾಗಲೂ ಜನರು ರೋಸಿ ಹೋಗಿದ್ದಾರೆ, ಹೇಳ್ತಾ ಇರ್ತಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವುದಕ್ಕೂ ಸ್ಪಂದಿಸುವುದಿಲ್ಲ, ಇಲ್ಲಿ ಸಮಸ್ಯೆ ಇದೆ, ಇಲ್ಲಿ ನಿರ್ವಹಣೆಗಳಲ್ಲಿ ಲೋಪ ಇದೆಯಾ ಸರ್? ನಿರ್ವಹಣೆಗಳಲ್ಲಿ ಲೋಪ ಇದೆ. ಯಾವುದು? ಬೀದಿ ಸ್ಟ್ರೀಟ್ ಲೈಟ್ ಇರ್ಬೋದು, ಅಥವಾ ಚರಂಡಿ ವ್ಯವಸ್ಥೆ ಇರ್ಬೋದು. ಮಳೆಗಾಲದಲ್ಲಿ ಕೆಲವೊಂದು ಕಡೆಗಳಲ್ಲಿ ನೀರು ಜಾಸ್ತಿ ಸ್ಟಾಕ್ ಆಗಿ 2 ವೀಲರ್ಗಳು 4 ವೀಲರ್ಗಳು ಶೇಕ್ ಆಗುವಂಥ ಪರಿಸ್ಥಿತಿಗೆ ಬರ್ತದೆ. ನಿರ್ವಹಣೆಗಳಲ್ಲಿ ಖಂಡಿತ ಸಮಸ್ಯೆ ಇದೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಜನಗಳ ನಿರೀಕ್ಷೆನೂ ಜಾಸ್ತಿ ಇದೆ. ಗೊತ್ತಾಯ್ತು ನಿಮಗೆ? ಜನಗಳ ನಿರೀಕ್ಷೆಯನ್ನು ಈಗ ಲೋಕಲ್ ಬಾಡಿ, ನಾನೊಂದು 3 ಟರ್ಮ್ ಪಂಚಾಯತ್ನಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಅಂದರೆ ನಾನು ಪಂಚಾಯತ್ ಮೆಂಬರ್ ಆಗಿ, ಅಧ್ಯಕ್ಷ ಆಗಿ, ಆವಾಗ ಇದ್ದಂಥ ಜನಗಳ ನಿರೀಕ್ಷೆಗೂ ಇವಾಗ ಗ್ರಾಮ ಪಂಚಾಯತಿಲಿ ಇರುವಂಥ ಜನರ ನಿರೀಕ್ಷೆಗೂ ತುಂಬ ವ್ಯತ್ಯಾಸ ಇದೆ. ಜನಗಳ ನಿರೀಕ್ಷೆನೂ ತುಂಬ ಜಾಸ್ತಿ ಆಗಿರ್ತದೆ. ಹೆಂಗೆ ಇರಬೇಕು, ಹೈವೇ ಹಿಂಗೆ ಇರಬೇಕು ಅಂತ ಹೇಳ್ತಾರೆ. ಅವರವರ ಆಲೋಚನೆಗಳಿಗೆ ಸರಿಯಾಗಿ ಹೇಳ್ತಾರೆ. ನಾವು ಅಧಿಕಾರದಲ್ಲಿರುವವರು ಆಲೋಚನೆಗಳೇ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲ ಜನರ ಆಲೋಚನೆಗಳಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಬಟ್ ನಮ್ಮ ಮನಸ್ಸಿಗೆ ನಾವು ರಸ್ತೆಗಳನ್ನು ಹೀಗೆ ಮಾಡಿದರೆ ಜನಗಳಿಗೆ ಅನುಕೂಲ ಆಗ್ತದೆ, ತೊಂದರೆಗಳಿಂದ ತಪ್ಪುತ್ತಾರೆ ಜನಗಳು ಅನ್ನೋದು ನಮ್ಮ ಮನಸ್ಸಿಗೆ ಒಂದು ಕಲ್ಪನೆಗಳು ಬರಬೇಕು. ಯಾವನೋ ಒಬ್ಬ ಎಲ್ಲಿನೋ ಒಬ್ಬ ಇಂಜಿನಿಯರ್ ಬಂದ್ಕೊಂಡು ಇಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಬಸ್ ಬೇಗಳು, ಟ್ರಕ್ ಪಾಯಿಂಟ್ಗಳು ಎಲ್ಲಿದೆ? ಎಲ್ಲಿದೆ? ನಮ್ಮಲ್ಲಿ ಇರಬೇಕಿತ್ತಲ್ಲ. ಇಲ್ಲ, ಒಂದೂ ಇಲ್ಲ. ಎಲ್ಲಿದೆ ಸರ್ ಹೇಳಿ? ಒಂದು ಇಲ್ಲಿ ಬಲಾಯಪದೆ ಹತ್ರ ಒಂದು ಇರಬೇಕಿತ್ತು, ಇರ್ತದೆ, ಇಲ್ಲ ಇದೆ ಅನ್ನೋದು ನನ್ನ ಭಾವನೆ. ಇಲ್ಲ ನನಗೆ ಗೊತ್ತಿದ್ದ ಪ್ರಕಾರ ಇರಬೇಕಲ್ಲ ಸರ್. ನೋಡಿ, ನಾನು ಬ್ಯಾಂಗ್ಳೂರು ಚಿತ್ರದುರ್ಗ ಬರುವಾಗ ಟ್ರಕ್ ಬೇಗಳು 2-3 ಸಿಗ್ತವೆ. ಹೌದು, ಇಲ್ಲಿ ಯಾಕೆ ಇಲ್ಲ ಅಂತ ಇಲ್ಲಿ ಮಾಡಲಿಲ್ಲ. ಇಲ್ಲಿ ಬಹಳಷ್ಟು ಟ್ರಕ್ಗಳು ಸಂಚರಿಸ್ತವೆ. ಬಸ್ಸು ಈಗ ಬಸ್ಸುಗಳಾದ್ರೂ ನನಗೇನು ಅಷ್ಟೊಂದು ತೋರುವುದಿಲ್ಲ. ಯಾಕೆಂದರೆ ಬಸ್ ಕಂಪನಿಯವರು ಅವರವರದ್ದೇ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ಆದರೆ ಈ ನಿಮ್ಮ ಸ್ಕೂಲ್ ಬಸ್ಸುಗಳು ಪಾಪ ಈ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜಿನ ಬಸ್ಸುಗಳು ಅಲ್ಲಲ್ಲಿ ಇಟ್ಟು ಹೋಗ್ತಾರೆ. ಅವರು ಅವರಿಗೆ ತಂಗಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಟ್ರಕ್ಗಳಿಗೂ ಇಲ್ಲ. ಎಲ್ಲೆಲ್ಲೋ ರಸ್ತೆ ಪಕ್ಕದಲ್ಲಿ ಅವರು ಪಾರ್ಕಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಬೇರೆ ಕಡೆ ಆ ವ್ಯವಸ್ಥೆ ಇರ್ತದೆ, ನಮ್ಮಲ್ಲಿ ಇರುವುದಿಲ್ಲ. ಇದು ಸಮಗ್ರವಾಗಿ ಇದನ್ನು ಇಮ್ಮಿಡಿಯೇಟ್ ಆಗಿ ಒಂದು ಸ್ಟಡಿ ಮಾಡಬೇಕು. ಏನೇನು ಅವ್ಯವಸ್ಥೆಗಳಿವೆ, ಏನೇನು ಅವ್ಯವಸ್ಥೆಗಳನ್ನು ನಾವು ಸರಿಪಡಿಸಿದರೆ ಇದು ಸರಿ ಆಗ್ತದೆ ಅನ್ನೋದನ್ನು ಅವರು ಆಲೋಚನೆ ಮಾಡಬೇಕು. ಬಟ್ ಈ ಅಪಘಾತ ದಟ್ಟಣೆಯನ್ನು ಸರಿಪಡಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಒಂದಷ್ಟು ಅವಕಾಶಗಳು ಇದೆಯಲ್ಲ, ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಅದನ್ನು ಮಾಡೋದಿಲ್ವೇ? ಹೇಗೆ ಪೊಲೀಸ್ ಮಾಡಲಿಕ್ಕೆ ಅವಕಾಶಗಳಿಲ್ವೇ? ಪೊಲೀಸ್ ಇಲಾಖೆ ನನಗೆ ಏನಿಸ್ತದೆ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯ ಬಗ್ಗೆ ಒಂಥರ ಕನಿಕರನೇ ಬರ್ತದೆ ನನಗೆ. ವಿಪರೀತ ಕೆಲಸದ ಒತ್ತಡಗಳಿವೆ. ನನಗೇನು ಅವರ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಅಥವಾ ನನಗೆ ಯಾರು ಪೊಲೀಸ್ ಫ್ರೆಂಡ್ಸ್ ಇಲ್ಲ. ಆದರೆ ವಿಪರೀತವಾದ ಕೆಲಸದ ಒತ್ತಡಗಳು. ರಸ್ತೆಯಲ್ಲಿ ನಿಲ್ಲಬೇಕು. ಒಮ್ಮೊಮ್ಮೆ ನಮಗೂ ಆ ವಾಹನದ ಇದರಲ್ಲಿ ಅವರು ನಿಲ್ಲೋದು ನೋಡಿ, ಆ ಒದ್ದಾಡೋದು ನೋಡಿದರೆ ನಮಗೂ ಪಾಪ ಅನ್ನಿಸ್ತದೆ. ಈ ಕರಾವಳಿ ಜಂಕ್ಷನ್ನಲ್ಲಿ ನೋಡಿದ್ವಿ, ಹೌದು, ತುಂಬ ವಾಹನದ ದಟ್ಟಣೆ ಇದೆ ಅಲ್ಲಿ. ಅದರ ಮೇಲೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಇದೆ ಬ್ಯಾರಿಕೇಡು ಸಾರ್ವಜನಿಕ ಸಂಘ ಸಂಸ್ಥೆಯವರೆಲ್ಲ ಕೊಡ್ತಾರೆ, ತಗೊಂಡು ಅಳವಡಿಸ್ತಾರೆ. ಅವರು ಬ್ಯಾರಿಕೇಡ್ಗಳನ್ನು ಹೊಡ್ಕೊಂಡು ಹೋಗುವ ವಾಹನಗಳಿಲ್ವಾ? ಬ್ಯಾರಿಕೇಡ್ಗಳನ್ನು ಹೊಡ್ಕೊಂಡು ಹೋಗುವಂಥ ವಾಹನಗಳಿದೆ. ನಿರ್ಲಕ್ಷ್ಯ. ನಾನು ಹೇಳಿದ್ದೆಲ್ಲ 30% ನಮ್ಮದು ತಪ್ಪಿದೆ ಅಂತೇಳಿ. ಹಾಗೆ ಆ ಸಮಸ್ಯೆಗಳಿಂದ ಅದು ಕೂಡ ಉದ್ಭವಿಸ್ತದೆ. ಓಕೆ, ಮುಂದಿನ ನಡೆ ಏನು ಸರ್ ತಮ್ಮದು? ನಾವು ಈಗ ಒಂದು 90 ದಿನಗಳ ಗಡುವನ್ನು ಕೊಟ್ಟಿದ್ದೇವೆ. 90 ದಿನಗಳ ಒಳಗೆ ನಮಗೆ ಸರ್ವಿಸ್ ರೋಡ್ಗಳನ್ನು ಮಾಡುವ ಬಗ್ಗೆ ನಮಗೊಂದು ಇದು ಬೇಕು. ಅವರು ಅಂದರೆ ಮೊನ್ನೆಯ ಪತ್ರಿಕಾಗೋಷ್ಠಿಯ ನಂತರ ನಿನ್ನೆ ಅಂದರೆ ನಿನ್ನೆ ನಾವು ಒಂದು ಹೋರಾಟವನ್ನು ಘೋಷಣೆ ಮಾಡಬೇಕಿತ್ತು. ಆದರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಈಗ ನಾನು
ಇಲಾಖೆಗೆ ನಾನು ಇದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ಅಂದರೆ ಯಾರಾದರೂ ಈ ಫ್ಲೈಓವರ್ಸ್ ಬೇಕು ಎನ್ನುವುದನ್ನು ಸ್ಟಾರ್ಟ್ ಮಾಡಿದವರು ಇದ್ದಾರಾ ಅಂತ ಕೇಳಿದಾಗ ನನ್ನ ಹತ್ರ ಇದನ್ನೆಲ್ಲ ತಗೊಂಡು ಹೋಗಿದ್ದಾರೆ, ಇಲಾಖೆಯವರು ತಗೊಂಡು ಹೋಗಿದ್ದಾರೆ. ಹೆದ್ದಾರಿ ಅಭಿವೃದ್ಧಿ ಹೆದ್ದಾರಿ ಅಲ್ಲ, ಪೊಲೀಸ್ ಇಲಾಖೆ. ಬಟ್ ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರಾ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ರೆಫರೆನ್ಸಿಗೆ ಎಲ್ಲವನ್ನು ನಾನು ಕೊಟ್ಟಿದ್ದೇನೆ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಉಸ್ತುವಾರಿ, ಇಲ್ಲಿಯ ಉಸ್ತುವಾರಿಯೇ ನಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥ ಕೂಗು ಕೂಡ ಇದೆಯಲ್ಲ. ಯಾರು PDಯ? ಹೌದು, ಪ್ರಾಜೆಕ್ಟ್ ಡೈರೆಕ್ಟರ್. ಪ್ರಾಜೆಕ್ಟ್ ಡೈರೆಕ್ಟರ್. ಮುಖ್ಯವಾಗಿ ಅವರಿಗೆ ನಮ್ಮ ಭಾಷೆ ಗೊತ್ತಾಗುವುದಿಲ್ಲ, ಅವರಿಗೆ ನಮ್ಮ ಭಾಷೆ ಗೊತ್ತಾಗುವುದಿಲ್ಲ. ಭಾಷಾ ಸಂವಹನದ ಸಮಸ್ಯೆ, ಸಮಸ್ಯೆ ಇದೆ. ಅವರು ಮೀಟಿಂಗ್ನಲ್ಲಿ DC ಮೀಟಿಂಗ್ನಲ್ಲೇ ಹೇಳ್ತಾರೆ ಓಪನ್ ಆಗಿ, ನಾನು ಹೆಚ್ಚು ಈ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಹೆಚ್ಚು ನಾನು ಡಿಮಾಂಡ್ಸ್ಗಳನ್ನು ಕಳಿಸ್ತಾ ಇದ್ರೆ ನಿನ್ನ ಹತ್ರ ಆಗೋದಿಲ್ಲ ಇದು ಮೇಂಟೈನ್ ಮಾಡಲಿಕ್ಕೆ, ಯು ಗೋ ಅಂತೇಳಿ ಹೇಳ್ತಾರೆ ಅಂತ ಹೇಳ್ತಾರೆ ಅವರು. ಸರಿ, ನೀವು ಏನು ಮಾಡ್ಲಿಕ್ಕೆ ಆಗ್ತಿದ್ದ ಮೇಲೆ ಬೇರೆ ಕಡೆ ಹೋಗೋದು ಉತ್ತಮ ಅಲ್ವಾ ಸ್ವಾಮಿ ಅಂತೇಳಿ ನಾವು ಹೇಳಿದ್ದೇವೆ. ಇದು ಪರಿಸ್ಥಿತಿ. ಅಷ್ಟು ಕರೇಜಿಯಸ್ ಆಗಿಲ್ಲ ಅವರು. ಹೌದು, ಇಲ್ಲ ಇದು ಆಗಬೇಕು. ಹಿಂದೆ ನಾವು ಬಹಳಷ್ಟು ವಿಚಾರಗಳನ್ನು ಸಾಲ್ವ್ ಮಾಡಿ ಕೊಡಲಿಲ್ಲ ಆರಂಭದಲ್ಲಿ, ಬಟ್ ಇನಿಷಿಯೇಟಿವ್ ಆಗಿ ಇಲ್ಲ. KM ಹೆಗಡೆ ಅಂತ ಒಂದಿದ್ರು, ಅವರು ಇಂಜಿನಿಯರ್, ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ರು. ಅವರು ಅದಾಗಲೇಬೇಕು ಮಾಡೋದು, ಗೊತ್ತಾಯ್ತು ನಿಮಗೆ, ಏನು ಹೇಳಿದ್ರು ಅವರು ಜನಗಳ ಇದಕ್ಕೆ ಸ್ಪಂದನೆಯನ್ನು ಮಾಡ್ತಾ ಇದ್ರು. ತದನಂತರ ಇದು ಅವರೆಲ್ಲ ರಿಟೈರ್ಡ್ ಆಗಿ ಹೋದ್ಮೇಲೆ ಇದು ಸ್ಲೋ ಆಗ್ತಾನೆ ಬಂತು ಕೆಲಸ. ಬಟ್ ಕಾಮಗಾರಿಗಳನ್ನು ನಡೆಸುವಾಗಲೂ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಗ್ರಾಮ ಸರ್ಕಾರ ಅಂದರೆ ಗ್ರಾಮ ಪಂಚಾಯತ್ನೊಂದಿಗೆ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಒಂದಷ್ಟು ಸಂಪರ್ಕ ಮಾಡಬೇಕು ಅನ್ನೋ ಇಟ್ಕೊಳ್ಬೇಕಿತ್ತು. ಅದನ್ನ ಮಾಡಲಿಲ್ಲ. ಇವನ್ ಮೊನ್ನೆ ಅಷ್ಟೇ MP ಕೂಡ ಹೇಳಿದ್ರು, ಸುಂಕದ 1% ಆಫ್ ಮನಿ ಶುಡ್ ಬಿ ಅವ್ರಿಗೆ ಕೊಡಬೇಕು ಅನ್ನೋದು. ಇದೆಲ್ಲವೂ ಗ್ರಾಮ ಪಂಚಾಯತ್ಗಳ ನಿರ್ಲಕ್ಷ್ಯವೋ ಅಥವಾ ಅಭಿವೃದ್ಧಿ ಪ್ರಾಧಿಕಾರದ ನಿರ್ಲಕ್ಷ್ಯವೋ? ಸರ್, ಈಗ ನೋಡಿ, ನಿಮ್ಮ ಹೆದ್ದಾರಿ ಪ್ರಾಧಿಕಾರ ಇದೆಯಲ್ಲ, ಕಳೆದ ವರ್ಷ ನೀವು ಗಮನಿಸಿದ್ದೀರಾ ಅದನ್ನು? ಪೀಕ್ ಟೈಮ್ನಲ್ಲಿ ಇವರು ರಸ್ತೆ ಡಾಮರೀಕರಣ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? ಏಪ್ರಿಲ್ ಮೇನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮದುವೆ ಟೈಮು, ಸಿಕ್ಕಾಪಟ್ಟೆ ವಾಹನಗಳು, ಎಷ್ಟೋ ಒಂದು ಮದುವೆ ದಾರ ಮುಹೂರ್ತ ಮುಂದೋದದ್ದು ಇವರ ತೊಂದರೆಯಿಂದ. ಇವರು ಅದ್ಯಾಕೆ ಮಾಡಬೇಕು? ನೈಟ್ ಟೈಮಲ್ಲಿ ಮಾಡೋಕ್ಕಾಗಲ್ವಾ? ಬೇಸಿಗೆ ಕಾಲದಲ್ಲಿ ಟೆಂಪರೇಚರ್ ಜಾಸ್ತಿ ಇರುವಾಗ ಪರದೇಶಗಳಲ್ಲಿ ಮಾಡಿದಂತೆ ಇಲ್ಲಿ ನೈಟ್ ಟೈಮಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಇದನ್ನು ಯಾರು ತಿಳಿಸಲಿಲ್ಲ ಅಂತ ಕಾಣುತ್ತೆ. ತಿಳಿಸುವುದಲ್ಲ, ಅವರ ಜ್ಞಾನಕ್ಕೆ ಬರಬೇಕಲ್ಲ. ಜಿಲ್ಲಾಡಳಿತಕ್ಕೆ ಸಾಕಷ್ಟು ದೂರುಗಳು ಬಂದಿದೆ. ನಮಗೆ ಬ್ರಹ್ಮಾವರದಿಂದ ಉಡುಪಿಗೆ ಒಂದು ಫಂಕ್ಷನ್ಗೆ ಬರಬೇಕಾದ್ರೆ 1.25 ಗಂಟೆ 20 ನಿಮಿಷದಲ್ಲಿ ಬರ್ತೇವೆ ನಾವು, ಅಷ್ಟು ಟೈಮ್ ತಗೊಳ್ತದೆ. ಸಾರ್ವಜನಿಕರ ಆ ಒತ್ತಡದ ಸಮಯವನ್ನು ಇವರು ಗಮನದಲ್ಲಿ ಇಟ್ಕೊಳ್ಬೇಕಲ್ಲ, ಅದನ್ನು ಇಟ್ಕೊಳ್ಳೋದಿಲ್ಲ. ಯಾವುದೋ ಒಂದು ಫಾರಿನ್ ಬೇಸ್ಡ್ ಕಂಪೆನಿ ಅದು, ಇಲ್ಲಿನ ಪರಿಸ್ಥಿತಿ ಅವರಿಗೆ ಗೊತ್ತಾಗಲ್ಲ. ಬ್ಯಾರಿಕೇಡ್ಗಳನ್ನು ಹಾಕಿದ್ರು, ಸಿಗ್ನಲ್ಸ್ಗಳನ್ನು ಹಾಕಿದ್ರು, ರಿಪೇರಿ ಸ್ಟಾರ್ಟ್ ಮಾಡಿದರು. ಯಾವಾಗ? ಏಪ್ರಿಲ್ ಮೇನಲ್ಲಿ. ಮದುವೆಗಳು ಜಾಸ್ತಿ ಇರುವ ಟೈಮ್ ಇದು, ಫಂಕ್ಷನ್ಸ್ಗಳು ಜಾಸ್ತಿ ಇರುವ ಟೈಮ್. ಇದರಿಂದ ಜನರಿಗೆ ಅನುಕೂಲವ ಅನಾನುಕೂಲವ? ಎಷ್ಟೊಂದು ಸಹಿಸ್ಕೊಂಡು ಕೂತ್ಕೊಳ್ತಾರೆ ಜನಗಳು. ಬೇರೆ ಟೈಮ್ನಲ್ಲಿ ಈಗ ನಮ್ಮ ನವೆಂಬರ್ ಡಿಸೆಂಬರ್ನಲ್ಲಿ ಮಳೆಗಾಲ ಮುಗ್ದು ಬಿಡುತ್ತಲ್ಲ, ಅದು ಸ್ಟಾರ್ಟ್ ಮಾಡ್ಬೋದಲ್ಲ, ನೈಟ್ ಟೈಮ್ನಲ್ಲಿ ಮಾಡ್ಬೋದಲ್ಲ. ಅದನ್ನು ಯಾಕೆ ಮಾಡೋಕ್ಕಾಗಲ್ಲ? ನಮ್ಮ ನಿದ್ರೆ ಯಾಕೆ ಹಾಳು ಮಾಡೋದು? ಅವ್ರ ನಿದ್ರೆ ಬಿಡಲಿ, ಟೋಲ್ ತಗೊಳ್ಳೋದು ಅವರಲ್ಲ, ನಾನು ತಗೊಳ್ತೀನಾ? ಅವ್ರ ನಿದ್ರೆ ಬಿಡಲಿ, ನಮ್ಗೇನಾಗಬೇಕಾಗಿದೆ? ನಮ್ಮ ನಿದ್ದೆಯನ್ನು ಯಾಕೆ ಹಾಳು ಮಾಡ್ತಾರೆ ಅವರು? ನಮ್ಮ ಸಮಯವನ್ನು ಯಾಕೆ ವ್ಯರ್ಥ ಮಾಡ್ತಾರೆ? ಪೇಷಂಟ್ಸ್ ಬಂದರೆ ಎಂತ ಮಾಡ್ತೀರಿ ಸ್ವಾಮಿ ನೀವು? ಆ್ಯಂಬುಲೆನ್ಸ್ ಇನ್ ಟೈಮ್ ಅದು ಮುಟ್ಟದಿದ್ರೆ ಏನಾಗ್ತದೆ ಪರಿಸ್ಥಿತಿ? ಪೇಷಂಟ್ನ ಕತೆ ಏನಾಗ್ತದೆ? ಟೋಟಲಿ ಆ ಮೇಂಟೆನೆನ್ಸು ಮತ್ತು ನಿಮ್ಮ ಇದು ಯಾವುದು ಅದಕ್ಕೆ ವ್ಯವಸ್ಥೆಗಳನ್ನು ಮಾಡುವಂಥದ್ದು, ಅದರ ಒಂಥರ ನಾವು ಇರೋದೇ ಹೀಗೆ ಅಂತ, ಆ ಥರದ ಪರಿಸ್ಥಿತಿಗೆ ಅದೆಲ್ಲ ಬಂದು ಮುಟ್ಟಿದೆ. ಇದೇ ರೀತಿ ಆದರೆ ನಾನು 2007-10ರಲ್ಲಿ ಮಾಡಿದಾಗ ಇಡೀ ಜಿಲ್ಲೆಯನ್ನು, ನಮ್ಮ ಹಳಬರೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಇದ್ದಾರೆ, ಸಂಪರ್ಕ ಮಾಡಿ ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಇದನ್ನು ಹೋರಾಟ ಮಾಡಿದ್ರು ಮಾಡಿ ನಾನು ಹೇಳಿ. ಅಲ್ಲಲ್ಲಿರುವಂಥ ಹೋರಾಟ ಸಮಿತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಏಕೀಕೃತ ಸಮಿತಿ ಯಾಕೆ ಮಾಡಬಾರ್ದು? ಎಲ್ಲರೂ ಸೇರಿಕೊಂಡು. ಸರ್, ಇದು ಇಡೀ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಇದರಲ್ಲಿ ಕಾಂಗ್ರೆಸ್ಸು ಇದ್ದಾರೆ, BJP ಇದ್ದಾರೆ, JDS ಇದ್ದಾರೆ, ಬಸ್ಸಿನವರು ಇದ್ದಾರೆ, ಟ್ಯಾಕ್ಸಿಯವರು ಇದ್ದಾರೆ, ರಿಕ್ಷಾ ಯೂನಿಯನ್ ಅವರು, ಎಲ್ಲ ವರ್ಗದವರು. ಇದು 10-11ರ ಮೇಲೆ ಈ ವರ್ಕ್ ಸ್ಟಾರ್ಟ್ ಆದ ಮೇಲೆ ನಾವು ಸ್ವಲ್ಪ
ನಿಧಾನ ಜಿಲ್ಲೆಯ ಮಟ್ಟದಲ್ಲಿ ಸ್ಲೋ ಡೌನ್ ಆದದ್ದು ನಿಜ. ಅಲ್ಲಲ್ಲಿ ಟೋಲ್ ಸಮಿತಿಗಳನ್ನು ಅವರು ಮಾಡಿಕೊಂಡ್ರು. ಇಂತಹ ಸಮಿತಿಗಳಿಲ್ಲ. ಇದು ಎಲ್ಲ ಎಲ್ಲ ಭಾಗದಲ್ಲೂ ಇದ್ದಾರೆ. ಅದರಲ್ಲಿ ಅಡ್ವೊಕೇಟ್ಸು ಇದ್ದಾರೆ, ಪ್ರಾಧಿಕಾರದವರು ಇದ್ದಾರೆ. ಎಲ್ಲರನ್ನು ಹಾಕ್ಕೊಂಡು ಒಂದು ಸಮಿತಿಯನ್ನು ಮಾಡಿದ್ರು. ನಮ್ಮ ದಾಮೋದರ ರೈತಳರಿದ್ದರು, ತೀರ್ಕೊಂಡ್ರು ಪಾಪ ಅವರು. ಅದಿರು ಲಾರಿಗಳ ಬಗ್ಗೆ ಬೃಹತ್ ಹೋರಾಟವನ್ನು ಬ್ರಹ್ಮವರದಲ್ಲಿ ನಾವು ಮಾಡಿತ್ತು. ಆವಾಗ ಶಿರೂರು ಸ್ವಾಮಿಯವರು ಕೂಡ ನಮಗೆ ಸಪೋರ್ಟನ್ನು ಮಾಡ್ತಾಯಿದ್ರು. ಹಾಗೆ ಅದರ ಮೇಲೆ ನಾನು ಅಂದರೆ ಹೆದ್ದಾರಿ ಒಂದು ನಮಗೆ ಆಗಬೇಕಿತ್ತು, ಆಗಲಿಕ್ಕೆ ಪ್ರಾರಂಭವಾಯ್ತಲ್ಲ, ಆಗ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ಸ್ಲೋ ಡೌನ್ ಆದದ್ದು ನಿಜ. ಯಾಕೆಂದರೆ ಈ ನಮಗೇನಿದು ಇದೇನೊಂದು ಸ್ವಾಯತ್ತ ಸಂಸ್ಥೆಯ, ನಾವೊಂದು ನಮ್ಮ ಬೇಡಿಕೆಗೋಸ್ಕರ ಮಾಡಿಕೊಂಡಂಥ ಒಂದು ಹೋರಾಟ ಮಾಡಲಿಕ್ಕೆ ಮಾಡಿಕೊಂಡಂಥ ಸಂಸ್ಥೆ. ಇದಕ್ಕೇನು ಯಾರು ಅನುದಾನ ಕೊಡ್ತಾರೆ, ಯಾರು ದುಡ್ಡು ಕೊಡ್ತಾರೆ, ನಾವು ಯಾರಾದ್ರೂ ತಗೊಳ್ಳೋದಿಲ್ಲ. ನಮ್ಮ ಕಿಸೆಯಿಂದ ಖರ್ಚು ಮಾಡಿಕೊಂಡು ನಾವು ಕೆಲಸವನ್ನು ಮಾಡುವಂಥದ್ದು. ಅವಶ್ಯಕತೆ ಬಿದ್ದರೆ ನಾನು ಅಲ್ಲಲ್ಲಿ ಹೋಗ್ತೀನಿ. ಹಿಂದೆ ಯಾರೆಲ್ಲ ನಮ್ಮ ಜೊತೆ ಇದ್ರು ಪೂರ ಇದೆ, ನನ್ನ ಹತ್ರ ಲಿಸ್ಟ್ ಇದೆ. ನನ್ನ ಸಂಪರ್ಕ ಮಾಡಿ ಅಭಿಪ್ರಾಯ ತಗೊಂಡು ಈಗ ಅಲ್ಲಿ ಮೀಟಿಂಗಿಗೆ ಬರ್ತಾರೆ, ಇಲ್ಲಿ DC ಮೀಟಿಂಗಿಗೆ, ಟೋಲ್ ಮೀಟಿಂಗಿಗೆ ಬರ್ತಾರೆ. ನಮ್ಮ ಜೊತೆ ಇದ್ದವರೇ ಅಲ್ಲಲ್ಲಿ ಟೋಲ್ಗಳಲ್ಲಿ ಒಂದು ಸಮಿತಿಗಳನ್ನು ಮಾಡಿಕೊಂಡಿದ್ದಾರೆ. ಬಟ್ ಕೆಲವೊಂದು ಈ ಟೋಲ್ ಬೂತ್ಗಳ ಹೆಚ್ಚುವರಿ ಸ್ಥಾಪನೆ ಬಗ್ಗೆಯೂ ಕೂಡ ವದಂತಿಗಳು ಹರಿದಾಡ್ತಾ ಇಲ್ಲ. ಹೆಚ್ಚು ಟೋಲ್ ಇನ್ನು ಬೂತ್ ಸ್ಥಾಪನೆ ಮಾಡಬಹುದು. ಇಲ್ಲ, ಅದು ಲಾನಲ್ಲಿ 30 ಕಿಲೋಮೀಟರ್ಸ್ ಅಂತ ಇಟ್ಸ್ ವೆರಿ ಕ್ಲಿಯರ್. ಅದರಲ್ಲಿ ಕ್ಲಿಯರ್ ಏನು ಸಮಸ್ಯೆಗಳು ಬರಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಏನು ಹೊಸ ಪ್ರಸ್ತಾವನೆಗಳು ಇಲ್ಲ. ಅಂಥದ್ದೇನಿದ್ದ ಪ್ರಸಕ್ತವಾಗಿರುವಂಥ ಟೋಲ್ ಬೂತ್ಗಳು ಕೂಡ ದರ ವಸೂಲಿಯಲ್ಲಿ ಒಂದಷ್ಟು ಯಾವುದೇ ಒಂದು ರೀತಿಯ ಸಮ್ಮತವಾದಂಥ, ಅಂದರೆ ಸವಾರರಿಗೆ ಸಮ್ಮತವಾಗಿ ಇಲ್ಲ ಅನ್ನೋದು ಕೂಡ ಕೂಗಿದೆ ಅಲ್ಲ. ಇದರ ಬಗ್ಗೆ ಭಾಳಷ್ಟು ಹೋರಾಟಗಳು ಸಾಸ್ತಾನದಲ್ಲಿಯೂ ನಡೆಯುವುದು, ಹೆಜಮಾಡಿಯಲ್ಲೂ ನಡೆಯಿತು. ಈಗ ಅಲ್ಲಿ ನಾವು ಈ ಫಾಸ್ಟ್ಯಾಗ್ ಇಲ್ಲದೇ ಇದ್ರೆ ಹೆಜಮಾಡಿಯಲ್ಲಿ 100 ರೂಪಾಯಿ ತಗೊಳ್ತಾ ಇದ್ರು, ಸಾಸ್ತಾನದಲ್ಲಿ 150 ತಗೊಳ್ತಾ ಇದ್ರು. ಯಾವುದು ಫಾಸ್ಟ್ಯಾಗ್ ಇಲ್ಲದಿರುವವರಿಗೆ. ಹೌದು. ಹೆಜಮಾಡಿಯವರು ಏನು ಹೇಳ್ತಾನೆ, ನಾವು ಮಾತ್ರ 100 ತಗೊಳ್ಳೋದು, ಅಲ್ಲಿ 150 ತಗೊಳ್ತಾರೆ ಅಂತೇಳಿ. ಅದಕ್ಕೆ ನಾನು ಕೇಳಿದೆ, ನಿಮ್ಮದು ಕಂಪನಿ ಒಂದೇ ಅಲ್ವಾ ಸ್ವಾಮಿ? ಕಂಪನಿ ಏಕಿ ಹಮಾರ, ಬಟ್ ಹಮ್ 100 ರೂಪಾಯಿ ಲೇತೆ ಓ 150 ಲೇತೆ. ಬಟ್ ಅಲ್ಲಿಯ ಸ್ಥಳೀಯರಿಗೆ ಒಂದಷ್ಟು ವಿನಾಯಿತಿ ಕೊಡಬೇಕಿತ್ತಲ್ಲ. ಕೊಟ್ಟರು ಬಹುಶಃ. ಇಲ್ಲ, ಈ ಸಾಸ್ತಾನದಲ್ಲಿ ಇನ್ನೂ ಕೂಡ ಅಷ್ಟೊಂದು ಕ್ಲಿಯರ್ ಆಗಿಲ್ಲ. ಬಟ್ ಅದು ಕೊಡದೇ ಇರೋ ತಪ್ಪದು, ಕೊಡಬೇಕದು. ಈಗ ಒಬ್ಬನು 10 ಸಾರಿ ಆಚೆ ಹೋಗ್ತಾನೆ, ಅವನಿಗೆ ಪಾಪ ಅವನು ಎಷ್ಟು ಸತಿ ಅಂತ ಟೋಲ್ ಕೊಡಬೇಕು, ಅವನು ಅಸಮಂಜಸ. ಅದು ಅಟ್ಲೀಸ್ಟ್ ಟೋಲ್ ಹೋರಾಟ ಸಮಿತಿ ತಮ್ಮ ಹೋರಾಟ ಸಮಿತಿಯೊಂದಿಗೆ ಸಂಪರ್ಕದಲ್ಲಿದೆಯಾ? ಅವರೆಲ್ಲ ನಮ್ಮ ಫ್ರೆಂಡ್ಸೇ ಅವರು. ಏನು ತೊಂದರೆ, ಹೋರಾಟಗಳನ್ನು ಸಂಘಟಿಸಿದ್ರೆ ಬರ್ತಾರೆ ಅವರು, ಅದು ಕೇಳ್ಬೋದು, ಬರ್ತಾರೆ ಅವರು. ಅದರಲ್ಲೇನು ಸಮಸ್ಯೆಗಳೆಲ್ಲ ನಮ್ಮ ಜೊತೆ ಇದ್ದವರೇ, ಮೊದಲು ಇದ್ದವರೇ, ಪೂರ ಹೆಚ್ಚಿನವರು ನಮ್ಮ ಜೊತೆ ಇದ್ದವರು. ಬಟ್ ಆವತ್ತಿನ ವಿದ್ಯಮಾನಕ್ಕೂ ಇವತ್ತಿನ ವಿದ್ಯಮಾನಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿವೆ. ನಿಮ್ಮ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಆವಾಗ, ಖಾಲಿ ಪತ್ರಿಕೆಗಳನ್ನು ಡಿಪೆಂಡ್ ಆಗಬೇಕಿತ್ತು, ನಾವು TV ಗಳನ್ನು ಡಿಪೆಂಡ್ ಆಗಬೇಕಿತ್ತು, ಇಷ್ಟು ಚಾನಲ್ಗಳು ಇರಲಿಲ್ಲ. ವಿದ್ಯಮಾನಗಳಲ್ಲಿ ತುಂಬ ಇದಿದೆ, ಫರಕ್ಕಿದೆ. ಸೊ ಅವಶ್ಯಕತೆ ಬಿದ್ದರೆ ಅದನ್ನು ನಾನು ಮಾಡ್ತೇನೆ. ನನಗೆ ಇದು ಬೇಕು, ಯಾವುದು ಸರ್ವಿಸ್ ಇರುತ್ತೆ, ತುರ್ತಾಗಿ ಆಗಲೇಬೇಕು, ಸರ್ವಿಸ್ ರೋಡ್ ಆಗಲೇಬೇಕು, ಇಮಿಡಿಯೇಟು ಬಿಫೋರ್ ರೈನಿ ಸೀಸನ್ ಅವರು ಮಾಡುವ ಹಾಗೆ ನಾವು ಪ್ರಯತ್ನ ಮಾಡ್ತೇವೆ. ಬಟ್ 90 ಡೇಸ್ ಗಡುವು ಇದೆಯಲ್ಲ, 90 ಡೇಸ್ ಟೋಟಲ್. ಫ್ಲೈಓವರ್ ಬಗ್ಗೆ ಏನಂತ ಹೇಳಬೇಕು ಅವರು, 90 ಡೇಸ್. ಬಟ್ ಸರ್ವಿಸ್ ರಸ್ತೆ ಈಗ ಸ್ಟಾರ್ಟ್ ಮಾಡಬೇಕು. ಸರ್ವಿಸ್ ರೋಡನ್ನು ಮಾಡುವುದಾಗಲಿ, ನಾವು ಇಂತಿಷ್ಟು ದಿನದೊಳಗೆ ಮಾಡುವುದಾಗಲಿ, ಅಥವಾ ಫ್ಲೈಓವರನ್ನು ನಾವು ಇಷ್ಟು ದಿನದೊಳಗೆ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ದಾಖಲಾತಿಗಳು ಬೇಕು, ಹಿಂಬರಬೇಕು. ಸೊ ಅದರ ಬಗ್ಗೆ ಅವರು ಮಾಡದೇ ಇದ್ದರೆ, ಮತ್ತೆ ನಾನು ಇನ್ನೊಂದು ಆಗ್ರಹ ಮಾಡ್ತಾ ಇದ್ದೀನಿ ಜಿಲ್ಲಾಡಳಿತಕ್ಕೆ, ನೀವು 12 ಮೀಟಿಂಗ್ನಲ್ಲಿ ಅಷ್ಟು ವಿವರವಾಗಿ, ಅದರ ಮೊದಲಿನ ಮೀಟಿಂಗ್ನಲ್ಲಿ ಕೂಡ, ನವೆಂಬರ್ನ ಮೀಟಿಂಗ್ನಲ್ಲೂ ಕೂಡ ಅಷ್ಟು ಇದರಲ್ಲಿ ಯಾವುದು 12/12 ಮತ್ತು 27/11 ನಡೆದಂಥ ಎರಡೂ ಸಭೆಗಳಲ್ಲಿ ನೀವು ಅವರಿಗೆ ಆಗ್ರಹಪೂರ್ವಕವಾಗಿ DC ಅವರು ಹೇಳಿದ್ದೀರಿ, ಈ ಸರ್ವಿಸ್ ರೋಡ್ಗಳನ್ನು ಶೀಘ್ರ ನಿರ್ಮಾಣ ಮಾಡುವ ಬಗ್ಗೆ ನೀವು ಕ್ರಮ ತಗೊಳ್ಬೇಕು, ಫ್ಲೈಓವರ್ ಬಗ್ಗೆ ಏನಂತ ತೀರ್ಮಾನಗಳನ್ನು ಹೇಳಬೇಕಂತ ಹೇಳಿದ್ದೀರಿ. ಹೇಳಿದರೂ ಕೂಡ ಅವರು ನಿರ್ಲಕ್ಷ್ಯ ವಹಿಸಿದಿರೋದಕ್ಕೆ, ಅವರ ನಿರ್ಲಕ್ಷ್ಯತೆಗೆ ಬ್ರಹ್ಮಾವರದಲ್ಲಿ ಸುಮಾರು ನಿಮ್ಮ ಮಹೇಶ್ ಹಾಸ್ಪಿಟ್ಲ್ ಹತ್ತಿರ, ಬಸ್ ಸ್ಟ್ಯಾಂಡ್ ಹತ್ತಿರ, ಮತ್ತು ಆಕಾಶವಾಣಿ ಸರ್ಕಲ್ ಹತ್ತಿರ ಮೋರ್ ದೆನ್ 50 ಆಕ್ಸಿಡೆಂಟ್ಸ್ ಆಗಿದೆ. ಅದರ ಒಂದು ಇದನ್ನು ಅವ್ರ ಮೇಲೆ ಹೊರಿಸಬೇಕು, ಅಂದರೆ ಕಪ್ಪು ಪಟ್ಟಿಗೆ ಸೇರಿಸಬೇಕು, ದೂರು ದಾಖಲು ಮಾಡಬೇಕು ಅವ್ರ ಮೇಲೆ, FIR ದಾಖಲು ಮಾಡಬೇಕು. ಅದನ್ನು ಕೂಡ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಅವರ ನೆಗ್ಲಿಜೆನ್ಸಿಯಿಂದ ಆಗಿರುವುದಲ್ಲ ಇದು ಆಕ್ಸಿಡೆಂಟು, ಅದು ಆಗ್ತಾ ಇರ್ತದೆ ಅಂತ ಭಾವಿಸ್ಕೊಂಡ್ರೆ ತಪ್ಪಾಗ್ತದೆ ಅಲ್ಲ. ಮನುಷ್ಯನ ಜೀವಕ್ಕೆ ಬೆಲೆಯನ್ನು ಅವ್ರಿಗೆ ಕಟ್ಟಲಿಕ್ಕೆ ಆಗ್ತಿದ್ರೆ ನಮಗೆ ಕಟ್ಟಲಿಕ್ಕೆ ಗೊತ್ತಿದೆ ಅದು. ಸೊ ಇದು 3 ಬೇಡಿಕೆಗಳನ್ನು ಆಗಬೇಕಂತೇಳಿ ನಾವು ಅದನ್ನು ಒತ್ತಾಯ ಮಾಡಿದ್ದೇವೆ ನಿನ್ನೆ. ಇದಕ್ಕೆ ಹೆದ್ದಾರಿ ಪ್ರಾಧಿಕಾರವೇ ಹೊಣೆ 100%.
100%. ಏನೋ ಒಂದೀಗ ನೀವೊಂದು ಆಲೋಚನೆ ಮಾಡಿ, ಕನ್ಸ್ಟ್ರಕ್ಷನ್ ಕಂಪನಿದ್ದು ಏನು ತಪ್ಪಿಲ್ವಾ? ಮೊನ್ನೆ ಸೇಮ್ ಅಲ್ವಾ ಅದು? ಅಣ್ಣ ತಮ್ಮ ಅಲ್ವಾ? ಅಷ್ಟೇ ಅಲ್ವಾ? ಈಗ ನಾನು ಹೇಳ್ತಾ ಇರೋದು, ಇವರು ಒಂದು ಯಾವುದೇ ಒಂದು ಹೋರಾಟ ಸಮಿತಿ ಇರಲಿ, ಏನೇ ಇರಲಿ, ಒಂದು ಇಶ್ಯೂ ಬಗ್ಗೆ ನಿರಂತರ ಹೋರಾಟಗಳನ್ನು ಮಾಡ್ತಾ ಇರ್ತದೆ ಅಥವಾ ಮನವಿಗಳನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅವರಿಗೇನು ಅದೇ ಒಂದು ಕೆಲಸವ? ಅಥವಾ ಏನಾದರೂ ಇವ್ರ ಬಗ್ಗೆ ಯಾರಿಗಾದ್ರೂ ಏನು ಪೂರ್ವಾಗ್ರಹ ಇದೆಯಾ? ಜನರ ಸಮಸ್ಯೆಗಳು ಮತ್ತು ಅಗತ್ಯತೆಗಳ ಬಗ್ಗೆ ಬೆಳಕು ಚೆಲ್ಲಿತ್ತು. ಖಂಡಿತ ಅಲ್ವಾ? ಆವಾಗ ಇಲ್ಲಿ ಏನೋ ಇದೆ ಅನ್ನೋದನ್ನ ಇವರು ಗಮನದಲ್ಲಿ ಇಟ್ಕೊಂಡು ಅದನ್ನ ಮಾಡಲೇಬೇಕಲ್ಲ, ಅದನ್ನ ಕೆಲಸಗಳನ್ನ ಮಾಡಲೇಬೇಕು. ಬಟ್ ಆ ಪ್ರೊಸೀಡಿಂಗ್ ನನ್ನು ಕೂಡ ನಿರ್ಲಕ್ಷ್ಯ ಮಾಡುವುದಾದ್ರೆ ಇದು ಶುದ್ಧ ತಪ್ಪಲ್ವಾ? ಅದು ಗಂಭೀರ ವಿಚಾರ. ಈಗ 27/11 ಮಾಡಿದ್ದು 12/12 ಮಾಡಿದಂತ ಎರಡೂ ಪ್ರೊಸೀಡಿಂಗ್ಸ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ತಹಸೀಲ್ದಾರರಿಗೆ ತಿಳಿಸಲಾಯಿತು, ಯಾವುದು ಫ್ಲೈಓವರ್ ಭದ್ರಗಿರಿಯಿಂದ ಮಾಬುಕಳ ಸೇತುವೆ ಸರ್ವಿಸ್ ರಸ್ತೆ ನಿರ್ಮಾಣವನ್ನು ಮುಂದಿನ ವಾರ್ಷಿಕ ಆಯವ್ಯಯದಲ್ಲಿ ಅಂದಾಜು ಪಟ್ಟಿಯಲ್ಲಿ ಸೇರಿಸಿಕೊಂಡು ಕ್ರಮ ವಹಿಸಲಾಗುವುದೆಂದು ತಿಳಿಸಿದರು. ಈ ಬಗ್ಗೆ ಬ್ರಹ್ಮಾವರ ಸರ್ವಿಸ್ ರಸ್ತೆಗಳ ನಿರ್ಮಾಣದ ಬಗ್ಗೆ ಜಂಟಿ ಸ್ಥಳ ತನಿಖೆಯನ್ನು ನಡೆಸಿ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ತಹಸೀಲ್ದಾರರು ಬ್ರಹ್ಮಾವರ ಇವರಿಗೆ ತಿಳಿಸಲಾಯಿತು. ಇಲ್ಲಿಯೂ ಅದನ್ನೇ ಹೇಳ್ತದೆ, ತಹಸೀಲ್ದಾರರಿಗೆ ತಿಳಿಸಲಾಯಿತು ಅಂತೇಳಿ ಹೇಳ್ತಾರೆ. ಇವರು ಇನ್ನು ಜಂಟಿ ಇನ್ಸ್ಪೆಕ್ಷನ್ ಮಾಡಿದ್ದು ಯಾವಾಗ? ಆ ಮಗು ಆಕ್ಸಿಡೆಂಟ್ನಲ್ಲಿ ತೀರೋದ ಮೇಲೆ ಮಾಡಿದ್ದು ಇವರು. ಇದು 27/11 ಎಲ್ಲಿ, 12/12 ಎಲ್ಲಿ? ಇವರಿಗೆ ಪರಿಜ್ಞಾನ ಇಲ್ವಾ ಇವರಿಗೆ? ಅದನ್ನು ಬೇಗನೆ ಮಾಡಬೇಕಿತ್ತ ಬೇಡ? ಅದನ್ನ ಮಾಡಬೇಕಿತ್ತು. ಸರ್, ಈ ಪರಿಸ್ಥಿತಿಯಲ್ಲಿ ತಾವು ಹೋರಾಟವನ್ನು ಮುಂದುವರಿಸ್ತೀರಾ, ಫ್ಲೈಓವರ್ ನಿರ್ಮಾಣ ಆಗಲೇಬೇಕು ಅನ್ನುವಂಥ ಒಂದು ಹಠವನ್ನು ಕೂಡ, ಸಂಕಲ್ಪವನ್ನು ಕೂಡ ಹೊಂದಿದ್ದೀರಾ. ಬಟ್ ಅಲ್ಲಿಂದ ಒಂದಷ್ಟು ನೆಗೆಟಿವ್ ಆದಂಥ ರೆಸ್ಪಾನ್ಸ್ ಬಂದಿದೆ, ಫ್ಲೈಓವರ್ ನಿರ್ಮಾಣ ಇಲ್ಲ. ಈ ಎರಡೂ ವಿಷಯಗಳನ್ನು ಒಂದು ತುಲನಾತ್ಮಕವಾಗಿ ಹೇಳಿದ್ರೆ ಹೇಗೆ ಇದನ್ನು ಪರಿಹರಿಸ್ಬೋದು ತಮ್ಮ ಪ್ರಕಾರ? ಕೊನೆಯದಾಗಿ ಗ್ರೌಂಡ್ ಲೆವೆಲ್ಗೆ ಒಪ್ಕೊಳ್ತೀರಾ? ಅಷ್ಟು ಸೂಟೇಬಲ್ ಅಲ್ಲ ಅಂತ ಕಾಣುತ್ತೆ ಗ್ರೌಂಡ್ ಲೆವೆಲ್. ಯಾಕಂದರೆ ಮುಂದಿನ ನಾವು ದೂರದೃಷ್ಟಿಯನ್ನು ಗಮನಿಸಿದಾಗ ಅಲ್ಲಿ ಸೂಕ್ತ ಅಲ್ಲ. ಯಾಕಂದರೆ ಬ್ರಹ್ಮಾವರ ಇನ್ನು ಗವರ್ಮೆಂಟ್ ಲ್ಯಾಂಡ್ ಇರುವುದು, ಹಾವೇ ಇರುವುದರಿಂದ ಎಲ್ಲವೂ ಕೂಡ ಬ್ರಹ್ಮಾವರಕ್ಕೆ ಅಲ್ಲ. ಅಲ್ಲಿ ಮತ್ತೆ ಇನ್ನೊಂದು ಕೆಲವು ಇಶ್ಯೂಸ್ ಬರ್ತದೆ. ಪೇತ್ರಿ ಕಡೆಯಿಂದ ಬಂದವನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಎಲ್ಲಿ ಹೋಗಬೇಕು ಅವನು? ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲೇ ಪಕ್ಕದಲ್ಲಿ. ಅದಕ್ಕೆ ನಾನು ಒಮ್ಮೆ ಹೇಳಿದೆ, ನೀವು ಒಮ್ಮೆ ಇವನ್ ESI ಹಾಸ್ಪಿಟಲ್ಗೂ ಅಲ್ಲೇ ಬರ್ತಾರೆ, ತಾಲೂಕು ಆಫೀಸಿಗೂ ಅಲ್ಲೇ ಬರ್ತಾರೆ. ಎಲ್ಲಿ ಹೋಗಬೇಕು ಅವರು? ಈಗ ಮೇನ್ ಕ್ಯಾರೇಜ್ನಲ್ಲಿ ಹೋಗುವಾಗ ನಿಮ್ಮ ಸರ್ವಿಸ್ ರೋಡಿಗೆ ಎಂಟ್ರಿ ಕೊಡೋದೇ ಇದ್ದರೆ ಅವನು ಎಲ್ಲಿಂದ ಹೋಗಬೇಕು? ಅವನು ಪುನಃ ಇನ್ನೊಂದು ಯೂ ಟರ್ನ್ ಎಲ್ಲಿದೆ ಅಲ್ಲಿ ಹೋಗಿ ಅವನು ಬರಬೇಕು. ಫ್ಲೈಓವರೇ ಸೂಕ್ತ. ಫ್ಲೈಓವರೇ ಸೂಕ್ತ. ಆವಾಗ ಸರ್ವಿಸ್ ರೋಡ್ ತನಕ ನಾವು ಟಚ್ಚನ್ನು ಇಲ್ಲ, ಮೇನ್ ಕ್ಯಾರೇಜಿನಿಂದ ಸರ್ವಿಸ್ ರೋಡಿಗೆ ಟಚ್ ಕೊಡುವ ವ್ಯವಸ್ಥೆ ಇದ್ದರೆ ಮಾಡಲಿ ಇವರು, ನಮ್ಮಿಂದೇನು ಆಕ್ಷೇಪಗಳಿಲ್ಲ. ಸಿಟಿ ಲಿಮಿಟ್ನಲ್ಲಿ ಸಿಗ್ನಲ್ಸ್ಗಳನ್ನು ಹಾಕಿ ಮಾಡಲಿ, ನಮಗೇನು ಆಕ್ಷೇಪಗಳಿಲ್ಲ. ಬಟ್ ಅಂತೂ ಪರಿವರ್ತನೆ ಯಾವುದಾದ್ರು ಒಂದು ರೀತಿಯಲ್ಲಿ ಇವರು ಮಾಡಲೇಬೇಕು. ಬಟ್ ಆದ್ಯತೆಯ ಮೇರೆಗೆ ಹೇಳುವುದಾದರೆ ಯಾವುದಕ್ಕೆ ಪ್ರಥಮ ಆದ್ಯತೆ? ಫ್ಲೈಓವರಿಗೆ. ಓಕೆ, ಫ್ಲೈಓವರಿಗೆ ನಾವು ಪ್ರಥಮ ಆದ್ಯತೆಯನ್ನು ಕೊಡ್ತೇವೆ. ಕಾರಣ ಅಂತ ಹೇಳಿದರೆ, ನಿಮ್ಮ ಹೆಚ್ಚಿನ ವೆಹಿಕಲ್ಗಳು 30-35% ವೆಹಿಕಲ್ಗಳು ಫ್ಲೈಓವರ್ಗಳಲ್ಲಿ ಪಾಸಾಗಿ ಹೋಗ್ತವೆ. ಉಳಿಕೆ ವೆಹಿಕಲ್ಗಳು ಇಲ್ಲಿ ಬರ್ತವೆ, ಯಾರು ಸರ್ವಿಸ್ ರೋಡ್ಗಳಲ್ಲಿ ಬರ್ತವೆ. ಮತ್ತು ಈಗ ಮೇನ್ ಕ್ಯಾರೇಜ್ನಲ್ಲೂ 2 ವೇ ಸಿಗುತ್ತೆ, ಇನ್ನೊಂದು ಸರ್ವಿಸ್ ರೋಡು ಸಿಗುತ್ತೆ. ಅದರಿಂದ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತೇವೆ. ಯಾವುದಕ್ಕೆ? ಫ್ಲೈಓವರಿಗೆ. ಅಥವಾ ಒಂದು ವೇಳೆ ಇದು ಸೂಕ್ತ, ಯಾವುದು ನಿಮ್ಮ ಗ್ರೌಂಡ್ ಲೆವೆಲ್ನಲ್ಲಿ ಮಾಡುವುದು ಸೂಕ್ತ, ನಾವು ಈ ಥರ ಬಾರ್ಕೂರು, ಪೇತ್ರಿ, ಹಳೆ ಬಸ್ ಸ್ಟ್ಯಾಂಡು, ಹಳೆಪೇಟೆ, ಇದಕ್ಕೆಲ್ಲ ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತೇಳಿ ಇವರೊಂದು ನಾಗರಿಕರ ಅಭಿಪ್ರಾಯವನ್ನು ತೆಗೆದುಕೊಂಡು ನಾಗರಿಕರನ್ನು ಕನ್ವಿನ್ಸ್ ಮಾಡೋದಿದ್ರೆ ಅದಕ್ಕೂ ನಮ್ಮದೇನು ಆಕ್ಷೇಪಗಳಿಲ್ಲ. ಇಲ್ಲಿ ಪೇಟೆಗಳ ವಿಂಗಡಣೆ ಆಗೋದಿಲ್ಲ ಅಲ್ವಾ? ಅದು ಕೂಡ ಸಮಸ್ಯೆ ಆಗಿ ಕಾಡಿದೆ. ಎಂಬ್ಯಾಕ್ಮೆಂಟ್ ಮಾಡಿದರೆ ಆಗ್ತದಲ್ಲ? ಖಂಡಿತ ಆಗ್ತದೆ. ಎಂಬ್ಯಾಕ್ಮೆಂಟ್ ಮಾಡಿದರೆ ಆಗುತ್ತೆ, ಇದು ಖಂಡಿತ ಆಗುತ್ತೆ. ಅದು ಮತ್ತೆ ವ್ಯಾವಹಾರಿಕವಾಗಿ ಸಮಸ್ಯೆ ಬರ್ತದೆ. ಬಟ್ ಫ್ಲೈಓವರ್ ಅಂತೂ ಸೂಕ್ತ. ಫ್ಲೈಓವರ್ ಸೂಕ್ತ. ಯಾಕೆಂತ ಹೇಳಿದರೆ ಎಲ್ಲ ಕಡೆ ಪಾಸಿಂಗ್ ಹೋಗ್ತದಲ್ಲ, ಅಲ್ಲಿ ಪಾರ್ಕಿಂಗ್ ಕೂಡ ಮಾಡ್ಬೋದು, ವೆಹಿಕಲ್ಗಳನ್ನು ಪಾರ್ಕಿಂಗ್ ಕೂಡ ಮಾಡ್ಬೋದು, ಮಾಡಲಿಕ್ಕೆ ಆಗ್ತದೆ. ಒಟ್ಟಾರೆಯಾಗಿ ಬ್ರಹ್ಮಾವರ ವಾಣಿಜ್ಯ ಕೇಂದ್ರವಾಗಿ ಬೆಳೆಯುವಲ್ಲಿ ಇದು ಒಂದು ಸೂಕ್ತವಾಗಿ ಸ್ಪಂದಿಸಬಹುದು ಫ್ಲೈಓವರ್ ಮಾಡುವುದರಿಂದ. ಸರ್, ಇದು ಬ್ರಹ್ಮಾವರ ಬಹಳ ಬೆಳವಣಿಗೆಯಾಗುವಂಥ ಊರು. ಹೌದು, ಫಾಸ್ಟ್ ಗ್ರೋವಿಂಗ್ ಆಗ್ತಾ ಇದೆ. ನಾನು ಹುಟ್ಟಿದ ಊರು ಅಂತೇಳಿ ನಾನು ನಿಮಗೆ ಹೇಳ್ತಾ ಇಲ್ಲ. ಈಗ ನೋಡಿ, ಅಲ್ಲಿ ಆಕಾಶವಾಣಿ ಜಾಗ ತೆಗೆದು ಮಾಡಿ ಅಂತೇಳಿ 3 ವರ್ಷ ಆಯಿತು ಮನವಿಯನ್ನು ಕೊಟ್ಟು, ರೆಸ್ಪಾನ್ಸೇ ಇಲ್ಲ. ನಮಗೂ ಕೂಡ ಒಂದು PAL ಹಾಕಬೇಕಿಂತ ಸೂಟೇಬಲ್ ಬೆಂಚ್ ಇಲ್ಲ, ಅದನ್ನು ಕೂಡ ಪ್ರಯತ್ನ ಮಾಡಿದ್ದೀವಿ. ಸೊ ಈ ಸರ್ಕಾರಕ್ಕೆ ಯಾವುದಾದ್ರೂ ಒಂದು ಸಂಸ್ಥೆಗೆ ಉದ್ದೇಶಕ್ಕೆ ಕೊಟ್ಟಂಥ ಜಾಗಗಳನ್ನು ವಾಪಸ್ ತೆಗೆದುಕೊಂಡ ಉದಾಹರಣೆ ಸಮೇತವೂ ಕೊಟ್ಟಿದ್ದೇನೆ. ಇಲ್ಲ,
ಇದು ನನಗೆ ಅನ್ನಿಸ್ತದೆ ಏನು ಗೊತ್ತಾ, ನಾನು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇಲ್ಲದೇ ಇರುವುದರಿಂದ ಈ ಥರ ತೀರ್ಮಾನಗಳನ್ನು ತೆಗೆದುಕೊಳ್ತಾರ ಅಂತ ಅನ್ನಿಸ್ತದೆ. ನಾನು ಕಾಂಗ್ರೆಸ್ನಲ್ಲೂ ಇಲ್ಲ, ಬಿ ಜೆ ಪಿಯಲ್ಲಿಲ್ಲ, ಜೆ ಡಿ ಎಸ್ನಲ್ಲೂ ಇಲ್ಲ, ತಟಸ್ಥವಾಗಿದ್ದೀನಿ. ಒಂದು ವೇಳೆ ಪಕ್ಷದವರು ಕೊಟ್ಟಿದ್ದಿದ್ರೆ ಇದನ್ನು ತಗೊಳ್ತಿದ್ರಾ ಅಂತೇಳಿ ನನಗೆ ಅನ್ನಿಸ್ತದೆ. ಬಟ್ ಅದು ಅವನು ಪಕ್ಷದಲ್ಲಿ ಇರಲಿ ಅಥವಾ ಇಲ್ಲದೇ ಇರಲಿ, ಅವನು ಹೇಳ್ತಾ ಇರೋದು ಸರಿಯಾ ತಪ್ಪ ಅನ್ನೋ ತೀರ್ಮಾನವನ್ನು ಜನಪ್ರತಿನಿಧಿಗಳು ತೆಗೆದುಕೊಳ್ಬೇಕು ಅಲ್ವಾ? ಅದು ಸೂಕ್ತವಾಗಿದೆಯಾ ಇಲ್ಲವಾ? ಅದಕ್ಕೆ ಕಷ್ಟಪಡದೆ ಕೆಲಸಗಳಾಗ್ತಾವ ಸ್ವಾಮಿ, ನೀವು ನನಗೆ ಹೇಳಿ, ಕಷ್ಟಪಡದೆ ಆಗ್ತಾವ. ಬಟ್ ಒಂದು ಎಕ್ಸ್ಪರ್ಟ್ ಕಮಿಟಿ ಬೇಕಲ್ಲ, ಈಗ ಫ್ಲೈಓವರ್ ನಿರ್ಮಾಣ ಆಗಬೇಕಿದ್ರೂ ಕೂಡ ಮಾಡಬೇಕು, ಟೆಕ್ನಿಕಲ್ ಮತ್ತು ಎಕ್ಸ್ಪರ್ಟ್ ಕಮಿಟಿ ಮಾಡಬೇಕಲ್ಲ ಸ್ವಾಮಿ. ನಮ್ಮ ಜಿಲ್ಲೆಯಲ್ಲಿ ಎಂಜಿನಿಯರ್ಸ್ಗಳ ಕೊರತೆ ಇದೆಯಾ? ಇಲ್ಲ. ಆರ್ಕಿಟೆಕ್ಚರ್ಗಳ ಕೊರತೆ ಇದೆಯಾ? ಅವರ ಸಲಹೆಗಳನ್ನು ಯಾಕೆ ತೆಗೆದುಕೊಳ್ಳುವುದಿಲ್ಲ ಇವರು? ಇದು ವಿಫಲತೆಗೂ ಇದು ಕಾರಣ, ಸಂತೆಕಟ್ಟೆ ವಿಫಲತೆಗೂ ಕೂಡ. ಇದು ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಏನು ಮಾಡಲಿಲ್ಲ. ಅವರ ಸಲಹೆಗಳನ್ನು ಯಾಕೆ ನಮ್ದು ಬೇಡ ಬಿಡಿ, ನಾನು ಯಾವುದೋ ಒಂದು ವಿಭಾಗದಲ್ಲಿ ಎಕ್ಸ್ಪರ್ಟ್ ಅಲ್ಲ, ಗೊತ್ತಾಯ್ತು ನಿಮಗೆ. ನನ್ನ ಅನಿಸಿಕೆ, ನನ್ನ ತಲೆಗೆ ಬಂದದ್ದನ್ನು ನಾನು ಹೇಳ್ತಾ ಇರ್ತೇನೆ. ಬಟ್ ಇದು ಯಾರ ಜವಾಬ್ದಾರಿ? NHA ಜವಾಬ್ದಾರಿಯಾ ಅಥವಾ ನಮ್ಮ ಸ್ಥಳೀಯ ಆಡಳಿತದ ಜವಾಬ್ದಾರಿಯಾ? ಇದು ಮಾಡಬೇಕಾದದ್ದು ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ. ಬಟ್ ಈಗಿನ ಜನಪ್ರತಿನಿಧಿ ಒಂದಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನುವಂಥ ಮಾತಿದೆ ಈ ಹೈವೇಯ ವಿಷಯಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ನಮ್ಮ ಇಂದ್ರಾಳಿಯ ಒಂದು ಗರ್ಡರ್ಗಳ ಸ್ಥಾಪನೆ ಆಗಿರಬಹುದು, ಒಂದಷ್ಟು ವೇಗವನ್ನು ಪಡೆದುಕೊಳ್ತಾ ಇದೆ ಸಂತೆಕಟ್ಟೆದ್ದು ಅನ್ನೋದು. ಈ ವಿಷಯದಲ್ಲಿ ಆದರೂ ಅವರನ್ನು ಅಪ್ರೋಚ್ ಮಾಡಿ ಇದರಿಂದ ಪರಿಹಾರ ಪಡೆಯುವಂಥ ಒಂದು ಏನಾದರೂ ನಿರೀಕ್ಷೆ? ಅವರದ್ದು ನನ್ನದು ಮಿತ್ರತ್ವ ಈಗದೆಲ್ಲ ಬಹಳ ಹಳೇದು. ಬಟ್ ನಾನು ಯಾವುದೇ ಪೊಲಿಟಿಕಲ್ ಜಾತಿ ಏನು ಹೇಳಿದ್ದಾರೆ ಅವರು? ಇಲ್ಲ, ಮೀಟ್ ಆಗಲಿಲ್ಲ ಈ ವಿಷಯದ ಬಗ್ಗೆ. ಆಗ್ತೇವೆ, ನೆಕ್ಸ್ಟ್ ವೀಕ್ನಲ್ಲಿ ಮೀಟ್ ಆಗ್ತೇವೆ. ನಿಯೋಗವನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದರೆ ಎಲ್ಲಿಗೆ? ಈಗ ಕೇಂದ್ರ ಸಚಿವರಲ್ಲಿ ನಿಯೋಗವನ್ನು ಕರ್ಕೊಂಡು ಬನ್ನಿ, ಅದನ್ನು ನೆಸೆಸಿಟಿ ಇದೆಯಾ? ನೆಸೆಸಿಟಿ ಇದ್ದರೆ ಅಲ್ಲ, ನಾನು ಕೇಳೋದು ಒಬ್ಬ ಜನಪ್ರತಿನಿಧಿ ಅಂತ ಹೇಳಿದ ಮೇಲೆ ಅವನ ಮಾತನ್ನ ಕೇಂದ್ರ ಸರ್ಕಾರವಾಗಲಿ ಕೇಂದ್ರ ಮಂತ್ರಿಗಳಾಗಲಿ ಕೇಳಬೇಕಲ್ಲ. ಜನಗಳನ್ನ ರೆಪ್ರೆಸೆಂಟ್ ಮಾಡೋದು ಅವರಲ್ಲ. ಬಟ್ ಒತ್ತಾಯ ಮಾಡಬೇಕಿದ್ರೆ, ಸಮಸ್ಯೆಗಳನ್ನು ಬ್ರೀಫ್ ಆಗಿ ಹೇಳಬೇಕಿದ್ರೆ ಹೋಗ್ಬೋದು, ಎಂತ ತಾವು ರೆಡಿ ಇದ್ದೀರಿ? ಹೋಗ್ಬೋದು. ನೆಕ್ಸ್ಟ್ ವೀಕ್ ಮೀಟ್ ಮಾಡ್ತಾ ಇದ್ದೇವೆ, ಮೀಟ್ ಮಾಡಿ ಅವ್ರು ಏನು ಹೇಳ್ತಾರೆ ನೋಡ್ತೀವಿ ನಾವು ಅಷ್ಟೇ. ಫ್ಲೈಓವರ್ ಅನ್ನೋದು ಬ್ರಹ್ಮಾವರದ ಸಮಗ್ರ ಜನತೆಯ ಕನಸು. ಅದಾಗಬೇಕು. ಇದು ಕೇವಲ ಹೋರಾಟ ಸಮಿತಿಯವರ ಕನಸು ಇಲ್ಲಪ್ಪ. ಫ್ಲೈಓವರ್ ಆದರೆ ನನ್ನ ಮನೆ ಹತ್ರ ಬರ್ತದೆ, ಮತ್ತೆ ಫ್ಲೈಓವರ್ ಆಗೋದ್ರಿಂದ ನನಗೇನು ತೊಂದರೆ ಇಲ್ಲ. ನನ್ನ ಬ್ರಹ್ಮಾವರದಲ್ಲಿ ಏನು ಜಾಗ ಇಲ್ಲ, ನಂದಿರೋದು ದೂರ, ನನಗೇನು ಡಿಸ್ಟರ್ಬ್ ಆಗುವುದಿಲ್ಲ ಫ್ಲೈಓವರ್ ಆಗೋದ್ರಿಂದ. ಸಮಿತಿಯವರು ತಡೆದ್ರು ಅಂತ ಅಪಪ್ರಚಾರ ಇತ್ತು, ಅದಕ್ಕೆ ಎಲ್ಲ ದಾಖಲೆಗಳನ್ನು ಕೊಟ್ಟದ್ದು ನಾನು. ಸಮಿತಿ ಏನು ಮಾಡ್ತಾ ಇದೆ 13ನೇ ಇಸ್ವಿಯಿಂದ ಅಂತೇಳಿ ನಾನು ಕೊಟ್ಟದ್ದು. ಅಪವಾದಗಳು ಕೆಲವು ಇದೆ, ಅದಕ್ಕೆಲ್ಲ ದಾಖಲೆಗಳನ್ನು ಕೊಟ್ಟದ್ದು. 13ನೇ ಇಸ್ವಿಯಿಂದ ಎಷ್ಟು ಪ್ರಯತ್ನಗಳನ್ನು ಮಾಡಿದ್ದೀವಿ, ಹೋರಾಟಗಳನ್ನು ಮಾಡಿದ್ದೀವಿ, ಮನವಿಗಳನ್ನು ಕೊಟ್ಟಿದ್ದೀವಿ, ನಮಗೆ ಎಂಡೋರ್ಸ್ಮೆಂಟ್ಗಳು ಬಂದಿವೆ, ಅದೆಲ್ಲವನ್ನು ನಿನ್ನೆ ಕೊಟ್ಟದ್ದು. ಆದರೆ ಯಾರೂ ಕೂಡ ಎಂಬ್ಯಾಕ್ಮೆಂಟನ್ನು ಯಾಕೆ ತೆಗೆದ್ರು ಅಂತ ಯಾರೂ ಕೂಡ ಹೇಳುವುದಿಲ್ಲ. ನನ್ನ ಹತ್ರ ಅದೂ ದಾಖಲೆ ಇದೆ, ನನಗೆ ಬೇಡ ಅದು. ಇಲ್ಲಿ ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಹೇಳ್ತಾರೆ, ಹೂತಾಕಿದ ಹೆಣವನ್ನು ಎತ್ತಿದ್ರೆ ವಾಸನೆ ಬರ್ತದಂತ. ಬೇಡ, ನನಗೆ ಅವಶ್ಯಕತೆನೇ ಇಲ್ಲ. ಯಾರಿಗೆ ಅಪಮಾನ ಮಾಡುವುದು ಅಥವಾ ಯಾರ ಮರ್ಯಾದೆ ತೆಗೆಯುವುದು ನನಗೆ ಅವಶ್ಯಕತೆ ಇಲ್ಲ. ನನಗೆ ಕೆಲಸ ಆಗಬೇಕಷ್ಟೆ. ನನ್ನದು 1 ಸೆಂಟ್ ಸಮಗ್ರ ಬ್ರಹ್ಮಾವರ ಜನತೆಯ ಪರವಾಗಿ ತಮ್ಮ ಹೋರಾಟ ಅಷ್ಟೇ. ಹುಟ್ಟಿ ಬೆಳೆದಿದ್ದೇವೆ, ಅಲ್ಲೇನೊಂದು ವ್ಯವಹಾರ ಮಾಡ್ಕೊಂಡು ಒಂದಿಷ್ಟು ಸಂಪಾದನೆ ಮಾಡಿದ್ದೇವೆ, ಜನತೆಯ ಒಂದು ಋಣ ತೀರಿಸಲಿಕ್ಕೆ ಅಷ್ಟೇ ಬಿಟ್ಟರೆ ನಾನು ನಾಳೆ ಚುನಾವಣೆಗೂ ನಿಲ್ಲುವುದಿಲ್ಲ, ನನಗೆ ಆ ಉದ್ದೇಶನೂ ಇಲ್ಲ. ವಿಪರ್ಯಾಸ ಅಂದರೆ ನಮ್ಮ ಕರಾವಳಿಯಲ್ಲಿ ಹೈವೇಗಳ ದುರಸ್ತಿಗಾಗಿಯೋ ಅಥವಾ ನಿರ್ವಹಣೆಗಾಗಿಯೋ ಅಥವಾ ಸಮರ್ಪಕತೆಗಾಗಿಯೋ ನಾವೆಲ್ಲ ಅಂಗಲಾಚುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಸರ್? ಏನು ಕಾರಣ ಇದು? ಬೇರೆ ಕಡೆಗಳಲ್ಲಿ ಹೀಗಿಲ್ವಲ್ಲ, ಎಲ್ಲದಕ್ಕೂ ಅಂಗಲಾಚಬೇಕಾಗಿದೆ. ಒಂದೇ ವರ್ಡ್ ಹೇಳ್ತೇನೆ ಅದಕ್ಕೆ, ನಿರ್ಲಕ್ಷ್ಯತೆ. ಯಾರಿಂದ ಅಂತ ಕೇಳಿಬಿಡಿ, ನನ್ನ ಸಂಬಂಧಪಟ್ಟವರಿಂದ ನಿರ್ಲಕ್ಷ್ಯತೆ, ಸತತ ನಿರ್ಲಕ್ಷ್ಯ ನಮ್ಮಲ್ಲಿ. ಅಂದರೆ ನಾವು ಸಾಫ್ಟ್ ಸ್ಪೋಕನ್ ಅಲ್ವಾ, ನಾವೆಲ್ಲ ನಿಧಾನ ಮಾತಾಡ್ತೀವಿ. ಬೇರೆಯವರ ಹಾಗೆ ಹೀಗೆ ಕೈ ಮೇಲೆ ಮಾಡಿ ಇಲ್ಲ ನಮ್ಮ ಹತ್ರ. ಸರ್ ಇದೊಂದು ಮಾಡಿ ಸರ್ ಅಂತ ಹೇಳ್ತೀವಿ, ಅವೊಂಜಿ ತೂಲೆ ಮರೆಯರೆ ಅಂತೇಳಿ ಹೇಳ್ತೀವಿ. ಬೇರೆಯವರ ಹಾಗೆ ಕೆಟ್ಟ ಭಾಷೆಗಳನ್ನು ಉಪಯೋಗ ಮಾಡ್ಕೊಂಡು ಹಿಂಗೆ ಹೋಗೋದಿಲ್ಲಲ್ಲ ನಾವು. ದಿಸ್ ಇಸ್ ದ ಪ್ರಾಬ್ಲಮ್. ಗೊತ್ತಾಯ್ತಾ ನಿಮಗೆ? ಮಂಡ್ಯ ಹೋಗಿ ನೀವು, ಹೆಂಗಾಗ್ತದೆ ಪರಿಸ್ಥಿತಿ? ಚಿತ್ರದುರ್ಗ ಹೋಗಿ ಕೇಳ್ತಾರ ಜನಗಳು. ಆ ಭಾಗದಲ್ಲಿ ಇರುವಂಥ ಜನತೆಗಳಲ್ಲಿ ಇರುವಂಥ ಅಗ್ರೆಸಿವ್ನೆಸ್ ನಮ್ಮಲ್ಲಿ ಇಲ್ಲ. ಮುಖಂಡತ್ವದ ಕೊರತೆ ಅಲ್ಲ.
ನಾವು ಆಯ್ತಂತ ಹೀಗೆ ಬೆನ್ನು ತಟ್ಟಿ ಬಿಡ್ತಾರೆ ನಮ್ದು ಅಷ್ಟೇ, ಆಯ್ತು ನಾವು ಮಾಡ್ತೇವೆ ಅಂತೇಳಿ. ಅದು ನಾನು ನಿಮಗೆ ಒಂದೇ ಪ್ರಶ್ನೆ ಕೇಳ್ತೀನಿ ಬ್ರದರ್, ಈ 3 ಜನ ಲೆಟ್ರ್ ಕೊಟ್ಟಾರಲ್ಲ, ಈ 3 ಜನ ಲೆಟ್ರ್ ಕೊಟ್ಟದಕ್ಕೆ ಏನು ₹1 ಬೆಲೆ ಇಲ್ವಾ ಹಾಗಾದರೆ? ಎಲೆಕ್ಟೆಡ್ ಮೆಂಬರ್ಸ್ ಅಲ್ವಾ ಅವರು, ಮಂತ್ರಿ ಅಲ್ವಾ ಅವರು, ಶಾಸಕರಲ್ವಾ ಅವರು? ಮತ್ತು ಬ್ಯೂರೋಕ್ರಸಿಯ ಸಮಸ್ಯೆ ಇದು. ಆವಾಗ ಕೌಪಾಸು ಸಂಪೂರ್ಣ ನಿರ್ಮಾಣ ಕೂಡ ಆಗಿರಲಿಲ್ಲ. ಬಹಳ ಒಳ್ಳೆಯ ಅವಕಾಶಗಳಿತ್ತು ಆವಾಗ ಮಾಡಲಿಕ್ಕೆ, ಆದರೂ ಮಾಡಲಿಲ್ಲ. ಇಷ್ಟೆಲ್ಲ ಆದ ಮೇಲೆ, ಇಷ್ಟೆಲ್ಲ ಪ್ರಯತ್ನಗಳು ಆದ ಮೇಲೆ ನಾವು ಯಾವ ಲೆಕ್ಕ ಸ್ವಾಮಿ ಅದೆಲ್ಲ? ನಾವು ಯಾವ ಲೆಕ್ಕಕ್ಕೆ ಬರ್ತೀವಿ ನೀವು ಹೇಳಿ ನನಗೆ? ನಾವು ಷಡ್ಯಂತ್ರ ಇದ್ದಿರಲೂಬಹುದು, ಯಾಕಂದರೆ ಈಗ ಬೈಪಾಸ್ ಅಮಲ್ಪಾಡಿದ್ದು ಆಯಿತು, ಸಂತೆಕಟ್ಟಿದ್ದು ಪ್ರಪೋಸಲ್ ಬಂತು, ಬಟ್ ಇಲ್ಲಿ ಬ್ರಹ್ಮಾವರ ಬರುವಾಗ ಅದು ಆಗುವುದೇ ಇಲ್ವ ಅನ್ನಂತೂ ಒಂದು ಮಾತು ಕೂಡ ವ್ಯಕ್ತ ಆಯಿತು. ಅಂಬಲ್ಪಾಡಿದ್ದು ಯಾಕೆ ಡಿಲೇ ಆಯಿತು ಸ್ವಾಮಿ? ಸ್ಥಾಪಿತ ಹಿತಾಸಕ್ತಿಗಳಾಗಿದ್ದರು. ಬ್ರಹ್ಮಾವರದ್ದು ಹಾಗೆ ಇದ್ದಿರ್ಬೋದಲ್ಲ, ತಾವು ಆಲೋಚನೆ ಮಾಡಿ ಅದನ್ನು. ಎಲ್ಲವನ್ನ ನಾನು ಬಹಿರಂಗವಾಗಿ ಹೇಳುವುದಿಲ್ಲ, ಕಾರಣ ಇಷ್ಟೇ, ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲಿ ಕೆಲಸ ಮಾಡಿದೆ ಅಂತ ಮಾಡಿದೆ. ನನಗೆ ಅದೇ ಈ ಸಮಸ್ಯೆಗಳಿಗೆ ಕಾರಣ. ಎಲ್ಲವನ್ನ ಹೆದ್ದಾರಿ ಪ್ರಾಧಿಕಾರಕ್ಕೆ ಹೊರಿಸಲಾಗುವುದಿಲ್ಲ. ಇವರದ್ದು ಸ್ವಲ್ಪ ಕೈವಾಡಗಳು ಇರ್ತವೆ. ಬಟ್ ಎಂಥದೇ ಇರಲಿ, ಏನೇ ಇರಲಿ, ನಾನೊಬ್ಬ ಸಾಮಾನ್ಯ ಮನುಷ್ಯ. ನಾನು ಹೇಳಿದ ಮಾತುಗಳಿಗೆ, ನಾನು ಕೇಳಿದ ಬೇಡಿಕೆಗಳಿಗೆ ಬೆಲೆ ಇಲ್ಲ. ಒಬ್ಬ ಬಹಳ ಸ್ಥಿತಿವಂತ ಹೇಳಿದ್ದಕ್ಕೆ ಮಾತ್ರ ಬೆಲೆ ಬರುವುದಿದ್ರೆ ಪ್ರಜಾಪ್ರಭುತ್ವಕ್ಕೆ ಎಲ್ಲಿ ಬೆಲೆ? ನೀವು ಹೇಳಿ ನನಗೆ, ಎಲ್ಲಿ ಬರ್ತದೆ ಬೆಲೆ? ಎಲ್ಲಿ ಬರ್ತದೆ? ಸರಿ, ತಮ್ಮ ಹೋರಾಟಗಳಲ್ಲಿ ಭಾಗಿಯಾಗಲಿಕ್ಕೆ ಯಾರನ್ನೆಲ್ಲ ತಾವು ಕರಿತೀರಾ, ಮನವಿ ಮಾಡ್ತೀರಾ? ನಾವೆಲ್ಲರೂ ಇದ್ದೇವಲ್ಲ ಹಿಂದಿನಿಂದ. ಬಸ್ ಹೋರಾಟ ಸಮಿತಿ, ಈಗ ಬೇರೆ ಬೇರೆ ಆಟೋ ಚಾಲಕರ ಸಂಘ ಆಗಿರ್ಬೋದು, ಎಲ್ಲ ಇದ್ದಾರೆ, ಇನ್ನಿತರ ಸಂಘಟನೆಗಳು, ಯುವಕ ಸಂಘಟನೆಗಳು, ಅವರೆಲ್ಲ ನಮ್ಮಲ್ಲಿ ಎಲ್ಲ ಇದ್ದಾರೆ. ಆಟೋ ಸಂಘಟನೆಯವರು ಇದ್ದಾರೆ, ಕಾರಿನ ಡಿಸ್ಟ್ರಿಕ್ಟ್ ಟ್ಯಾಕ್ಸಿ ಇದ್ದಾರೆ, ಈ ರಮೇಶ್ ಕೋಟಿ ಏನಿದಾರಲ್ಲ ಡಿಸ್ಟ್ರಿಕ್ಟ್ ಟ್ಯಾಕ್ಸಿ ಅವರು, ಬಸ್ ಅಸೋಸಿಯೇಷನ್ ಅವರು. ನಾವು 3 ಸತಿ ಡೆಲ್ಲಿಗೆ ಹೋದದ್ದು. ಯಾವುದಕ್ಕೆ? ದುರಸ್ತಿಗೆ ಮತ್ತೆ ಇದಕ್ಕೆ. ಡೆಲ್ಲಿ ತನಕ ಹೋಗಿ ನಾವು ಅದನ್ನು ಮಂತ್ರಿಗಳಿಗೆ, ಆವಾಗ ಮೊಯ್ಲಿ ಅವರಿದ್ದರು, ಅವರಿಗೆಲ್ಲ ಹೇಳಿ ಬಂದವರು ನಾವು. ಅದೆಲ್ಲ ಪ್ರಯತ್ನಗಳನ್ನು ಮಾಡಿದವರು ಆವಾಗ. ಟ್ಯಾಕ್ಸಿಯವರು ಇದ್ದಾರೆ, ರಿಕ್ಷಾದವರು ಇದ್ದಾರೆ, ಟೆಂಪೋದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಥವಾ ಇನ್ನು ಯಾರ್ಯಾರಿಲ್ಲ, ಯಾರ್ಯಾರು ಹೊಸಬರು ಹೋರಾಟದ ಕಿಚ್ಚಿರುವವರು ಇರ್ತಾರೆ, ಅವರನ್ನೆಲ್ಲ ಒಗ್ಗೂಡಿಸಲಿಕ್ಕೆ ನನಗೆ ಅದೇನು ಭಾಳ ದೊಡ್ಡ ಸಮಸ್ಯೆ ಅಲ್ಲ. ಬಿಕಾಸ್ ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇಲ್ಲ, ನನಗೆ ಸಮಸ್ಯೆನೇ ಆಗುವುದಿಲ್ಲ. ಫ್ಲೈಓವರ್ ನಿರ್ಮಾಣಕ್ಕೆ ಪೂರಕವಾದಂತಹ ಮಾಹಿತಿಗಳನ್ನ ಮತ್ತು ವೈಜ್ಞಾನಿಕ ಮಾಹಿತಿಗಳನ್ನ ತಾವು ಕೊಡಲು ಶಕ್ತರಿದ್ದೀರಿ? ಖಂಡಿತ, ಯಾವ ಸಮಯದಲ್ಲೂ ಕೂಡ. ಮತ್ತೆ ನಾನು ಸ್ವಲ್ಪ ಎಕ್ಸ್ಪರ್ಟ್ಸನ್ನ ಮೀಟ್ ಮಾಡುವ ಆಲೋಚನೆಯನ್ನು ಮಾಡ್ಕೊಂಡಿದ್ದೀನಿ. ಅವರಿಂದ ಸ್ವಲ್ಪ ಬ್ರಹ್ಮಾವರದಲ್ಲಿ ಫ್ಲೈಓವರ್ ಸೂಕ್ತವೋ ಹೌದಾ ಅಲ್ವೋ, ಈಗ ಜಿಯೋಗ್ರಾಫಿಕಲ್ ಸ್ಟ್ರಕ್ಚರ್ ಕೂಡ ಸ್ಟಡಿ ಮಾಡಬೇಕಾಗ್ತದೆ. ಕೆಲವೊಂದು ಜೌಗು ಪ್ರದೇಶಗಳು. ಸ್ವಾಮಿ, ಅದು ಏನು ಗೊತ್ತಾ, ನಾನೇನಾದರೂ ಒಂದು ಕೆಲಸವನ್ನು ಮಾಡಬೇಕಂತ ನನ್ನ ಮನಸ್ಸಿನಲ್ಲಿ ಆ ಭಾವನೆ ಬರಬೇಕು, ಆವಾಗ ಮಾತ್ರ ನಾನು ಅದನ್ನು ಮಾಡಲಿಕ್ಕೆ ಸಾಧ್ಯ, ಪರ್ಫೆಕ್ಟ್ ಆಗಿ ಮಾಡಬೇಕು. ಈಗ ನೋಡಿ, ನಾನು ಆವಾಗ ಜಯಪ್ರಕಾಶ್ ಹೆಗಡೆ ಜೊತೆ ಕೆಲಸ ಮಾಡ್ತಾ ಇದ್ದೆ. ನೀಲಾವರದಲ್ಲಿ ಒಂದು ವೆಂಟೆಡ್ ಡ್ಯಾಮ್, ಬಹಳ ದೊಡ್ಡ ಡ್ಯಾಮ್. ಅದು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಆರಂಭಿಕ ಡ್ಯಾಮ್ ಅಂತ ಹೇಳಿದ್ರು ಇಡ್ಬೋದು, ಅಷ್ಟು ದೊಡ್ಡ ಡ್ಯಾಮ್ ವೆಂಟೆಡ್ ಡ್ಯಾಮ್. ಅದನ್ನು ರಚಿಸಲೇಬೇಕಂತ ಹಠ ತೊಟ್ಟು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ಹಠ ತೊಟ್ಟು ಅದನ್ನು ಮಾಡಿದರು. ಅದರ ಮೇಲೆ 100 ವೆಂಟೆಡ್ ಡ್ಯಾಮ್ಗಳಾಯಿತು. ಅದಕ್ಕೆ ಕಾರಣ ಇಚ್ಛಾಶಕ್ತಿ. ಇನಿಷಿಯೇಟಿವ್. ಬಾರ್ಕೂರ್ ಸೇತುವೆ ಕೂಡ. ಬಟ್ ಮಲ್ಟಿ ವಿಲೇಜ್ ವಾಟರ್ ಸ್ಕೀಮ್ ಮಾತ್ರ ಒಂದಷ್ಟು ಸಮಸ್ಯೆ ಆಯಿತು. ಹಾಗೆ ನಮಗೆ ಒಂದು ಕೆಲಸವನ್ನು ಮಾಡಬೇಕನ್ನುವ ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಇದ್ದರೆ ಮಾತ್ರ ಅದನ್ನು ಮಾಡಲಿಕ್ಕಾಗ್ತದೆ. ಮತ್ತು ಇವತ್ತಿನ ಪೊಲಿಟಿಕಲ್ ಸಿಚುವೇಶನ್ನಲ್ಲಿ ಅದು ನಾನು ಅದರ ಬಗ್ಗೆ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡುವುದಿಲ್ಲ, ಯಾಕಂದರೆ ನಾನು ಯಾವ ಪಾರ್ಟಿಗೂ ಸೇರಿದವನಲ್ಲ. ಬಟ್ ಇದು ರಾಜಕೀಯ ರಹಿತವಾದಂಥ ಹೋರಾಟ. ಎಸ್, 100%. ಎಲ್ಲ ವರ್ಗದವರು, ಎಲ್ಲ ಪಕ್ಷದವರು, ಎಲ್ಲ ಧರ್ಮದವರು ಈ ಹೋರಾಟ ಸಮಿತಿಯೊಂದಿಗೆ ಇದ್ದಾರೆ, ಕೈ ಜೋಡಿಸ್ತಾರೆ. ಯಾರು ಇಲ್ಲ ಅವರನ್ನು ಸೇರಿಸಿಕೊಳ್ತೇನೆ ನಾನು, ಅದರಲ್ಲಿ ಏನಿದೆ ಅಂತ. ನನಗೆ ನನ್ನ ಮನೆ ಕೆಲಸನ ಅದು, ಸಾರ್ವಜನಿಕ ಕೆಲಸ. ಬಟ್ ಫ್ಲೈಓವರ್ ನಿರ್ಮಾಣ ಆದರೆ ತಮ್ಮ ಹೋರಾಟ ಸಮಿತಿಯನ್ನು ವಿಸರ್ಜಿಸ್ತೀರಾ? ಇಲ್ಲ, ಕಂಟಿನ್ಯೂಷನ್ ಒಂದಕ್ಕೂ ಬೇಕಾಗ್ತದೆ. ನನಗೆ ಎಲ್ಲಿಯವರೆಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಲ್ಲಿಯವರೆಗೆ ನಾನು ಕೆಲಸ ಮಾಡ್ತೇನೆ. ಅದರ ನಂತರ ಅದರಲ್ಲಿ ಯೋಗ್ಯರು ಯಾರಿದ್ದಾರೆ ಅದಕ್ಕೆ ಅವರಿಗೆ ಅದನ್ನು ವಹಿಸಿಬಿಟ್ಟು ಆ ಕೆಲಸವನ್ನು ಮಾಡಿ ತಮ್ಮ ಅಂತೇಳಿ ನಾನು ಹೇಳ್ತೇನೆ. ನಿರಂತರವಾಗಿ ನಾನೀಗ ನಮ್ಮ ವೈನ್ ಮರ್ಚೆಂಟ್ಸ್ನಲ್ಲಿ ಹೇಳಿಬಿಟ್ಟಿದ್ದೇನೆ ರಾಜ್ಯ ಮಟ್ಟದಲ್ಲಿ, ನಾನು ಇನ್ನೊಂದು 2 ವರ್ಷ ಕೆಲಸ ಮಾಡ್ತೇನೆ, ಮತ್ತೆ ನನ್ನ ಹತ್ರ ಆಗುವುದಿಲ್ಲ. 25, 24, 25 ವರ್ಷ ಆಯಿತು. ಹಾಗೆ ಮುಂದಿನ ಪೀಳಿಗೆಗೆ ನಾವು ಅದನ್ನು ವರ್ಗಾಯಿಸಬೇಕು, ಟ್ರೈನ್ ಅಪ್ ಮಾಡಬೇಕು.
ಇವತ್ತಿನ ಪೀಳಿಗೆಯಲ್ಲಿ ಇದೇನು ಗೊತ್ತಾ ನಿಮಗೆ, ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು ಆಫೀಸರು, ಈ ಥರ ಮನವಿ ಕೊಡೋದೆಲ್ಲ ಅಭ್ಯಾಸ ಇಲ್ಲ, ಒಂದು ಕೂತ್ಕೊಂಡು ಮಾತಾಡಿ ಡಿಸಿಷನ್ ತಗೊಳ್ಳೋದೊಂದು ಅಭ್ಯಾಸ ಇಲ್ಲ, ಎಲ್ಲ ವಾಟ್ಸಪ್ ಯೂನಿವರ್ಸಿಟಿಯವರು ಹೆಗಡೆಯವರೇ ಅಂತಿದ್ರು. ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ, ಒಂದು ಹೋರಾಟವನ್ನು ಮಾಡಬೇಕಾದ್ರೆ, ನಾನು 2ನೇ ಬಾರಿ ಉತ್ತರ ಕನ್ನಡ, ಉಡುಪಿ ಮತ್ತು ಮಂಗಳೂರು 3 ಜಿಲ್ಲೆಯವರನ್ನು ಸೇರಿಸಿ ಒಂದು ಹೈವೇ ಬಂದ್ ಮಾಡಿಸಿದ್ದೇನೆ. ಯಾವಾಗ 2010ರಲ್ಲಿ. ಆದರೆ ಉತ್ತರ ಕನ್ನಡ ಮತ್ತು ಮಂಗಳೂರು ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಅವರಿಗೆ ಟಾಲರೇಟ್ ಮಾಡಲಿಕ್ಕೆ ಆಯಿತು. ನಾವು 6 ಗಂಟೆವರೆಗೂ ಬಿಡಲಿಲ್ಲ. ಅದಕ್ಕೆ ಎಷ್ಟು ತಿರುಗಾಡಿದ್ದೇನೆ ಅಂತ ನನಗೆ ಗೊತ್ತು. ಹೋರಾಟ ಅನ್ನೋದು ಹಾಗೆ ಇರಬೇಕು. ಈಗ ಅದಿರು ಲಾರಿಗಳ ದಾಮೋದರ ರೈತರು ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಆ ಇಳಿ ವಯಸ್ಸಿನಲ್ಲಿ ಮಾಡಿದ್ದಾರೆ. ಆ ಕಿಚ್ಚಿತ್ತದು. 1800 ಲಾರಿಗಳನ್ನು ಬ್ರಹ್ಮಾವರದಲ್ಲಿ ಹಾಕಿದ್ದೆವು ನಾವು. ಯಾರು ಹೇಳಿದ್ರು ಬಿಡಲಿಲ್ಲ. ಜಯಪ್ರಕಾಶ್ ಹೆಗಡೆ ಅವರಿಗೆ ನನಗೆ ಚರ್ಚೆ ಆಗಿತ್ತು ಅದರಲ್ಲಿ. ಧರಮ್ ಸಿಂಗ್ CM ಕೊಲ್ಲೂರಿಗೆ ಬಂದವರನ್ನು ಅಡ್ಡ ಹಾಕಿ ಮನವಿಯನ್ನು ಕೊಟ್ಟಿದ್ದೆವು. ಆ ಹೋರಾಟದ ಕಿಚ್ಚಿತ್ತದು. ಈವನ್ ಉಷಾ ಎಸ್ಕೇಟ್ ಕಂಪನಿ ಕೂಡ ಪಲಾಯನಗಳಿಗೆ ಇದೇ ಕಾರಣ. ಹೋರಾಟದ ಕಿಚ್ಚುತ್ತು. ಈಗ ಕಡಿಮೆ ಆಗ್ತಾ ಇದೆ. ಈಗ ಅದು ಇದಿಲ್ಲ ನಮ್ಮ ಹತ್ರ. ಇವತ್ತಿನ ಇದು ಹುಡುಗರ ಹತ್ರ ಎಲ್ಲ ಅಭಿಪ್ರಾಯಗಳನ್ನು ಕೊಡುವವರೇ ಆಗಿದ್ದಾರೆ. ಹೋರಾಟಕ್ಕೆ ಭಾಗವಹಿಸೋರು ಭಾಳ ಕಡಿಮೆ ಆಗಿದ್ದಾರೆ. ಆ ಕಿಚ್ಚಿಲ್ಲ, ಮೊದಲನೇ ಕಿಚ್ಚಿಲ್ಲ. ಈ ಹೆದ್ದಾರಿ ಹೋರಾಟ ಮಾಡುವಾಗ ಆ್ಯಕ್ಚುಲಿ ನಮಗೆ SP ಲಾಬುರಾಮ್ ಇನ್ಚಾರ್ಜ್ SP ಇದ್ದರು, ಪೊನ್ನರಾಜು DC ಇದ್ದರು. ಯಾವಾಗ 2007ರಲ್ಲಿ ನಮಗೆ ನಮ್ಮನ್ನೆಲ್ಲ ಹಿಡಿದಾಗಲಿಕ್ಕೆ ಲಾಬುರಾಮ್ ಒಂದು ಜೈಲ್ ರೆಡಿ ಮಾಡಿದರು. ಪೂರ ಬ್ರಹ್ಮಾವರದಲ್ಲಿ ಒಂದು, ಕುಂದಾಪುರದಲ್ಲಿ ಒಂದು, ಅಲ್ಲಲ್ಲಿ ಸ್ಕೂಲುಗಳು ಅದನ್ನೆಲ್ಲ ತಾತ್ಕಾಲಿಕವಾಗಿ ಸ್ವಲ್ಪ ಹೊತ್ತು ಹಾಕುವುದಂತ. ಪೊನ್ನರಾಜು ಭಾಳ ಸಪೋರ್ಟ್ ಮಾಡಿದರು. ನಾನು ಓಪನ್ ಆಗಿ ಹೇಳ್ತೀನಿ ನಿಮಗೆ, ಭಾಳ ಸಪೋರ್ಟ್ ಮಾಡಿದರು. ಆದರೆ ಆವಾಗ ನಾವು ಎಷ್ಟು ಕಡೆಗಳಲ್ಲಿ ಬಂದ್ ಮಾಡ್ತೀವಿ ಅಂತೇಳಿ ಒಂದು ಲಿಸ್ಟನ್ನು ಕೊಡಿ ಅಂತೇಳಿ ನಮ್ಮ ಪೊಲೀಸ್ ಇಲಾಖೆಯವರು ಕೇಳಿದರು. ನಾನು 64 ಇದನ್ನು ಕೊಟ್ಟಿದ್ದೆ ಗ್ರೂಪುಗಳಿಗೆ. 64 ತಂಡಗಳು ಇದರಲ್ಲಿ ಭಾಗವಹಿಸ್ತೇನೆ. ಬಂದ ದಿನ 120 ಚಿಲ್ಲರೆ ತಂಡಗಳು ಇದರಲ್ಲಿ ಭಾಗವಹಿಸಿದೆ. 120 ತಂಡಗಳು. ಅಷ್ಟು ಕಿಚ್ಚಿತ್ತು. ಕಂಬಳ ಮಾಡಿದ್ದಾರೆ, ಶಟ್ಲ್ ಆಡಿದ್ದಾರೆ, ಕ್ರಿಕೆಟ್ ಆಡಿದ್ದಾರೆ. ನನಗೆ ತೆಕ್ಕಟ್ಟೆಯಲ್ಲಿ ಬಿಡಲಿಲ್ಲ. ಮರೆ ನಾನು ಗೋವಿಂದರಾಜ್ ಹೆಗಡೆ ಅಂತ ಹೇಳಿದ್ರು ನನಗೆ ಬಿಡಲಿಲ್ಲ. ಕಡೆ ಅಂಗಡಿಯನ್ನು ಬಂದು ಮರೆ ಹೈವೇ ಬಂದ್ ಮಾಡಿಸಿದ್ದವರೇ, ನಾವೆಲ್ಲ ವಿಡಿಯೋ ಶೂಟ್ ಮಾಡ್ತಾ ಹೋಗ್ತಾ ಇದ್ದೆ, ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೆ, ಸಪೋರ್ಟ್ ಮಾಡಿದವರಿಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಹೋಗ್ತಾ ಇದ್ದೆವು. ಅಷ್ಟು ಕಿಚ್ಚಿತ್ತು. ಇವಾಗ ಅದಿಲ್ಲ. ಇವಾಗ ಆ ಕಿಚ್ಚಿಲ್ಲ. 124 ತಂಡಗಳು ಭಾಗವಹಿಸಿದೆ. ನಾವೊಂದು ಕಂಟ್ರೋಲ್ ರೂಮ್ ಮಾಡಿಕೊಂಡು ಅಲ್ಲಿ 3 ಫೋನ್ಗಳನ್ನು ಹಾಕ್ಕೊಂಡು, ಆವಾಗ ಇದು ಇಲ್ಲ ಸ್ವಾಮಿ, ಮೊಬೈಲ್ ಇಲ್ಲ, ನೋ ಮೊಬೈಲ್ ಬಂದಿತ್ತು. ಬಟ್ ಅಷ್ಟು ಇದರಲ್ಲಿ ಇರಲಿಲ್ಲ, ಫಾಸ್ಟ್ ಇರಲಿಲ್ಲ. ಆವಾಗ ಕೆಲವರಲ್ಲಿ ಮಾತ್ರ ಇತ್ತು. ಅಲ್ಲಿ ಕಂಟ್ರೋಲ್ ರೂಮ್ ಮಾಡಿಕೊಂಡು ಎಲ್ಲ ಕಡೆಗಳಿಗೆ ಫೋನ್ ಮಾಡಿಕೊಂಡು ಯಾವ ಜಂಕ್ಷನ್ನಲ್ಲಿ ಯಾರನ್ನು ಸಂಪರ್ಕ ಮಾಡಬೇಕನ್ನೋ ಪಟ್ಟಿಗಳು ನಮ್ಮ ಹತ್ರ ಇತ್ತು. ಮಾಡಿಕೊಂಡು ರಿಪೋರ್ಟ್ ತಗೊಳ್ತಾ ಇದ್ದೇವೆ ಅಲ್ಲೇ ಕೂತ್ಕೊಂಡು. ಆ ಥರದ ವ್ಯವಸ್ಥೆಗೆ ಸಪೋರ್ಟ್ ಮಾಡುವವರಿದ್ರು ಆವಾಗ. ಇವಾಗ ಏನಿದ್ರು ನಾವು ಪೂರ ವಾಟ್ಸಪ್ಪಲ್ಲೇ ತಿಳ್ಕೊಳ್ಬೇಕು. ಹೋರಾಟಗಳು ಅನಿವಾರ್ಯ? ಖಂಡಿತ ಅಲ್ಲ. ಕೆಲಸಗಳು ಜನರ ನಿರೀಕ್ಷೆಗೆ ತಕ್ಕಂತೆ ಅಲ್ಲದಿದ್ದರೂ ಕೂಡ ಒಂದು 75-80% ಆಗಿದ್ದರೆ ಜನಗಳು ಹೋರಾಟಗಳನ್ನು ಮಾಡೋದಿಲ್ಲ. ಇದು ಬಿಲೋ 30% ಆದದರಿಂದ ಮಾಡ್ತಾರೆ ಎಲ್ಲ ಅಷ್ಟೇ. ಬಿಲೋ 30%. ನಾನು ಹೇಳಿದೆಲ್ಲ, ಜನಗಳ ನಿರೀಕ್ಷೆ ಜಾಸ್ತಿ ಇರ್ತದೆ. ಹಂಗಾಗಬೇಕು ಹಿಂಗಾಗಬೇಕು ಅಂತ ಜಾಸ್ತಿ ಇರ್ತದೆ. ಬಟ್ ಈ ಹೈವೇ ವಿಷಯವನ್ನು ನಾನು ಯಾಕೆ ಹೇಳ್ತೀನಿ ಅಂತ ನಿಮಗೆ, ಇದರಲ್ಲಿ ಜನಗಳು ಯಾಕೆ ಸಪೋರ್ಟ್ ಮಾಡ್ತಾರೆ, ನಿರೀಕ್ಷೆ ಜಾಸ್ತಿ ಇದೆ ಅಂತ ಹೇಳಿದರೆ, ಅಪಘಾತಗಳಾದಾಗ ಆಗುವ ದುಃಖ ಇದೆಯಲ್ಲ, ಆ ಸಾವು ನೋವುಗಳಿದೆಯಲ್ಲ, ಕುಟುಂಬದ ಆ ಸಮಸ್ಯೆಗಳಿವೆ ಅಲ್ಲ, ಆ ಒಂದು ಕಾರಣಕ್ಕೆ ಇದು ಜನರು ಜಾಸ್ತಿ ಅಗ್ರೆಸಿವ್ ಆಗ್ತಾರೆ. ಜನರು ಬೇರೆ ವಿಷಯಕ್ಕೆ ಅಷ್ಟು ಪಕ್ಕನೆ ಇದಾಗುವುದಿಲ್ಲ. ಬಟ್ ಕೆಲವೊಂದು ಬಾರಿ ಹೇಳ್ತಾರೆ ಕೆಲವರು, ಈ ರಸ್ತೆಗಳಲ್ಲಿ ಪ್ರಾಣಿಗಳು ಕೆಲವೊಂದು ಅಪಘಾತವಾಗಿ ಸತ್ತಾಗ ಅದರ ಕ್ಲಿಯರೆನ್ಸ್ ಯಾರ ವ್ಯಾಪ್ತಿಗೆ ಬರುತ್ತೆ? ಅದನ್ನು ಇನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಲೋಕಲ್ ಬಾಡಿಯವರು ಮಾಡಬೇಕು, ಹೈವೇ ಅವರು ಮಾಡಬೇಕು. ಅದನ್ನು ಬೇರೆ ಯಾರು ಮಾಡ್ತಾರೆ? ಅದನ್ನು ಅಲ್ಲಿ ಯಾವುದೇ ರೀತಿ ಒಂದು ಪ್ಲಾನ್ಗಳು ಸಿದ್ಧ ಆಗಲಿಲ್ವಾ? ಇಲ್ಲ ಇನ್ನೂ ಕೂಡ ಅದು ಆಗಬೇಕಲ್ಲ ಸರ್. ನಮ್ಮಲ್ಲೆಲ್ಲ ಹೆಚ್ಚಾಗಿ ಲೋಕಲ್ ಬಾಡಿಯವರು ಮಾಡ್ತಾರೆ. ಪಂಚಾಯತ್ನವರಿಗೆ ಒಂದು ಇನ್ಫಾರ್ಮ್ ಮಾಡಿದರೆ ಜನಗಳನ್ನು ಕಳಿಸಿ ಅವ್ರು ಮಾಡ್ತಾರೆ. ನಮ್ಮಲ್ಲಿ ಬ್ರಹ್ಮಾವರದಲ್ಲಿ ಆ ಕಡೆ ಇದೆ, ಇನ್ನೂ ಕೂಡ ನಾಯಿಗಳು ಹಾಗೆ ಇರುತ್ತೆ. ಹೌದೌದು. ಹೆಚ್ಚಾಗಿ ಲೋಕಲ್ ಬಾಡಿಯವರೇ ಮಾಡ್ತಾರೆ ಅದನ್ನು.
ಹೈವೇ ಅವರಿಗೆ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಆ ಜವಾಬ್ದಾರಿಯೊಂದು ಯಾರಿಗಾದರೂ ಹಂಚಿಕೊಟ್ರೆ ಒಳ್ಳೆಯದು. ಒಳ್ಳೆಯದು. ಹೌದು. ಒಳ್ಳೆಯದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಸಮಸ್ಯೆಗಳನ್ನು ತಂದೊಡ್ಡುವಂಥ ಪರಿಸ್ಥಿತಿಗಳು ಇದೆ. ಸರ್, ತಮ್ಮ ಹೋರಾಟ ಕೇವಲ ಬ್ರಹ್ಮಾವರ ಕೇಂದ್ರಿತ ಅಲ್ಲ. ಖಂಡಿತ ಅಲ್ಲ. ಯಾಕಂದರೆ ಕೆಲವರು ಹೇಳ್ತಾರೆ ಗೋವಿಂದರಾಜ್ ಹೆಗ್ಡೆ ಬ್ರಹ್ಮಾವರದವರು ಕೇವಲ ಬ್ರಹ್ಮಾವರ ಫ್ಲೈಓವರ್ ನಿರ್ಮಾಣಕ್ಕಾಗಿ ಮಾತ್ರ ಹೋರಾಟ ಮಾಡ್ತಾ ಇರಲಿಲ್ಲ, ಹಿಂದೆ ಹೋರಾಟ ಮಾಡಿರಲಿ, ಈಗ ಈ ಬೇರೆ ಬೇರೆ ಸಮಸ್ಯೆ ಆದರೂ ಕೂಡ ಹೋರಾಟ ಮಾಡ್ತೀರಿ. ಖಂಡಿತ. ಇದು ಅದಕ್ಕೆ ನಾವು ಪ್ಲಾನಿಂಗ್ ಮಾಡ್ತಾ ಇದ್ದೇವೆ. ಸೊ ಬೇರೆ ಏನಾದರೂ ಸಮಸ್ಯೆಗಳ ಬಗ್ಗೆ ತಮಗೆ ಏನಾದರೂ ಬಂದಿಲ್ಲ. ಬಟ್ ಇದು ನಾನು ಹೇಳಿದೆಲ್ಲ, ಟೋಟಲಿ ದಿಸ್ ಪ್ರಾಜೆಕ್ಟ್ ಈಸ್ ಅನ್ಸೈಂಟಿಫಿಕ್ ಅಂತ ಹೇಳಿ ಕಂಪ್ಲೀಟ್ಲಿ. ಸೊ ಹಾಗಾಗಿ ಏನಾದರೂ ಒಂದು ಚಿಂತನೆಯನ್ನು ಮಾಡಲಿಕ್ಕೆ ಅಥವಾ ಪ್ಯಾರಲಲ್ ಆಗಿ ಇದನ್ನು 6 ವೇ ಮಾಡಿ ಪ್ಯಾರಲಲ್ ಆಗಿ ಇನ್ನೊಂದು ಎಕ್ಸ್ಪ್ರೆಸ್ ಹೈವೇನ ಮಾಡಲಿಕ್ಕೆ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದರೂ ಮಾಡಬಹುದು. ಬಟ್ ಈಗ ನನಗೆ ಮುಖ್ಯವಾಗಿ ಬ್ರಹ್ಮಾವರ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಾ ಇದೆ, ಅದರಲ್ಲಿ ಜಾಸ್ತಿ ಕೆಲಸ ಇನ್ವಾಲ್ವ್. ಅಂದರೆ ನಾನೇ ಸಮಿತಿ ಅಧ್ಯಕ್ಷ, ನಾನೇ ಭಾಳ ಪುರಾತನ ದೇವಸ್ಥಾನ. ಸೊ ಅದರಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದೆ. ಮತ್ತೆ ನಿಮ್ಗೆ 90 ಡೇಸ್ ನಂತರ ಮತ್ತೆ ಇಲ್ಲ, ನಾನು ಈಗಲೇ ಫಾಲೋಅಪ್ ಸ್ಟಾರ್ಟ್. ಓಕೆ. ಗಡುವಿನ ಮಧ್ಯದಲ್ಲೂ ಕೂಡ ಫಾಲೋಅಪ್ ಸ್ಟಾರ್ಟ್. ಅಂದರೆ ಫಸ್ಟ್ ಆಗಿ ಸರ್ವಿಸ್ ರಸ್ತೆ ನಿರ್ಮಾಣ ಆಗಬೇಕು. ಆವಾಗ ಒಂದು 25-30% ಸೊಲ್ಯೂಷನ್ ಆಗ್ತದೆ. ನನಗೆ ಡೇ 1 ನಿನ್ನೆಯಿಂದಲೇ ವರ್ಕ್ ಸ್ಟಾರ್ಟ್. ಈಗ ಹೋದ ತಕ್ಷಣ ಕೆಲವು ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಲಿಕ್ಕಿದೆ. ಅದನ್ನು ನಿಲ್ಲಿಸುವುದಿಲ್ಲ. ಓಕೆ ಸರ್, ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೊನೆಯದಾಗಿ ನಮ್ಮ ವೀಕ್ಷಕರೊಂದಿಗೆ ಮತ್ತು ನಮ್ಮ ನಾಗರಿಕರೊಂದಿಗೆ ಏನು ಮೆಸೇಜನ್ನು ಹೇಳಲಿಕ್ಕೆ ಇಚ್ಛಿಸ್ತೀರಾ, ಏನು ರಿಕ್ವೆಸ್ಟ್ ಮಾಡಿಕೊಳ್ಳಿಕ್ಕೆ ಇಚ್ಛಿಸ್ತೀರಾ? ಸದ್ಯಕ್ಕೆ ನಾನು ಬ್ರಹ್ಮಾವರಕ್ಕೆ ಸಂಬಂಧಪಟ್ಟು ಹೋರಾಟಗಳನ್ನು ಮಾಡ್ತಾ ಇದ್ದೇನೆ. ಬ್ರಹ್ಮಾವರದ ಜನರು ನಮ್ಮ ಹೋರಾಟದ ವಿಧಿವಿಧಾನಗಳು ಅಥವಾ ನಮ್ಮ ಬೇಡಿಕೆಗಳು ಅದು ಸಮಂಜಸ ಅನಿಸಿದರೆ ನಾನು ಯಾರಿಗೂ ಒತ್ತಾಯ ಮಾಡುವುದಿಲ್ಲ. ಅದು ಸಮಂಜಸ ಅನಿಸಿದರೆ ನೀವುಗಳು ನನಗೆ ಅದಕ್ಕೆ ಬೆಂಬಲವನ್ನು ನೀಡಿ ನಾನು ಕೂಡ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ. ನಿಮ್ಮ ಹತ್ರ ಬೇರೆ ಯಾವುದೇ ನಿರೀಕ್ಷೆಯನ್ನು ನಾವು ಮಾಡಲ್ಲ, ಅಥವಾ ನಾಳೆ ಇದರ ಹೆಸರಿಟ್ಕೊಂಡು ನಾವೇನು ಚುನಾವಣೆಗೆ ನಿಲ್ಲಲ್ಲ. ಬಟ್ ನನಗೆ ಅಲ್ಲಿನ ಸಮಸ್ಯೆ ಬಗೆಹರಿಸಬೇಕು. ನಾನು ಕಂಡುಕೊಂಡ ಸಮಸ್ಯೆ ನಿಮ್ಮ ತಲೆಯಲ್ಲೂ ಇದೆ ಅಂತೇಳಿ ನಾನು ಅದನ್ನು ಭಾವಿಸ್ಕೊಳ್ತೇನೆ. ಜೊತೆಯಾಗಿ ಹೋರಾಟಗಳನ್ನು ಮಾಡೋಣ. ಸರಿ, ಬ್ರಹ್ಮಾವರದ ಮಣ್ಣಿನ ಮಗನಾಗಿ ಋಣ ತೀರಿಸುವಂಥ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಾ. ತಾವು ಯಶಸ್ವಿಯಾಗಿ ಅನ್ನುವಂಥ ಒಂದು ಆಶಯ ಕೂಡ ನಮ್ಮದು. ಹಾಗೆಯೇ ಅತಿ ಶೀಘ್ರದಲ್ಲಿ ಬ್ರಹ್ಮಾವರದಲ್ಲಿ ಈ ಫ್ಲೈಓವರ್ ನಿರ್ಮಾಣಗೊಳ್ಳಿ ಮತ್ತು ಅಪಘಾತಗಳು ತಪ್ಪಲಿ, ಬಹುತೇಕವಾಗಿ ಈ ಜನರ ರೋದನಗಳು ಕೂಡ ಕಡಿಮೆ ಆಗಲಿ ಅನ್ನುವಂಥ ಅಪೇಕ್ಷೆ ಕೂಡ ನಮ್ಮದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ಗೋವಿಂದರಾಜ್ ಹೆಗ್ಡೆ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಂತ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಬ್ರಹ್ಮಾವರದ ಫ್ಲೈಓವರ್ ನಿರ್ಮಾಣ ಅದು ಇಂದು ನಿನ್ನೆಯ ಬೇಡಿಕೆ ಅಲ್ಲ, ಬಹಳಷ್ಟು ವರ್ಷದಿಂದ ಇರುವಂಥ ಬೇಡಿಕೆ. ಈ ಬೇಡಿಕೆ ಹೋರಾಟದ ಫಲವಾಗಿ ಆದರೂ ಈಡೇರಲಿ ಅನ್ನುವಂಥ ಆಶಯ ನಮ್ಮದು. ಯಾಕಂದರೆ ಬ್ರಹ್ಮಾವರ ಬಹಳ ಹತ್ತಿರದ ನಗರ, ಬಹಳ ವಾಣಿಜ್ಯ ಕೇಂದ್ರಿತ ನಗರವಾಗಿ ಬಹಳ ವೇಗವಾಗಿ ಬೆಳೀತಾ ಇದೆ. ಆದ್ದರಿಂದ ಇದಕ್ಕೆ ಫ್ಲೈಓವರ್ ಅನಿವಾರ್ಯ ಅನ್ನುವಂಥ ನೆಲೆಯಲ್ಲಿ ಇದು ನಿರ್ಮಾಣಗೊಂಡರೆ ಸಂಚಾರಕ್ಕೂ ಯೋಗ್ಯ ಆಗಬಹುದು ಮತ್ತು ವಾಣಿಜ್ಯ ಕೇಂದ್ರಿತ ನಗರವಾಗಿ ಬೆಳೆಯುವುದರಲ್ಲಿಯೂ ಕೂಡ ಯಾವುದೇ ಸಂಶಯವಿಲ್ಲ. ಈ ಹಿನ್ನೆಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಚಾಲನೆಯನ್ನು ಕೊಟ್ಟಿದ್ದಾರೆ. ಜನರು ಕೂಡ ಜೊತೆಗೂಡಬೇಕು, ಕೈ ಜೋಡಿಸಬೇಕು ಮತ್ತು ಹೋರಾಟದ ರೂಪುರೇಷೆಗಳನ್ನು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಸಂಘಟಿಸಿ ಯಶಸ್ವಿಯಾಗಬೇಕು ಅನ್ನುವಂಥ ನಿವೇದನೆಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ನಮಸ್ಕಾರ, ಧನ್ಯವಾದ.